ಹಾಯ್ ನಮಸ್ಕಾರ. ನೀವು ನೋಡ್ತಾ ಬನ್ನಿ. ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ನಮ್ಮ ಉದಯ್ ಸರ್ಗೆ. ನಿಮ್ಗೆ ಗೊತ್ತಾ? ಈ ಲವ್ನ ಇವತ್ತು ಹೇಳ್ಕೊಳಕ್ಕೆ ಲೈವ್ ಮಾಡ್ತಾ ಇದ್ದೀನಿ. ಯಾರು ಗೊತ್ತಾ ಉದಯ್ ಸರ್? ನೋಡಿ, ದಾವಣಗೆರೆಯಿಂದ ಬಂದಿದೆ. ಹಾಯ್ ಮಾಡಿ ಸರ್. ಏ ಯಾಕೆ ಡಲ್ ಆಗಿದ್ದೀರಾ? ಜೋರಾಗ ರೈಟ್ ಹ್ಯಾಂಡ್ ಅಲ್ಲಿ ಹಾಯ್ ಮಾಡಿ. ಹಾ, ಓಕೆ. ಎಲ್ರು ಸ್ಟೋರಿ ನೋಡಿದ್ರಾ ಇನ್ಸ್ಟಾಗ್ರಾಮ್ ಅಲ್ಲಿ? ಬನ್ನಿ ಹತ್ರ ನೋಡಿ. ಕನ್ನಡ ಟೆಕ್ ಫಾರ್ ಯು ಅಂತ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ನಾನು ಶೋ ಮಾಡ್ತಾ ಇದ್ದೀನಿ. ಒಂದು 19.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಈ ಚಾನೆಲ್ನ ವಾಯ್ಸ್ ಇದೆಯಲ್ಲ, ಪ್ರಕಾಶ್ ಸರ್ ಅಂತ, ಅವ್ರ ಚಾನಲ್ ವಾಯ್ಸ್ ಕೇಳಕ್ಕೆ ನನ್ಗೆ ಬಹಳ ಖುಷಿ ಆಗುತ್ತೆ. ನೋಡಿ, ನೆನ್ನೆ ನಮ್ಮ ಸ್ಟೋರಿ ಬಂದಿದೆ ಇಲ್ಲಿ ನೋಡಿ. ತಾನಾಗಿಯೇ ಸಿಕ್ಕ ಸರ್ಕಾರಿ ಕೆಲಸ ಬಿಟ್ಟು ತನ್ನ ಕನಸನ್ನು ನನಸಾಗಿಸಿಕೊಂಡ ಹಠವಂತ. ಅದಾದ್ಮೇಲೆ ಆಡ್ಸ್ ಬರ್ತಾ ಇದೆ. ಅವ್ರದೆಲ್ಲ ಮಾನಿಟೈಸ್ ಆಗಿರೋಂಥದ್ದಲ್ವಾ. ಇಲ್ಲಿ ಈಗ ಆಲ್ರೆಡಿ 1 ಡೇ ಆಗಿದೆ ಅಪ್ಲೋಡ್ ಆಗಿ. 1 ಡೇ ಆಗಿದೆ. 17,759 ವ್ಯೂಸ್ ಆಗಿದೆ. ಓಕೆ, ಇಲ್ಲೆಲ್ಲ ಇದೆ. ಕಮೆಂಟ್ಸ್ ಎಲ್ಲ ಮಾಡಿದೀರಾ ಇಲ್ಲಿ ನೋಡಿ. ಇಲ್ಲೆಲ್ಲ ಕಮೆಂಟ್ಸ್, ಹತ್ರ ಬನ್ನಿ ನೋಡಿ. ಇಲ್ಲೆಲ್ಲ ಕಮೆಂಟ್ಸ್ಗಳೆಲ್ಲ ಮಾಡಿದೀರಾ ನೋಡಿ. ಇಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದೀರಾ. ಕನ್ನಡ ಟೆಕ್ ಫಾರ್ ಯು ಚಾನಲ್ಗೆ ಹೋಗಿ ನೋಡಿ. ನೋಡಿ ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ವೆಬ್ಸೈಟ್ಗೆ ಲ್ಯಾಂಡ್ ಆಗಿ ಸ್ನೇಹಿತರೆ. ವೆಬ್ಸೈಟ್ಗೆಲ್ಲ ಲ್ಯಾಂಡ್ ಆದ್ರೆ ನಿಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಓಕೆನಾ? ಅದಾದ್ಮೇಲೆ ನಮ್ಮ ಚಾನಲ್ ಅಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಇನ್ನೊಂದು ಸುಮಾರು ವಿಡಿಯೋನ ನಾವು ಏನ್ ಮಾಡಿದೀವಿ ಅಂದ್ರೆ ಹೈಡ್ ಮಾಡಿದೀವಿ. ಸೊ ನೋಡಿ, ಇಷ್ಟೊಂದು ವಿಡಿಯೋ ಹಾಕಿದ್ದಾರೆ ನೋಡಿ. ನಮ್ಮ ಡಿಜಿಟಲ್ ಟೀಮು ಎಷ್ಟೊಂದು ವಿಡಿಯೋಗಳು ಹಾಕಿದ್ದಾರೆ. ಎಲ್ಲ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದಾರೆ ಸ್ನೇಹಿತರೆ, ನೀವು ನೋಡ್ಬೋದು. ಹಾಗೆ ನಮ್ಮ ಸ್ಟೂಡೆಂಟು ಅರ್ನ್ ಮಾಡಿದಾರಲ್ವಾ. ಲಾಸ್ಟ್ ನಾವು ಪ್ರಿಯಾಂಕಾ ಮೇಡಮ್ ಮತ್ತೆ ಪರಿಣಿತಾ ಮೇಡಮ್ ಎಲ್ಲ ನೋಡಿ, ಅವ್ರು ಹೇಗೆ ಅರ್ನ್ ಮಾಡಿದ್ರು ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಈ ವಿಡಿಯೋದಲ್ಲಿದೆ, ನೀವು ನೋಡ್ಬೋದು. ಕಂಪ್ಲೀಟ್ ಎಲ್ಲ ಬ್ಯಾಚ್ ಸ್ಟೂಡೆಂಟು ಹೇಗೆಲ್ಲ ಮಾಡ್ತಾರೆ ಏನು ಅಂತ ಎಲ್ಲ ಇದರಲ್ಲಿದೆ. ಓಕೆ, ಮತ್ತೆ ಇಷ್ಟು ವರ್ಷದಿಂದ ನಾವೆಲ್ಲ ವರ್ಕ್ ಮಾಡ್ಕೊಂಡ್ ಬಂದಿದ್ವಲ್ಲ, ಹೇಗೆಲ್ಲ ವರ್ಕ್ ಮಾಡ್ತಿದ್ವಿ ಅಂತನೂ ಕೂಡ ಈ ವಿಡಿಯೋದಲ್ಲಿ ಇದೆ. ಈ ಚಾನಲ್ಗೆ ಹೋಗಿ ನೋಡಿದ್ರೆ ನಮ್ದು V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಂತ ಅದರಲ್ಲಿದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಈ ಲೈವ್ ಬರೋಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಲಿಂಕ್ನು ಕೂಡ ಎಲ್ರಿಗೂ ಶೇರ್ ಮಾಡಿ, ತುಂಬಾ ಯೂಸ್ ಆಗ್ಬೋದು. ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಯಾರಾದ್ರೂ ಇದ್ರೆ ಈ ವಿಡಿಯೋನ ನೋಡಿ. ಜೂನಿಯರ್ ಈವೆಂಟ್ ಆರ್ಗನೈಸರ್ ಇದ್ರು ಕೂಡ ಈ ವಿಡಿಯೋನ ನೋಡಿ, ಈ ಲೈವ್ನ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ನೀವೇನಾದ್ರೂ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರೆ, ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಇತ್ತು ಅಂತ ಅಂದ್ರೆ ಈ ವಿಡಿಯೋನ ನೋಡ್ತಾ ಬನ್ನಿ. ನಿಮ್ಗೊಂದು ಒಳ್ಳೆ ಬೆಸ್ಟ್ ಲೈವ್ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಒಂದು ಲೈವ್ ಬಂದಿದ್ವಿ ನಾವು ನಮ್ಮ ಸ್ಟೂಡೆಂಟ್ ಜೊತೆಗೆ, ಒಂದು ಮಾರ್ಕೆಟಿಂಗ್ ರಿಲೇಟೆಡ್. ನೀವು ನೋಡಿರ್ತೀರಾ ಸ್ನೇಹಿತರೆ ಎಲ್ರು ಕೂಡ. ಅದಾದ್ಮೇಲೆ ಆ ಲೈವ್ ಅಲ್ಲಿ ಬಂದು ನಮ್ಮ ಸ್ಟೂಡೆಂಟ್ಸು ಕೆಲವೊಂದು ಡೌಟ್ ಇತ್ತು, ಅದೆಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿ ಕೇಳಿದ್ರು. ಸರ್, ನಮಗೆ ಈ ತರ ಡೌಟ್ ಇದೆ, ಹೀಗೆ ಕ್ಲಿಯರ್ ಮಾಡಬೇಕು ಅಂತ ಎಲ್ಲ. ಅದಾದ್ಮೇಲೆ ಅವರು ಕ್ಲಾಸಸ್ನ ಅಟೆಂಡ್ ಮಾಡ್ತಿರ್ಲಿಲ್ಲ. ಅದರಲ್ಲಿ ನಮ್ಮ ಉದಯ್ ಸರ್ ಒಬ್ರು. ಇವತ್ತು ಉದಯ್ ಸರ್ ಬಂದಿದ್ದಾರೆ ಒಂದು ಕನ್ಕ್ಲೂಷನ್ಗೆ. ಅದು ಅಗ್ರಿಮೆಂಟ್ ತಗೊಂಬನ್ನಿ. ಒಂದು ಮಾರ್ಕೆಟಿಂಗ್ ಏಜೆನ್ಸಿಗೆ ನಾವು ವರ್ಕ್ ಕೊಟ್ಟಾಗ ಅದು ಹೇಗ್ ವರ್ಕ್ ಆಗುತ್ತೆ, B2B ವರ್ಕ್ ಆಗುತ್ತಾ, B2C ವರ್ಕ್ ಆಗುತ್ತಾ, B2B2C ವರ್ಕ್ ಆಗುತ್ತಾ ಅಂತ ಅವ್ರು ಯಾರು ವರ್ಕ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓಕೆ, ಸೊ ಹಾಗಾಗಿ ನಾವು ವರ್ಕ್ ಮಾಡಿದ್ದು ಅಗ್ರಿಮೆಂಟ್ ಅಲ್ಲಿ B2B. ಅಂದ್ರೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ನಮ್ದು ಇನ್ಸ್ಟಿಟ್ಯೂಟ್ ಇದೆ, ನಾವು ಕೂಡ ಮಾರ್ಕೆಟಿಂಗ್ ಮಾಡ್ತೀವಿ.
ಸೊ ಅದನ್ನ B2B ವರ್ಕ್ ಮಾಡಿ ಹೆಂಗೆ ನಾವು B2B2C ಕೊಡ್ಬೋದು ಅನ್ನೋದಕ್ಕೆ ಉದಾಹರಣೆ. ಸೊ ಇವತ್ತು ಈ ಅಗ್ರಿಮೆಂಟ್ ಇದೆ ಇಲ್ಲಿ. ನಮ್ಮ ಸಂಸ್ಥೆ ಮಾಡಿರೋಂಥದ್ದು ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ಏನಂತ, ಇಂಡಿವಿಜುವಲ್ ಅಟೆನ್ಷನ್ ಕೊಡುವಂತ ಏಕೈಕ ಕನ್ನಡಿಗರ ಸಂಸ್ಥೆ ಅಂತ ಅಂದ್ರೆ V.9 Events India Institute. ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅಂದ್ರೆ, ಆ ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅಷ್ಟು ನಾಲೆಜ್ ಇದ್ರೇನೆ ಮಾತ್ರನೇ. ನನ್ನ ಈವೆಂಟ್ ಜರ್ನಿ ಬಂದು 16 ವರ್ಷ. ಆ ಎಕ್ಸ್ಪೀರಿಯನ್ಸ್ ತಗೊಂಡು ಒಂದು ಸಂಸ್ಥೆ ಮಾಡಿರೋದು ನಾನು. ಯಾಕೆ ಮಾಡಿದ್ದೀನಿ? ಈ ಒಂದು ಮಾರ್ಕೆಟ್ ಏನಿದೆ ಈವೆಂಟ್ ಫೀಲ್ಡ್, ಇದರಲ್ಲಿ ಸಿಕ್ಕಾಪಟ್ಟೆ ಜಾಬ್ ಆಪರ್ಚುನಿಟಿ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ತರ ಹಾಸ್ಪಿಟಾಲಿಟಿ ಮಾಡಬೇಕು, ಯಾವ ತರ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಜಾಬ್ನ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತೇ ಇಲ್ಲ. ಕೆಲವರು ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಎಷ್ಟೊಂದು ಜನಕ್ಕೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ದುಡಿಬೋದಾ, ಜಾಬ್ ಇದೆಯಾ ಅಂತಾನೆ ಗೊತ್ತಿಲ್ಲ ಸ್ನೇಹಿತರೆ. ಈಗೀಗ ಗೊತ್ತಾಗ್ತಾ ಇದೆ. ಅಂಥದ್ರಲ್ಲಿ ಬ್ಯಾಂಗ್ಳೂರಲ್ಲಿ ಸುಮಾರು ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ನಿಮ್ಗೆ ಗೊತ್ತಿರೋ ತರ ನಾನು ನೇಮ್ಗಳನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಒಂದೊಂದು ವಿಡಿಯೋಗಳಲ್ಲಿ. ಸೊ ಅದರಲ್ಲಿ ನಮ್ದು ಕೂಡ ಒಂದು. ನಮ್ದೇನು USP ಅಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್, 0% ಹೈಡ್, 100% ಟ್ರಾನ್ಸ್ಪರೆಂಟ್. ಓಕೆನಾ? ಅಂದ್ರೆ ನಾವ್ ಏನು ಹೈಡ್ ಮಾಡಲ್ಲ. ಇನ್ಸ್ಟಿಟ್ಯೂಟ್ ರಿಲೇಟೆಡ್ ರಾ ಲೈವ್ ಕೊಟ್ಬಿಡ್ತೀವಿ. ಯಾಕೆ ಅಂದ್ರೆ ಈಗಿನ ಯೂತ್ಸ್, ಈ 90s ಕಿಡ್ಸ್ ಆಗಿರ್ಬೋದು, 2000 ಕಿಡ್ಸ್ ಆಗಿರ್ಬೋದು, ಅವ್ರಿಗೆ ತುಂಬಾ ಪ್ರಾಕ್ಟಿಕಲ್ ಅನುಭವ ನೀಡಿದೆ. ನೀವು ಬಿಫೋರ್ ನೋಡೋದಾದ್ರೆ 90s ಇಂದ ಬಿಫೋರ್ ಅವರು ದೊಡ್ಡವ್ರಿಗೆ ವ್ಯಾಲ್ಯೂ ಕೊಡ್ತಿದ್ದ ರೀತಿ ಆಗಿರ್ಲಿ, ಆ ವರ್ಕ್ಗೆ ವ್ಯಾಲ್ಯೂ ಕೊಡ್ತಿದ್ದ ರೀತಿ ಆಗಿರ್ಲಿ, ಟೋಟಲಿ ಡಿಫ್ರೆಂಟ್. ಈಗ ಬಂದಿರುವಂತ ಡಿಜಿಟಲ್ ಯುಗದಲ್ಲಿ ಏನಿದೆ, ಕಂಟೆಂಟ್ ನಾವು ಎಷ್ಟೇ ಸ್ಟ್ರಾಂಗ್ ಇದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ತಗೊಂಡು ಅದನ್ನ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಿ ನಾವೊಂದು ಇನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರೇ ಬರಲಿ ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು ಅನ್ನೋದು ನಮ್ ಇಂಟೆನ್ಷನ್ ಇರೋದು. ಜೊತೆಗೆ ನಾವೇನೋ ಒಂಥರ ಗ್ರೂಪ್ ತರ ಮಾಡಲ್ಲ, ಮತ್ತೆ ಅಡ್ಮಿಷನ್ ಕೂಡ ಓನ್ಲಿ 10 ಪೀಪಲ್ ನ ತಗೊಂತೀವಿ. ಯಾಕೆ ಅಂತ ಅಂದ್ರೆ, ಒಂದ್ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ಒಂದ್ ಕ್ಲಾಸ್ ಅಂತ ಅಂದ್ರೆ ಒಂದ್ 50 ಜನ 100 ಜನ ಇರ್ತಾರೆ, ಒಂದ್ 30 40 50 ಈ ತರ ಇರ್ತಾರೆ. ಸೊ ನಾವ್ ಆ ತರ ಮಾಡಲ್ಲ. ಯಾಕೆ ಅಂತಂದ್ರೆ ರಿಯಲ್ ಲೈಫ್ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ. ಅವ್ರು ಹೇಗೆ ಬರ್ತಾರೆ, ಅವ್ರ ಡ್ರೀಮ್ ತಗೊಂಡ್ ಬರ್ತಾರೆ ಇಲ್ಲಿ, ಆ ಡ್ರೀಮ್ಗೆ ವರ್ಕ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಪ್ರೋಟೋಕಾಲ್ ಮಾಡಿದೀವಿ. ಆ ಪ್ರೋಟೋಕಾಲ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತ ಅಂದ್ರೆ, ಒಂದು 24 ಸಿಲೆಬಸ್ ಮಾಡಿದೀವಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಈ 24 ಸಿಲೆಬಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದು ಒಂದೇ ಸಲ ನಿಮ್ಗೆ ಅಪ್ಲೈ ಆಗಲ್ಲ. ನೀವು ಹೇಗೆ ಅಂತ ಅಂದ್ರೆ, ನೀವು ಬಿಫೋರ್ ಜಾಯ್ನಿಂಗ್ ಒಂದ್ ಪ್ಯಾಟರ್ನ್ ಇರುತ್ತೆ, ಪ್ರೆಸೆಂಟ್ ಜಾಯ್ನಿಂಗ್ ಒಂದ್ ಪ್ಯಾಟರ್ನ್ ಇರುತ್ತೆ, ಆಫ್ಟರ್ ದಿ ಕೋರ್ಸ್ ಒಂದ್ ಪ್ಯಾಟರ್ನ್ ಇರುತ್ತೆ. ನೀವೇನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ಒಂದ್ ಕಂಪನಿಲಿ ವರ್ಕ್ ಮಾಡಿದ್ರೆ ಅದೊಂದು ಪ್ಯಾಟರ್ನ್ ಇರುತ್ತೆ. ಸೊ ಇಷ್ಟು ಪ್ಯಾಟರ್ನ್ ಇರುತ್ತೆ. ಇದನ್ನ ಹೇಳ್ಕೊಡುವಂತ ಸಂಸ್ಥೆ ನಮ್ದು. ಸೊ ಅದಾದ್ಮೇಲೆ ನೀವು ಕಂಪ್ಲೀಟ್ ಆಗಿ ಹೋದ್ಮೇಲೆ ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ ಬೇಕಾಗುತ್ತಲ್ವಾ, ಇಲ್ಲಾಂದ್ರೆ ಏನಾದ್ರೂ ಮಾಡ್ಬೇಕಲ್ವಾ. ಕೋರ್ಸ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಕ್ವಶನ್ ಮಾರ್ಕ್, ಬಿಗ್ ಕ್ವಶನ್ ಮಾರ್ಕ್. ಅದಕ್ಕೆಲ್ಲಾನು ಕೂಡ ಪ್ರಿಪೇರ್ ಮಾಡ್ಕೊಂಡಿರುವಂತ ಸಂಸ್ಥೆ ಇದು. ಈ ಸಂಸ್ಥೆಯ ಫೌಂಡರ್ ಆಗಿರ್ತಕ್ಕಂಥ ಆಂಕರ್ ಅರುಣ್ ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಅಗ್ರಿಮೆಂಟ್ ರಿಲೇಟೆಡ್ ಇವ್ರಿಗೇನ್ ಕನ್ಫ್ಯೂಷನ್ ಆಗಿದೆ. ನಾವು B2B ವರ್ಕ್ ಮಾಡ್ಬೇಕಂದ್ರೆ ಒಂದು ಕಾಸ್ಟಿಂಗ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಕಾಸ್ಟಿಂಗ್ ಹೇಗಿರುತ್ತೆ ಅಂತ ಅಂದ್ರೆ, ಅವರೊಂದು ಕಾಸ್ಟ್ ಕೊಟ್ರೆ ನಾವು ನೆಗೋಷಿಯಬಲ್ ಮಾಡೇ ಮಾಡ್ತೀವಿ. ಈಗ ಮೇಡಮ್ ಒಂದು ಕಾಸ್ಟ್ ಹೇಳಿದ್ರು, ಆ ಕಾಸ್ಟಿಂಗ್ ಹೇಗಿರುತ್ತೆ, 3 ಮಂತ್ಗೆ 4000 ಪೇ ಮಾಡಿ ಅಂತ. ಓಕೆ, ನಾವೇನಂದ್ರೆ ಅಷ್ಟು ಕಮ್ಮಿ ಬಜೆಟ್ನ ನಾವು ಮಾರ್ಕೆಟ್ ತಿಳಿಸ್ಬಿಟ್ರೆ ಆ ಮಾರ್ಕೆಟ್ಗೆ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಎಷ್ಟೊಂದು ಜನ ನೀವು ಮಾಡ್ತಾ ಇರ್ತೀರಾ B2B, ಒಂದು 50,000 ಇರೋಂಥ ಕಾಸ್ಟ್ನು ಕೂಡ 10,000ಕ್ಕೂ ಮಾಡಿಸ್ತೀವಿ. ಈಗ ನಾವೇ ಒಂದು ಈವೆಂಟ್ ಅಂತ ಅಂದ್ರೆ ನಾವು ಕ್ಲೈಂಟ್ 1 ಲಕ್ಷ ಚಾರ್ಜ್ ಮಾಡಿರ್ತೀವಿ ಅನ್ಕೊಳ್ಳಿ. ನಾವು B2B ವರ್ಕ್ ಮಾಡ್ತಾ ಇರ್ತೀವಿ, ಅದು ರೆಗ್ಯುಲರ್ ಆಗಿರುತ್ತೆ ವರ್ಕ್ ಅಂತ ಅಂದ್ರೆ ಅದು ಒಂದು 30,000ರಿಂದ 40,000ಕ್ಕೆ ಮಾಡಿಸುವಂತ ಒಂದು ರ್ಯಾಪನ್ನು ನಾವು ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಅದನ್ನ ನನ್ನ ಕ್ಲೈಂಟ್ಗೆ ಹೇಳಕ್ಕಾಗಲ್ಲ. ನೀವು 1 ಲಕ್ಷ ಬಿಲ್ ಮಾಡಿದ್ದೀರಾ, ನಾನು 40,000 ಕೆಲಸ ಮಾಡಿಸಿದೀನಿ, 60,000 ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ಕ್ಲೈಂಟ್ ಹೇಳಕ್ಕಾಗತ್ತಾ? ಕ್ಲೈಂಟ್ಗೂ ಗೊತ್ತಾಗ್ಬಿಡುತ್ತೆ ನಾನು ಕೊಟ್ಟಿರೋ 1 ಲಕ್ಷ ಇವ್ರು ಖರ್ಚು ಮಾಡಿದಾರ ಇಲ್ವಾ ಅಂತ. ಆ ಮೆಟೀರಿಯಲ್ಸ್ ಆ ಥೀಮ್ಗಳಿಗೆ ಹಾಕ್ತಾರೆ.
ಹಂಗೆ ಮಾರ್ಕೆಟಿಂಗ್ ಅಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಅಂತ ಬಂದಾಗ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಜೊತೆ ಕನೆಕ್ಟ್ ಆದಾಗ ಅವರೊಂದು ನಂಗೆ ಬೆಸ್ಟ್ ಪ್ರೈಸ್ ಏನ್ ಕೊಟ್ಟಿರ್ತಾರೆ, ನಮ್ಮ ಮತ್ತೆ ಅವರ ಮಧ್ಯೆ ಇರುವಂತ ಒಂದು ರ್ಯಾಪೋ. ಆ ರ್ಯಾಪೋ ಜೊತೆಗೆ ನಮ್ಮ ಸ್ಟೂಡೆಂಟ್ಗೆ ಈ ಸೀಸನ್ ಅಲ್ಲಿ ಅವ್ರ ಇಂಡಿವಿಜುವಲ್ ಬ್ರ್ಯಾಂಡ್ ಆಗ್ಲಿ, ಪರ್ಸನಲ್ ಬ್ರ್ಯಾಂಡ್ ಆಗ್ಲಿ, ಒಂದೇ ಸಲಿ ಅವ್ರ ಪೇಜಲ್ಲಿ ಕಂಟೆಂಟ್ ಹಾಕಿದ ತಕ್ಷಣ ಕ್ಲಿಕ್ ಆಗಲ್ಲ. ಕ್ಲೈಂಟ್ ನಮ್ಗಿಂತ ನಾಲೆಜ್ ಇರೋರು, ಅವ್ರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಗೂಗಲ್ ಅಲ್ಲಿ, ಪಿಂಟ್ರೆಸ್ಟ್ ಅಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ನನ್ಗೆ ಇದೇ ಬೇಕು, ಇದೇ ತರ ಬೇಕು ಅಂತ ಹೇಳುವಂತ ನಾಲೆಜ್ ಇರುವಂತ ಕ್ಲೈಂಟ್ಸ್ಗಳು. ನಮ್ಗೆ ಸಮ್ಟೈಮ್ ಕಮ್ಮಿ ನಾಲೆಜ್ ಇರುತ್ತೆ, ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಇರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಪೇಜ್ಗಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಅದ್ರಲ್ಲಿ 4,000 ಏನ್ ಮಾಡಿದ್ದಾರೆ, ನಾವು ಚಾರ್ಜ್ ಮಾಡಿರೋದು 6,000 ಪರ್ ಮಂತ್. 6,000 ಅಂದ್ರೆ 3 ಮಂತ್ಗೆ ಎಷ್ಟಾಗುತ್ತೆ, 18,000 ಆಗುತ್ತೆ. 18,000 ಆಯ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಕ್ಕೆ 3 ಮಂತ್ಸ್ಗೆ. ನಮ್ ಕೋರ್ಸ್ ಇರೋದು 2.5 ಮಂತ್. ಒಂದು 15 ಡೇಸ್ ಬಫರ್ ತರ ನಾನು ಮಾತಾಡಿರೋದು ಎಲ್ಲಿ ಏಜೆನ್ಸಿಯವ್ರ ಜೊತೆ. ಅದೊಂದು ಪಾರ್ಟ್. ಅದ್ರ ಜೊತೆಗೆ ಕಂಟೆಂಟ್ ಅಪ್ಲೋಡ್ ಮಾಡ್ಬಿಟ್ರು, ಮೇಂಟೈನ್ ಮಾಡ್ಬಿಟ್ರು, ಅದೊಂದು ಪಾರ್ಟ್ ಕೆಲಸ ಮುಗ್ದೋಯ್ತು. ಇವ್ರ ಕೆಲಸ ಏನ್ ನೆಕ್ಸ್ಟ್, ಓನ್ಲಿ ವರ್ಕ್ ಮಾಡೋದು. ವರ್ಕ್ ಮಾಡ್ಬೇಕಾದ್ರೆ ಅದಕ್ಕೆ ಶೂಟ್ ಮಾಡಕ್ಕೆ ಸಪೋರ್ಟ್ ನಮ್ಮ ಇನ್ನೌಸು ಮಾಡುತ್ತೆ. ಅದಾದ್ಮೇಲೆ ಆ ಶೂಟ್ ಮಾಡ್ಬೇಕಾದ್ರೆ ಇವ್ರು ಮಾತಾಡ್ಬೇಕಲ್ಲ. ಮಾತಾಡ್ಬೇಕಂದ್ರೆ ನಾರ್ಮಲ್ ಮೊಬೈಲ್ ಅಲ್ಲಿ ಮಾಡಿದ್ರೆ ಅದು ವಾಯ್ಸ್ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ಆಡಿಯನ್ಸ್ ನೋಡಲ್ಲ, ಸ್ಕಿಪ್ ಮಾಡ್ಬಿಡ್ತೀರಾ. ಕರೆಕ್ಟ್. ಅದಕ್ಕೆ ಅಂತಾನೆ ಒಂದು ಮೈಕ್ ಸಿಸ್ಟಮ್ ಮಾಡ್ಬೇಕು. ಒಂದು 1,000 ರೂಪೀಸ್ ಒಂದು ಮೈಕ್ ತುಂಬಾ ಚೆನ್ನಾಗಿರುತ್ತೆ. ಆಯ್ತು, ಅದು ಕ್ಲಿಯರ್ ಆಯ್ತು. ಆ 1,000 ರೂಪೀಸ್ ಮೈಕ್ ಆದ್ಮೇಲೆ ಈಗ ನೀವು ಮೊಬೈಲ್ ಅಲ್ಲಿ ಇಷ್ಟೇ ಅಂತ ಸ್ಟೋರೇಜ್ ಇರುತ್ತೆ, 64 ಆರ್ 128, 260, 256 ಈ ತರ ಸ್ಟೋರೇಜ್ ಇರುತ್ತೆ. ಕೆಲವ್ರ ಹತ್ರ ಸ್ಟೋರೇಜ್ ಇರುತ್ತೆ, ಕೆಲವ್ರ ಹತ್ರ ಇರೋದಿಲ್ಲ. ಸೊ ಅಂತದಕ್ಕೆ ಏನ್ ಮಾಡ್ಬೇಕು, ಒಂದು ಪೆನ್ ಡ್ರೈವ್, ಸಿ ಪಿನ್ ಮೊಬೈಲ್ಗೂ ಕನೆಕ್ಟ್ ಆಗ್ಬೇಕು, ಸಿಸ್ಟಮ್ಗೂ ಕನೆಕ್ಟ್ ಆಗ್ಬೇಕು. ಅವಾಗ ಅಲ್ಲಿ ಶೂಟ್ ಮಾಡಿರೋದು ಅದು ಪೆನ್ ಡ್ರೈವ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಇವ್ರು ಕೊಡಕ್ ಈಸಿ ಆಗುತ್ತೆ. ಸೊ ಇಷ್ಟು ವ್ಯವಸ್ಥೆಗಳನ್ನ ನಾವು ಮಾಡಿದ್ವಿ. ಅದಾದ್ಮೇಲೆ ಒಂದು ಮೀಟಿಂಗ್ ಬರುತ್ತೆ. ಆ ಮೀಟಿಂಗ್ ಏನಾಗುತ್ತೆ, ಈಗ ಏಜೆನ್ಸಿಯವ್ರ ಫಾಲ್ಟ್ ಏನು, ಯಾವ ತರ ಹೆಂಗ್ ಮೂವ್ ಆಗ್ಬೇಕು ಅನ್ನೋದೆಲ್ಲ ನಾನು ಹೇಳಲ್ಲ. ಯಾಕಂದ್ರೆ ನಾನು B2B ಇರೋದ್ರಿಂದ ನಮ್ಗೇನಾದ್ರೂ ಕನೆಕ್ಟ್ ಆದ್ರೂ ಕೂಡ ನಾವು ನಮ್ಮ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗೋ ತರ ಕಂಟೆಂಟ್ ನಾನು ಕೊಡೋದು ಇಲ್ಲ, ಮತ್ತೆ ನಾನು ಅದನ್ನ ಅಪ್ರಿಷಿಯೇಟು ಮಾಡಲ್ಲ. ಏನಾದ್ರೂ ಲಾಸ್ ಆಯ್ತು ಅಂದ್ರೆ ಅದು ನನಗೆ ಮಾತ್ರ ಆಗ್ಬೇಕು, ನಮ್ಮ ಕಂಪನಿಗೆ ಮಾತ್ರ ಆಗ್ಬೇಕು. ಯಾಕೆಂದ್ರೆ ನೆಕ್ಸ್ಟ್ ಒಂದು B2B ವರ್ಕ್ ಮಾಡಕ್ ಬರೋರ್ಗೆ ಒಳ್ಳೇದಾಗ್ಬೇಕೇ ಹೊರತು ಕೆಟ್ಟದಾಗಬಾರ್ದು. ಸೊ ನಮ್ಮ ಅವರ ಮಧ್ಯೆ ರ್ಯಾಪೋ ಇರೋದಕ್ಕೆ ಒಂದು 4,000 ಫಿಕ್ಸ್ ಮಾಡಿದ್ವಿ. ಅದು ಕೂಡ 3 ಮಂತ್ಗೆ. ಇನ್ನು ಉಳಿದಿದೆಷ್ಟು, 14,000 ಉಳಿಯುತ್ತೆ. ಆ 14,000 ಉಳಿದಿದೆ, ಅದು ನಾನು ಯಾವ್ದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇವ್ರ ಪೇಜ್ಗೆ ಒಂದು ಅಫಿಷಿಯಲ್ ಆಡ್ ಮಾಡಿಸ್ಬೇಕಾ, ಇವ್ರ ಪೇಜ್ಗೆ ನೆಕ್ಸ್ಟ್ ಅಫಿಷಿಯಲ್ ಆಡ್ ಆದ್ಮೇಲೆ ಇವ್ರ ಪಾಂಪ್ಲೆಟ್ ಏನಾದ್ರು ಡಿಸೈನ್ ಮಾಡ್ಬೇಕಾ, ಅದು A5 A4 ಅದು ಯಾವ್ದು ಕ್ವಾಲಿಟಿ ಪ್ರಿಂಟ್ ಮಾಡಿಸ್ಬೇಕು, ಮತ್ತೆ ಏನಾದ್ರೂ ಟ್ರೋಲ್ ಮಾಡಿಸ್ಬೋದಾ, ಟ್ರೋಲ್ ಮಾಡಿದ್ರೆ ಇವ್ರ ಪೇಜ್ ರೀಚ್ ಔಟ್ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾರ್ದಾದ್ರ ಜೊತೆ ಕೊಲಾಬ್ರೇಟ್ ಮಾಡಿಸ್ಬೋದಾ, ನೆಕ್ಸ್ಟ್ ಇವ್ರ ಪರ್ಸನಲ್ ಬ್ರ್ಯಾಂಡ್ ಏನೇನ್ ಯೂಸ್ ಆಗುತ್ತೆ, ಬ್ಯಾನರ್ ರಿಲೇಟೆಡ್ ಏನಾದ್ರು ಆಗ್ಬೋದಾ, ಇಲ್ಲ ಯಾವ್ದಾದ್ರು ಚಾನೆಲ್ ನ ಕರ್ಸಿ ಬ್ಲಾಗ್ ಮಾಡಿಸ್ಬಿಟ್ಟು ಅವ್ರ ಪರ್ಸನಲ್ ಬ್ರ್ಯಾಂಡ್ ಆಗಿ ಆ ವಿಡಿಯೋನ ಕಟ್ ಮಾಡಿ ಇವ್ರ ಪೇಜ್ಗೆ ಹಾಕೊಂಡ್ರೆ ಅಡ್ವಾಂಟೇಜ್ ಆಗುತ್ತಾ. ಈ ತರ ಎಲ್ಲ ಥಿಂಕ್ ಮಾಡಿ ಅದ್ರ ಜೊತೆಗೆ ಇನ್ನ ಏನಾದ್ರು ಅಮೌಂಟ್ ನೀಡ್ ಇತ್ತು ಅಂತ ಅಂದ್ರೆ ನಾನ್ ಪೇ ಮಾಡಿ ಮಾಡೋ ತರ ಪ್ಲಾನ್ ಇರೋದು ನಮ್ದು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಈ 14,000 ನಾನು ಹೇಳ್ಬೇಕು ಅಂತಾನೆ ಇಲ್ಲ. ಯಾಕೆ ಹೇಳಿ, B2B ನಾವು ವರ್ಕ್ ಮಾಡಿದ್ರೆ ನೀವೊಂದು 18,000 ಬಜೆಟ್ ಕೊಟ್ಟಿದ್ರೆ ನಾನು 1,000ಕ್ಕಾದ್ರೂ ಮಾಡಿಸ್ತೀನಿ, ಇಲ್ಲ ಫ್ರೀ ಆಗಾದ್ರೂ ಮಾಡಿಸ್ತೀನಿ. ಅದು ನನ್ನ ಟ್ಯಾಲೆಂಟ್, ನನ್ನ ರ್ಯಾಪೋ. ಸೊ ಅದನ್ನ ನೀವು ಕೇಳೋಗೂ ಇಲ್ಲ. ಬಟ್ ನಾವು ಆಲ್ರೆಡಿ 0% ಹೈಟ್, 100% ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಗೆ ಅದು ಅಡ್ವಾಂಟೇಜ್ ಆಗಲಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ್ವಿ. ಇಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಇರೋದು. ಕೆಲವರು ರಕ್ಷಿತಾ ಮೇಡಮ್ ಆಗ್ಲಿ, ಸಂಜನಾ ಮೇಡಮ್ ಆಗ್ಲಿ, ಸರ್ ಇವಾಗ ಡಿಲೇ ಆಗಿದೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿರೋ ಉದಾಹರಣೆ ಇದೆ. ರಂಜಿತಾ ಮೇಡಮು ನಾನು ಮಾಡ್ಕೊಂಡು ಹೋಗ್ತೀನಿ ಸರ್, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳಿಸಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ.
ಸಪ್ನಾ ಮೇಡಮು ನನಗೆ ಅದ್ರ ಬಗ್ಗೆ ನಾನು ಒಂದು ಕೆಲವೊಂದು ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಸೊ ಅದಾದ್ಮೇಲೆ ಫಿಲ್ ಆದ್ಮೇಲೆ ನಾನು ಮಾಡ್ತೀನಿ. ಸೊ ಅದಾದ್ಮೇಲೆ ಕಲ್ಪನಾ ಮೇಡಮು ಅವರು ಇನ್ನ ಬರ್ತಾ ಇದ್ದಾರೆ, ಸೊ ಅವರು ಕೂಡ ಕೆಲವೊಂದು ಕ್ಲಾಸಸ್ ಮಿಸ್ ಆಗಿದೆ, ಅವ್ರಿಗೂ ತಿಳಿಸ್ಬೋದು. ಇನ್ನೊಂದು ಯಾದವ್ ಸರ್ ಕೂಡ ಕೆಲವೊಂದು ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ನಾವು ಇದ್ರ ಬಗ್ಗೆ ತಿಳಿಸ್ಬಿಟ್ಟು ಮಾಡ್ಬೋದು. ಇಲ್ಲಿ ಉದಯ್ ಸರ್ ಮತ್ತೆ ಅಜಯ್ ಸರ್ ಮತ್ತೆ ಪ್ರಸನ್ನ ಅವರು ಮತ್ತೆ ತನು ಅವರು, ಇವರು 4 ಜನ ಏನ್ ಮಾಡಿದ್ದಾರೆ, ನಾನು ಅನ್ಕೊಂಡಿದ್ದು ನನಗನ್ಸಿದ್ದು ಒಂದು ಗ್ರೂಪ್ ತರ ಕನೆಕ್ಟ್ ಆದ್ರು. ಹೆಂಗೆ ಗ್ರೂಪ್ ತರ ಅಂತ ಅಂದ್ರೆ, ಈಗ ಉದಯ್ ಸರೇ ಹೇಳ್ತಾರೆ, ಅದಕ್ಕೆಲ್ಲ ನಾನು ಕೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಕಾಲ್ ಮಾಡಿದಾಗ್ಲೂ ಅಡ್ಮಿಷನ್ ತಗೊಂಡಾಗ್ಲೂ ಇಂಡಿವಿಜುವಲ್ ಅಟೆನ್ಷನ್ ಅಂತ ಕೊಡ್ತೀವಿ. ಏನಕ್ಕೆ ಇಂಡಿವಿಜುವಲ್ ಅಟೆನ್ಷನ್ ಅಂತ ಕೊಡ್ತೀವಿ ಅಂದ್ರೆ, ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಗಲ್ ಸ್ಟೋರಿ ಇರುತ್ತೆ, ಒಬ್ಬೊಬ್ರು ಫೈನಾನ್ಷಿಯಲ್ ಕಂಡೀಷನ್ ಬೇರೆ ಇರುತ್ತೆ. ಇಲ್ಲಿ ಬಂದ ಮೇಲೆ ಅವ್ರು ಮಾತ್ರ ಗ್ರೋ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾವು ಪರ್ಸನಲ್ ಅಟೆನ್ಷನ್ ಕೊಡ್ತಾ ಇದೀವಿ. ಯಾವುದೇ ಇನ್ಸ್ಟಿಟ್ಯೂಟ್, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ, ಈ ಕಾನ್ಸೆಪ್ಟ್ ನ ಲಾಂಚ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ, ನಾವು ಇನ್ಸ್ಟಿಟ್ಯೂಟ್ ಗ್ರೂಪು ಮಾಡಿಲ್ಲ, ಇಂಡಿವಿಜುವಲ್ ಗ್ರೂಪ್ ಮಾಡಿದೀವಿ. ಅವ್ರ ಫ್ಯಾಮಿಲಿ ಆಡ್ ಮಾಡಿ ನಾವು ಆಡ್ ಆಗಿರ್ತೀವಿ. ಮಾರ್ನಿಂಗ್ ಬರ್ಬೇಕಾದ್ರೆ ಚೆಕ್ ಇನ್ ಹಾಕ್ತಾರೆ, ಲಾಗಿನ್ ಹಾಕ್ತಾರೆ, ಹೋಗ್ಬೇಕಾದ್ರೂ ಲಾಗೌಟು, ಲೈವ್ ಲೊಕೇಶನ್, ಏನೇನು ವರ್ಕ್ ಮಾಡ್ತಿದ್ದಾರೆ ಎಲ್ಲ ಅಪ್ಡೇಟ್ಸು ಇವ್ರಿಗೆ ಮತ್ತೆ ಇವ್ರ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಕರೆಕ್ಟಾ ಸರ್? ಗ್ರೂಪ್ ಮಾಡಿದೀವಿ, ಫ್ಯಾಮಿಲಿ ಗ್ರೂಪು, ಅದರಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಇಂಡಿವಿಜುವಲ್ ಆಗಿ ಕುತ್ಕೊಂಡು ಮಾತಾಡಬೇಕು. ಅಗ್ರಿಮೆಂಟು ಕೂಡ ನೀವು ನೋಡಿರ್ತೀರಾ, ನಾವು ನಮ್ಮ ಪೇಜಲ್ಲಿ ಇದೆ, ಅಗ್ರಿಮೆಂಟು ಕೂಡ ಇಂಡಿವಿಜುವಲ್ ಆಗಿ ಮಾಡಿಸಿರುವಂಥದ್ದು ಅಗ್ರಿಮೆಂಟು. ನಾನು ಗ್ರೂಪಲ್ಲಿ ಮಾಡಿಸ್ಬೋದಾಗಿತ್ತು, ಯಾಕೆ ಇಂಡಿವಿಜುವಲ್ ಆಗಿ ಮಾಡಿಸಿದೀವಿ, ಅದೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಸೊ ಅದ್ರ ಜೊತೆಗೆ ಎಷ್ಟು ಖರ್ಚಾಗುತ್ತೆ, ಹೇಗಾಗುತ್ತೆ ಅನ್ನೋದು. ಇದು ಫೈನಲ್ ನಿಮ್ಗೆ ಕನ್ಕ್ಲೂಷನ್ ಏನು ಅಂತ ವಿಡಿಯೋಸ್ ಅಲ್ಲಿ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಲೈವ್ ಅಲ್ಲಿ ಗೊತ್ತಾಗುತ್ತೆ, ಲೈವ್ ಅನ್ನು ಕನ್ಕ್ಲೂಷನ್. ಅದಾದ್ಮೇಲೆ ಕೆಲವ್ರಿಗೆ ಟೈಮ್ ಇರಲ್ಲ, 1 hour 1.5 hour, ಅದಕ್ಕೆ ಕಟ್ ಮಾಡಿ ಒಂದು ಶಾರ್ಟ್ ವಿಡಿಯೋಸ್ಗಳು ಮಾಡಿದೀವಿ, ಅದನ್ನು ನೋಡ್ಬೋದು. ನಮ್ಮ ಸ್ಟೂಡೆಂಟ್ ಎಲ್ಲಾನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ್ರಲ್ವ, ವಾಯ್ಸ್ ಟೋನ್ ರೈಸ್ ಮಾಡಿ, ಅದೆಲ್ಲ ಒಂದು ಪ್ರಾಕ್ಟೀಸ್ ಆಗ್ಬೇಕು ಅವ್ರಿಗೂ. ಮತ್ತೆ ನೋಡೋರ್ಗೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಏನಪ್ಪಾ ಅರುಣ್ ಸರ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ, ಏನಾದ್ರೂ ಫ್ರಾಡ್ ಮಾಡ್ತಾ ಇರ್ಬೋದಾ, ಏನಾದ್ರೂ ಫೇಕ್ ಮಾಡ್ತಾ ಇರ್ಬೋದಾ ಅನ್ನೋ ತರ ಅನ್ಸಿದ್ರೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಏನು ಅಂದ್ರೆ, ನಾನು ಲೈವ್ ಯಾಕೆ ಬರ್ತಾ ಇದ್ದೆ, ಕರೆಕ್ಟಾ ಸರ್? ಲೈವ್ ಯಾಕೆ ಬರ್ತಾ ಇದ್ದೆ ನಾನು? ನೋ. ಅದಾದ್ಮೇಲೆ ನೆಕ್ಸ್ಟ್ ನಮ್ ಸ್ಟೂಡೆಂಟ್ಗೆ ಏನ್ ಕ್ಲಾರಿಫಿಕೇಶನ್ ಬೇಕು, 4,000 ಅವ್ರು ಚಾರ್ಜ್ ಮಾಡಿದೀರಾ, ನಮ್ಮ ಹತ್ರ 18,000 ತಗೊಂಡಿದ್ದೀರಾ, ಇನ್ 14,000 ಯಾಕೆ ಹೇಳಿಲ್ಲ ನಾನು? 1 month ಆಗಿಲ್ಲ, 1 month ಆದ್ಮೇಲೆ ಒಂದು ಮೀಟಿಂಗ್ ಆಗುತ್ತೆ ಸ್ಟೂಡೆಂಟ್ ಜೊತೆ, ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಒಂದು 15 days 1 month ಈ ತರ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನಾದ್ರೂ ಚೇಂಜಸ್ ಬೇಕಾ, ಏನಾದ್ರೂ ಆಗ್ತಿದ್ಯಾ, ನಿಮ್ ರೆಸ್ಪೆಕ್ಟ್ ಇಂದ ಹಿಡಿದು ಕೂಡ ನಮ್ ಟ್ರೈನರ್ಸ್ ಹೇಗ್ ಮಾಡ್ತಿದ್ದಾರೆ, ಹೇಗ್ ನಿಮ್ ಕನೆಕ್ಟ್ ಆಗ್ತಿದೆ ಅಂತ ಎಲ್ಲಾನು ಕೂಡ ನಾವು ತಿಳ್ಕೊಂತೀವಿ. ಹಾಗಾಗಿ ಅವ್ರಿಗೆ ಆ ತಾಳ್ಮೆ ಇರಲಿಲ್ಲ, ಎಕ್ಸ್ಪೆಷಲಿ ನಮ್ಮ ಉದಯ್ ಸರ್ಗೆ ಆ ತಾಳ್ಮೆ ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಈ ಕಂಟೆಂಟ್ 10 ರಿಂದ 15 ದಿನ ಲೇಟ್ ಆಗಿದ್ದ ಕಾರಣ ಏನು? ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಂದ್ರೆ ಒಂದೇ ದಿನ ಅಲ್ಲ. ನಾವೇನಾದ್ರೂ ಒಂದು ಐಟಮ್ನ ಹೋಗಿ ತಗೊಂಡ್ ಬಂದ್ಬಿಡ್ತೀವಿ ಅಂದ್ರೆ ಅದೇನೋ ಸಿಕ್ಬಿಡುತ್ತೆ ದುಡ್ಡು ಕೊಟ್ಟು, ಬಟ್ ಆ ಪ್ರಿಪ್ರೇಷನ್ಗೆ ಟೈಮ್ ಹಿಡಿಯುತ್ತೆ. ಹಂಗೆ ನಾವು ಸೋಷಿಯಲ್ ಮೀಡಿಯಾಗೆ ಲ್ಯಾಂಡ್ ಆಗ್ತಾ ಇದೀವಿ, ಒಂದು ಪರ್ಸನಲ್ ಇರೋ ಅಂತ ಐಡಿನ ಪ್ರೊಫೆಷನಲ್ ಆಗಿ ಕನೆಕ್ಟ್ ಮಾಡ್ತಿದೀವಿ ಅಂದ್ರೆ ಒಂದು ಸ್ಟೋರಿ ಬೋರ್ಡ್ ನ ರೆಡಿ ಮಾಡ್ಕೋಬೇಕು. ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾ ಅಂದ್ರೆ DP ಹಾಕ್ಬಿಡೋದು, ಬಯೋ ಹಾಕ್ಬಿಡೋದು, ಒಂದು ಪೋಸ್ಟ್ ಹಾಕ್ಬಿಟ್ಟು ಅದಕ್ಕೆ ಟೈಟಲ್ಲು ಮತ್ತೆ ಒಂದು ಡಿಸ್ಕ್ರಿಪ್ಷನ್ ಹಾಕಿ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ರೆ ಅಲ್ಲ ಸ್ನೇಹಿತರೆ, ಅದು ಹೆಂಗ್ ರೀಚ್ ಔಟ್ ಆಗುತ್ತೆ ಅಂತ ಒಂದು ಸ್ವಲ್ಪ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಕ್ಕೆ ಅಷ್ಟು ಟೈಮ್ ಹಿಡೀತು. ಅದಾದ್ಮೇಲೆ ಇವ್ರು ಮಿಸ್ ಮಾಡ್ಕೊಂಡಿರೋದು ಏನೇನು ಅಂತ ಅಂದ್ರೆ, ಕೆಲವೊಂದು ಉದಯ್ ಸರ್ ಸ್ಕೂಲ್ ಡೇ ಮಿಸ್ ಮಾಡ್ಕೊಂಡ್ರು ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಇನ್ನೊಂದು ಈವೆಂಟ್ಸ್, ವೆಲ್ಕಮ್ ಈವೆಂಟ್ಸ್ನ ಮಿಸ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಾನು ಕೇಳೋ ಕ್ವಶನ್ನು ಉದಯ್ ಸರ್ಗೆ ಒಂದೊಂದು, ನೀವು ಯಾಕೆ ಕ್ಲಾಸ್ಗೆ ಬಂದಾಗ ಲಾಗಿನ್ ಹಾಕಿಲ್ಲ, ಲಾಗೌಟ್ ಹಾಕಿಲ್ಲ ಅಂತ ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳಿ ಸರ್. ಯಾಕೆ ನೀವು ಯಾವ್ದು, ಯಾವಾಗ ಕ್ಲಾಸಿಗೆ ಬಂದಾಗ ಯಾವಾಗ ಬಂದಿದ್ರಿ? ನನಗೆ ಕ್ಲೀನ್ ಆಗಿ ಕುತ್ಕೊಳ್ಳಿ, ಸ್ವಲ್ಪ ಹತ್ರ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಯಾಕೆ ಕ್ಲಾಸ್ಗೆ ಲಾಗಿನ್ ಲಾಗೌಟ್ ಹಾಕಿಲ್ಲ? ಅದಕ್ಕೆ ಹಾಕಿದಿಲ್ಲ ಸರ್.
ಡೈಲಿ ಮರ್ತೋಗ್ತಿದ್ದ. ಕ್ಲಾಸ್ ಒಳಗೆ ಬಂದಿರ್ತೀವಿ, ನೆಕ್ಸ್ಟ್ ಏನು ಅಲ್ಲಿ ಏನು ಟ್ರೈನರ್ಸ್ ಬಂದಿರ್ತಾರೆ, ಅವರು ಎಕ್ಸ್ಪ್ಲೈನ್ ಮಾಡಕ್ಕೆ ಮರ್ತು ಹೋಗಿದ್ದು, ಅದಕ್ಕೆ ಹಾಕಿಲ್ಲ. ಚಾನ್ಸೇ ಇಲ್ಲ. ಯಾಕೆ ಮರಿಬೇಕು ನೀವು? ಒಂದು ನಾವು ಹೇಳಿರೋದೇನು, ನಿಮಗೆ ಅಡ್ಮಿಷನ್ ನಾನು ತಗೊಂಡಾಗ ಕಾಲಲ್ಲಿ ಏನು ಹೇಳಿದೆ ನಾನು? ಪರ್ಸ್ನಲ್ ಅಟೆನ್ಷನ್ ಕೊಡೋ ಅಂತ ಇನ್ಸ್ಟಿಟ್ಯೂಟ್, ಕರೆಕ್ಟಾ? ಹೌದಾ ಇಲ್ಲ? ಮತ್ತೆ ಇವಾಗ ಅದೇ ತಾನೇ ನಾವು ಪ್ರೂವ್ ಮಾಡ್ತಾ ಇರೋದಿಲ್ಲಿ. ಪರ್ಸ್ನಲ್ ಅಟೆನ್ಷನ್ ಕೊಡ್ತಾ ಇದೆಯೋ ಇಲ್ವಾ? ನೀವು ಲಾಗಿನ್ ಹಾಕೋದಾಗ್ಲಿ, ಲಾಗೌಟ್ ಹಾಕೋದಾಗ್ಲಿ, ನೀವು ಏನೇನು ವರ್ಕ್ ಮಾಡ್ತೀರಾ ಅದೆಲ್ಲ ಅಪ್ಡೇಟ್ ಮಾಡ್ತಿದೀವೋ ಇಲ್ವಾ ನಾವು? ಕರೆಕ್ಟಾ? ನಿಮ್ಗೆ ಹೇಳ್ಕೊಡ್ತಾ ಇರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ಎಲ್ಲ ಕಲಿತಾ ಇದ್ದೀರಾ ಚೆನ್ನಾಗೆ? ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಿದೀವಾ? ಯಾಕೆ ನೀವು ಮರ್ತೋದ್ರಿ ಅನ್ನೋದಕ್ಕೆ ಹಾಕಿಲ್ಲ. ಆಯ್ತು, ಓಕೆ. ನೆಕ್ಸ್ಟ್, ಕೆಲವೊಂದು ಕ್ಲಾಸ್ನ ನೀವು ಅಟೆಂಡ್ ಮಾಡಿಲ್ಲ, ಮಿಸ್ ಮಾಡ್ಕೊಂಡಿದ್ರಿ, ನನಗೆ ಇನ್ಫಾರ್ಮ್ ಮಾಡಿಕೊಂಡು ನೀವು ಏನಾದರೂ ಲೀವ್ ತಗೊಂಡ್ರಾ? ಲೀವ್ ತಗೊಂಡಿದ್ದೆ ಸರ್, ನೀವು ಇನ್ಫಾರ್ಮ್ ಮಾಡಿದ್ದೆ. ಏನಂತ ಇನ್ಫಾರ್ಮ್ ಮಾಡಿದ್ರಿ? ಅಂತ ಇನ್ಫಾರ್ಮ್ ಮಾಡಿದ್ದೆ. ಓಕೆ, ಇನ್ಫಾರ್ಮ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಕೆಲವೊಂದು ಕ್ಲಾಸ್ಗಳನ್ನ ನೀವು ಅಟೆಂಡ್ ಮಾಡೇ ಇಲ್ಲ. ಯಾಕೆ ಅಟೆಂಡ್ ಮಾಡಿಲ್ಲ? ರೀಸೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರ್ ನಾನು. ಸರಿ, ಬರೋಕ್ಕಾಗಿಲ್ಲ ಅಷ್ಟೇ. ಸರಿ, ಓಕೆ. ಅದಕ್ಕೆ ನನಗೆ ಇನ್ಫಾರ್ಮ್ ಮಾಡಿಲ್ಲ. ಅದೊಂದು ಮಾಡಬೇಕಾಗಿತ್ತು. ಓಕೆ, ಅದಾಯ್ತು. ಮೊನ್ನೆ ನೀವು ಕ್ಲಾಸ್ಗೆ ಬಂದ್ರಿ, ನೀವು ಲಾಗಿನ್ ಹಾಕಿಲ್ಲ, ಲಾಗೌಟ್ ಹಾಕಿಲ್ಲ, ಹಾಗೆ ಹೋಗ್ಬಿಟ್ರಿ. ಯಾಕೆ? ಅದೇ ಸರ್, ಅದು ಮಾತಾಡಿ ಹೋದೆ, ಅದು ಮರ್ತೋಯ್ತು ಸರ್, ಅದಕ್ಕೆ ಹಾಕಿಲ್ಲ. ನೋಡಿ ಸ್ನೇಹಿತರೆ, ಎಲ್ಲ ಮರ್ತೋಯ್ತು ಅಂದ್ರೆ ನಾನು ಕೆಲಸ ಕೊಡಬೇಕು, ನಿಮಗೆ ಹೇಳ್ಕೊಡ್ಬೇಕು. ಕ್ಲೈಂಟ್ಗೆ ನೀವು ಅಟೆಂಡ್ ಮಾಡೋರು. ನಾನು ಒಂದೊಂದು ಲೈವ್ ಲೊಕೇಶನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅದು ನಮಗೆ ಕ್ಲೈಂಟ್ಗೆ ಇಂಪ್ಯಾಕ್ಟ್ ಆಗುತ್ತೆ, ವೆಂಡರ್ಗಳಿಗೆ ಕನೆಕ್ಟ್ ಆಗುತ್ತೆ ಅಂತ. ಈಗ ನೀವು ನಿಮ್ಮದೇ ಆದಂಥ ಒಂದು ಡ್ರೀಮ್ ಇಟ್ಕೊಂಡು ಬಂದಿದ್ದೀರ ತಾನೆ ದಾವಣಗೆರೆಯಿಂದ. ನೀವು ಮಾತಾಡೋ ಮಾತುಗಳಿಂದ ನೀವು ಆಲ್ರೆಡಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿದ್ರಿ. ನನಗೆ ಬಹಳ ಖುಷಿಯಾಗಿದೆಯಾ ಇಲ್ವಾ? ಅದನ್ನು ಜೊತೆಗೆ ನಿಮ್ಮನ್ನು ರೆಫರ್ ಮಾಡಿದವ್ರನ್ನು ಕೂಡ ನಾನು ಲೈವಲ್ಲಿ ಥ್ಯಾಂಕ್ಸ್ ಹೇಳಿದ್ದೀನಿ. ಅವ್ರಿಗೆ ನಾನು 5,000 ಪೇ ಮಾಡಿದ್ದೀನಿ. ರೀಸನ್ ಏನು? ಆ ಗ್ರ್ಯಾಟಿಟ್ಯೂಡ್. ಕರೆಕ್ಟ್ ಅಲ್ವಾ? ನೀವು ಗ್ರೋ ಆಗಬೇಕು ಅಂತ ನನ್ನ ಕನಸಿಲ್ವಾ? ಅದಕ್ಕೆ ನಾನು ವರ್ಕ್ ಮಾಡ್ತಾ ಇಲ್ವಾ? ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡಬೇಕಾ ಬೇಡವಾ? ಅದು ಎರಡನೇದು, ನೀವು ಅಲ್ಲೆಲ್ಲ ಲೈವಲ್ಲಿ ಕುತ್ಕೊಂಡಿದ್ರು. ಅವತ್ತು ಒಬ್ಬೊಬ್ರು ಒಂದೊಂದು ಕ್ವಶನ್ಸ್ನ ಕೇಳ್ತಾ ಇದ್ರು ಅಲ್ವಾ? ಎಲ್ಲರೂ ಇಂಡಿವಿಜುವಲ್ ಕ್ವಶನ್ ತಾನೇ ಕೇಳಬೇಕು. ನೀವು ಇಂಡಿವಿಜುವಲ್ ಕ್ವಶನ್ ಕೇಳಿದ್ರ, ಗ್ರೂಪ್ ಕ್ವಶನ್ಸ್ ಕೇಳಿದ್ರ? ಇಂಡಿವಿಜುವಲ್ ಕ್ವಶನ್ ನನಗೆ ಏನು ಅನ್ಸುತ್ತೆ ಅದನ್ನ ಕೇಳಿದ್ ಸರ್ ನಾನು. ಆಯ್ತು. ಆ ವಾಯ್ಸ್ ರೈಸ್ ಆಗೋದಿದೆಯಲ್ಲ, ಆ ವಾಯ್ಸ್ ರೈಸ್ ಆಗೋದು ನೀಡಿದ್ಯಾ? ಇದೆ ಸರ್. ಅದೇ ನಾವು ಕೇಳಿದಕ್ಕೆ ನೀವು ಅದನ್ನ ಹೇಳ್ಬೇಕಿತ್ತು ಹಿಂಗೆ ಅಂತ ಹೇಳಿದ್ರೆ ವಾಯ್ಸ್ ಏನ್ ರೈಸ್ ಹಾಕಿದ್ದಿಲ್ಲ, ಅಲ್ಲೇ ಇದು ಆಗೋದು ಅಷ್ಟೇ. ಓಕೆ. ಆ ಲೈವ್ ಫುಲ್ ಹೋಗಿ ನೋಡಿದ್ರಾ? ನೋಡಿಲ್ಲ ಸರ್. ತಿರ್ಗಿಸಿ ಲೈವ್ ನೋಡಿಲ್ಲ ನೀವು. ಯಾಕೆ ನೋಡಿಲ್ಲ? ನೋಡಿ ಅದನ್ನ. ಒಂದು ಅದಾದ್ಮೇಲೆ ಆ ಲೈವ್ ಆದ್ಮೇಲೆ ಕಟ್ ಮಾಡಿ ಶಾರ್ಟ್ ವಿಡಿಯೋಸ್ ಹಾಕಿದೀವಿ, ನೋಡಿದ್ರಾ? ನೋಡಿದೆ ಸರ್. ಓಕೆ, ಏನ್ ಅರ್ಥ ಮಾಡ್ಕೊಂಡ್ರಿ? ಪ್ರಾಪರ್ ಆಗಿ ಅಷ್ಟು ನೋಡಿಲ್ಲ ಸರ್. ಆಯ್ತು, ಯಾವ್ದು ನೋಡಿದ್ರಿ? ಏನ್ ಅರ್ಥ ಆಯ್ತು? ಒಂದು ಕನ್ಕ್ಲೂಷನ್ ಏನೋ ಹಾಕಿದ್ರಿ, ಅದನ್ನ ಅರ್ಥ ಆಯ್ತಾ? ಸಿಕ್ಕಿದ್ಯಾ? ನಾವು ಇನ್ನ ನೋಡಿಲ್ಲ. ಅದು ನೀವು ನೋಡ್ಬೇಕು, ಅದು ನಿಮ್ಮ ಕರ್ತವ್ಯ. ನಾನ್ ನೋಡಿಲ್ಲ ಅಂತ ಅಂದ್ರೆ ಅದು ನಿಮ್ ಬೇಜವಾಬ್ದಾರಿ ಅಂತ ಹೇಳ್ತೀರಿ. ಅದನ್ನ ಮಾಡ್ಕೋಬಾರ್ದು. ಬೇಜವಾಬ್ದಾರಿ ಅನ್ನೋದಕ್ಕಿಂತ ನಿಮ್ದೊಂದು ಕಂಟೆಂಟ್, ನೀವು ಬಂದಿರೋದೇ ಇಲ್ಲಿ. ಟೈಮ್ ಸಿಕ್ಕಾಗ ನೋಡ್ತೀನಿ ಸರ್, ನೋಡಿಲ್ಲ ಅಂತ ಹೇಳಲ್ಲ, ನೋಡ್ಬೇಕು. ಅದೇ ಇವಾಗ ನೀವು ಫಸ್ಟ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಬಿಡ್ಬೇಕು. ಸರ್, ಇವಾಗ ನೋಡಿ, ಇಲ್ಲಿ ಬಂದಿರೋದು ನಾನ್ ಯಾರೋ ನೀವ್ಯಾರೋ, ಕರೆಕ್ಟಾ? ಇಲ್ಲಿ ಬಂದ ಮೇಲೆ ನೀವು ಗ್ರೋ ಆಗ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್. ನಾನು ಒಬ್ಬನೇ ಗ್ರೋ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ನಾನಿದ್ದಿದ್ರೆ ಸಂಸ್ಥೆ ಯಾಕೆ ಮಾಡ್ತಿದ್ದೆ? ಸಂಸ್ಥೆ ಮಾಡೋದು ಎಲ್ರು ಏನು ಉದ್ದೇಶ? ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಕಲ್ತ್ಕೊಂಡಿರೋದು ಬೇರೆಯವ್ರಿಗೆ ಹೇಳ್ಕೊಟ್ಟು ಅವ್ರು ಗ್ರೋ ಆಗ್ಲಿ ಅಂತ. ಕರೆಕ್ಟ್? ನಾವು ಮಾಡಿರೋದು ಅದೇ ತಾನೆ. ನೀವು ಗ್ರೋ ಆಗ್ಬೇಕು ಅಂತ, ನೀವು ಗ್ರೋ ಆಗಿಲ್ಲ ಅಂದ್ರೆ ನನ್ಗೆ ಲಾಸ್ ತಾನೆ. ಅದೊಂದು ಪಾಯಿಂಟ್. ಯಾಕೆ ನೀವು ಯಾರ್ಯಾರ ನಂಬರ್ ಇದೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಮ ಹತ್ರ? ಯಾರ್ಯಾರ ನಂಬರ್ ಇಂದ ಅವತ್ತು ವಿಸ್ತಾರಕ್ಕೆ ಹೋಗಿದ್ದು, ಅದು ಅಜಯ್ ಕಾರ್ ಅಲ್ಲಿ ಬಂದೆ, ನಂಬರ್ ಇಸ್ಕೊಂಡಿದ್ದೀನಿ ಸರ್. ಅವ್ರೊಬ್ರದ್ದು ಬಿಟ್ಟು ಇಲ್ಲ ಸರ್, ಇನ್ಯಾರ್ದು ಇಲ್ಲ. ಸೊ ಅದು ಬಂದಾಗ್ಲೇ ನಾವು ಹೇಳಿದ್ವಿ, ವಿತೌಟ್ ನಮ್ಮ ಪರ್ಮಿಷನ್ ನಂಬರ್ ಶೇರ್ ಆಗಂಗಿಲ್ಲ ಅಂತ.
ಸರ್ ನಾನು ಟ್ರಾನ್ಸ್ಪೋರ್ಟ್ ಅದಾದ್ಮೇಲೆ ನನಗೆ ನೀವು ಟ್ರಾನ್ಸ್ಪೋರ್ಟೇಶನ್ ಹೆಂಗೆ ಓಡಾಡಕ್ಕೆ ಪ್ರಾಬ್ಲಮ್ ಅವತ್ತು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಸರಿ ಗಾಡಿ ಇದ್ದಿಲ್ಲ ನಂದು ಅವ್ನ ಕಾರಲ್ಲೇ ಬಂದಿದ್ದೆ. ಅದಕ್ಕೆ ನಾನು ಮನೆಗೆ ರೀಚ್ ಆಗಿ ಮೇಲೆ ಪಿಜಿಗೆ ರೀಚ್ ಆಗಿ ಮೇಲೆ ಕಾಲ್ ಮಾಡಿದಕ್ಕೆ ನಂಬರ್ ಇಸ್ಕೊಂಡಿದ್ದೆ. ಅದು ಬಿಟ್ರೆ ನಾನು ಏನಕ್ಕೂ ನಂಬರ್ ಇಸ್ಕೊಂಡಿಲ್ಲ. ನೀವು ನನಗೆ ಇನ್ಫಾರ್ಮ್ ಮಾಡಿಲ್ಲ ಏನಂತ ಸರ್ ಅಲ್ಲೇ ಬರಕ್ ನಿಮಗೆ ಹೇಳಿ ಇಷ್ಟರಿಂದ ಅವ್ರ ಕಾರಲ್ಲೇ ಸರ್ ನಾನು ಬಂದಿದ್ದು. ನೋ ನಂಬರ್ ಶೇರ್ ಬಗ್ಗೆ ಸರ್ ಇಲ್ಲಿ ನಾವು ನಾನು ಬೇರೆ ಏನಕ್ಕೆ ಅಲ್ಲ ನನಗೆ ಬೇರೆ ಏನೋ ಮಾಡ್ಬೇಕಂತ ನಾನು ನಂಬರ್ ಬೇಡ ಸರ್ ನೀವು ಇನ್ಫಾರ್ಮ್ ಮಾಡಿಲ್ಲ. ಇಲ್ಲ ಮಾಡಿಲ್ಲ ಸರ್. ಅದು ಮಾಡ್ಬೇಕಾಗಿತ್ತು. ನೋಡೋಣ ನೆಕ್ಸ್ಟ್ ಆಯ್ತು. ತಪ್ಪಾಗಿದೆ ನೋಡೋಣ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಅದ್ರ ಮಾಡಬೇಡಿ. ಮಾಡೋದು ಇಲ್ಲ ಸರ್. ನಾನೇನ್ ಸುಮ್ನೆ ಅವಂದು ಅವ್ನು ಅನ್ನೋದಕ್ಕಿಂತ ಅವರು ಅಂತ ಹೇಳಿ ಅವ್ರದಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಂಬರ್ ಇಸ್ಕೊಂಡಿಲ್ಲ. ನನಗೆ ಅವತ್ತು ಬೇಕಿತ್ತು ಅದಕ್ಕೆ ಇಸ್ಕೊಂಡೆ ಸರ್. ಅದೇ ಸರ್ ನೀವು ಇವಾಗ ಎಕ್ಸಾಂಪಲ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ನಾನು ಮಾಡಿದ್ದಷ್ಟೇ. ಬೇರೆ ಸ್ಟೂಡೆಂಟ್ ಏನಿಲ್ಲ ಸರ್. ಈಗ ಬೇರೆ ಸ್ಟೂಡೆಂಟು ನಮ್ಮ ಟ್ರೈನರ್ಸ್ ನಂಬರ್ ಕೇಳಕ್ಕೂ ಪರ್ಮಿಷನ್ ತಗೊಂತಾರೆ. ಯಾಕೆ ಅಂದ್ರೆ ಅದು ನಿಮ್ಗೆ ಕನೆಕ್ಟ್ ಆಗುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಒಂದು ವೆಂಡರ್ ಆಗ್ಲಿ ಒಂದು ಆರ್ಡರ್ ಕೊಟ್ಟಿರೋರಾಗ್ಲಿ ವಿತೌಟ್ ಪರ್ಮಿಷನ್ ನಮ್ಮ ಫೀಲ್ಡ್ ಅಲ್ಲಿ ಎಷ್ಟು ಕ್ರಾಸ್ ಪ್ರಮೋಷನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಒಂದು ಈವೆಂಟ್ ಮಾಡ್ತಾ ಇರ್ತಾರೆ, ಅವ್ರು ಅಷ್ಟು ಕಷ್ಟಪಟ್ಟು ಈವೆಂಟ್ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಬರ್ತಾರೆ ಆ ನಂಬರ್ ತಗೊಂಡು ನೆಕ್ಸ್ಟ್ ಆರ್ಡರ್ ಮಾಡ್ತಾ ಇರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಜನಕ್ಕೆ ಆಗಿದೆ. ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ ಇದರಲ್ಲಿ, ಆ ಕೋಚಿಂಗ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ. ಅದನ್ನ ನೀವು ಮಾಡಬೇಡಿ. ಆಯ್ತು. ಅದಾದ್ಮೇಲೆ ನೀವು ಬಂದಾಗ ಈ 4 ಜನ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರಿ, ಹೋಗ್ತಾ ಇದ್ರಿ, ಬರ್ತಾ ಇದ್ರಿ. ಅಲ್ಲ ನನಗ್ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಈಗ ನೀವ್ ಇವತ್ತು ಬಂದಿದ್ದು ಎಷ್ಟೊತ್ತಿಗೆ? 11:30. ಕ್ಲಾಸ್ ಇರೋದು ಯಾವ ಟೈಮು? 10:30. ಲೇಟ್ ಆಯ್ತು ಇವತ್ತು. ಯಾಕೆ ಅದು ಇನ್ಫಾರ್ಮ್ ಮಾಡಿದ್ರ? ಎಲ್ರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ರಿ ಫಸ್ಟ್, ನೀವ್ ಯಾಕೆ ಮಾಡಿಲ್ಲ? ಬಂದಲ್ಲ ಸರ್ ಲಾಸ್ಟ್ ಟೈಮ್ ಒಂದ್ ಟೈಮ್ ಲೇಟ್ ಆಗಿ ಬಂದಾಗ ನಾನು ಮೆಸೇಜ್ ಹಾಕಿದ್ದೆ, ಅವಾಗ ಲಾಗಿನ್ ಹಾಕಿದ್ದೆ. ಕರೆಕ್ಟ್. ಇವತ್ತು ನೀವು ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿಲ್ಲ ಲೇಟ್ ಆಗ್ತಿದೆ ಅಂತ, ಅದನ್ನ ಮಾಡಿ. ಅದನ್ನ ಮಾಡಿಲ್ಲ ನೀವು. ಮಾಡಿಲ್ಲ ಸರ್. ನೆಕ್ಸ್ಟ್ ಇಂದ ಅದನ್ನ ಮಾಡಿ. ಓಕೆನಾ? ಅದಾದ್ಮೇಲೆ ಇಲ್ಲಿ ಮೊನ್ನೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಕ್ಕೆ ಅಂತ ಹೋದ್ರಿ. ನನ್ಗೂ ಮೆಸೇಜ್ ಮಾಡಿದ್ದಾರೆ ಮೇಡಮ್, ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಅಲ್ಲಿ ನೀವು ನನ್ಗೆ ಪರ್ಮಿಷನ್ ತಗೊಂಡು ಹೋದ್ರಾ ಕೇಳಕ್ಕೆ, ಅವ್ರ ಹತ್ರ ಮಾತಾಡಕ್ಕೆ? ಇಲ್ಲ ಸರ್. ಯಾಕೆ? ಕೇಳ್ಬೇಕಲ್ವಾ? ನನಗೆ ಕೇಳಿದ್ರ? ಇಲ್ಲ ಸರ್ ಕೇಳಿಲ್ಲ. ಕೇಳ್ಬೇಕಲ್ವಾ? ಕೇಳ್ಬೇಕಾ ಬೇಡ? ಬಿಸಿ ಇದ್ರಲ್ಲ ಸರ್, ಅದಕ್ಕೆ ಸರ್ ಬಿಸಿ ಇದ್ದೀನಿ ಅಂದ್ರೆ ನೀವು ನನಗೆ ಕೇಳಿದ್ರ? ಯಾರು ಕೇಳಿದ್ರು? ನೀವು ಕೇಳಿದ್ರ ನನಗೆ? ಇಲ್ಲ ಸರ್ ಕೇಳಿಲ್ಲ. ಮತ್ತೆ ನೋಡಿ ಸ್ನೇಹಿತರೆ, ಬಿಸಿ ಇದ್ದೀರಾ ಹೋಗ್ ಬನ್ನಿ ಅಂತ ಅಂದ್ರೆ ಇವ್ರು ನನ್ನ ಹತ್ರ ಕೇಳಿಲ್ಲ. ಇವ್ರಿಗೆ ಯಾರು ಹೇಳಿದ್ರು ಸರ್? ಅವತ್ತಿನ ದಿನ ಅದಕ್ಕಿಂತ ಮುಂಚೆ ನೀವು ಹೋಗಿ ನಮ್ದು ಇವೆಂಟ್ ಬ್ಯಾಕ್ ಟು ಬ್ಯಾಕ್ ನಾವು ಇವೆಂಟ್ ಇದಾವೆ, ಅದಕ್ಕೆ ನೀವು ಹೋಗಿ ಬನ್ನಿ, ಆಮೇಲೆ ನಾನು ಬಂದ್ ಮಾತಾಡ್ತೀನಿ ಸರ್. ನೀವು ನನ್ ಕೇಳಿದ್ರ ಗ್ರೂಪ್ ಅಲ್ಲಿ ಹೋದ್ರ? ಸರ್ ಗ್ರೂಪ್ ಅಲ್ಲಿ ಹೋಗಿಲ್ಲ, ಇಂಡಿವಿಜುವಲ್ ಆಗಿ ನನ್ ಪಡಿ ನಾನು. ನಿಮ್ಗೆ ಹೆಂಗ್ ಹೋಗ್ಬಿಡ್ತೀರಾ? ಅವ್ರ ನಂಬರ್ ಹೆಂಗ್ ಕನೆಕ್ಟ್ ಆಯ್ತು? ಅವ್ರು ನನ್ ಪರ್ಮಿಷನ್ ಕೇಳಿದ್ರ ನೀವು ಅವ್ರನ್ನ ಮೀಟ್ ಮಾಡಕ್ಕೆ? ನಾವು B2B ವರ್ಕ್ ಮಾಡ್ಬೇಕಂದ್ರೆ ಅವ್ರ ಜೊತೆ ನಾನ್ ಮಾತಾಡಿ ನಾನು ಬರ್ತಾರೆ ಅಂತ ಹೇಳ್ಬೇಕಲ್ವಾ? ಹೋಗಿದ್ದು ನಾನು ಸುಮ್ನೆ ಅಂತ ಹೋಗಿಲ್ಲ. ನೀವು ನಾನು ಹೇಳೋದನ್ನ ಕೇಳಿ, ನಾನು ಹೇಳೋದನ್ನ ಕೇಳಿ. ಇವೆಂಟ್ ಇದಾವೆ, ಹೋಗ್ ಬನ್ನಿ, ಸೈನ್ ಮಾಡ್ಸ್ಕೊಂಡ್ ಬನ್ನಿ, ನಾನು ಇಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೆ. ನೀವು ಅವತ್ತು ಹೋಗ್ಬೇಕಾದ್ರೆ ನನ್ಗೆ ಇನ್ಫಾರ್ಮ್ ಮಾಡಿದ್ರ? ಮಾಡಿಲ್ಲ ಸರ್. ಮಾಡಿಲ್ಲ. ಅದು ನಾನು ಕೇಳ್ತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಏನಾದ್ರೂ ಮಾಡ್ಬೇಕಾದ್ರೆ ಇನ್ಫಾರ್ಮ್ ಮಾಡ್ಬಿಟ್ಟು ಮಾಡಿ. ಓಕೆನಾ? ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಇಲ್ಲಿ ಬಂದಿರೋದು ನಿಮ್ ಗ್ರೋತ್ಕ, ಇಲ್ಲ ನನಗ್ ಗ್ರೋತ್ಕ, ಇಲ್ಲ ಬೇರೆಯವ್ರ ಗ್ರೋತ್ಕ? ನೀವು ಗ್ರೋತ್ ಆಗತ್ತಾ? ನಾವು ಚೆನ್ನಾಗಿ ಹೇಳ್ಕೊಡ್ತಾ ಇದೀವ? ನೀವು ಕಲಿತಾ ಇದ್ದೀರಾ? ಏನ್ ಕಲ್ತಿದ್ದೀರಾ ನೀವು ಇದುವರೆಗೂ? ಇನ್ನ ಏನ್ ಪೆಂಡಿಂಗ್ ಇದೆ ಇವಾಗ? ಬಲೂನ್ ಮುಗ್ದಿದೆ ಸರ್. ಆಯ್ತು. ಒಂದು ಕ್ಯಾಂಡಲ್ ಲೈಟಿಂಗ್ ಒಂದು ಮಿಸ್ ಆಗಿದೆ. ಓಕೆ. ಇನ್ನೊಂದು ಮೊನ್ನೆ ಅದು ಒಂದು ಪೂಲ್ದು, ಒಂದು ಲಾನ್, ಅದ್ ಬಿಟ್ರೆ ಫ್ಲವರ್. ಸ್ನೇಹಿತರೆ, ಇವಾಗ ನೀವು ಆ ಗ್ಯಾಪ್ ಅಲ್ಲಿ ಬೇರೆಯವರೆಲ್ಲ ಕವರ್ ಮಾಡಿದ್ದಾರೆ, ನೀವು ಬಂದಿಲ್ಲ, ಮಿಸ್ ಆಗಿದೆ. ಅದು ನೆಕ್ಸ್ಟ್ ಆಡ್ ಆನ್ ಮಾಡ್ಕೊಡ್ತೀವಿ. ಸೊ ನಿಮ್ಮಲ್ಲಿ ನಾನೇನು ನಿಮ್ ತಪ್ಪು ಫಾಲ್ಟು ಅದೆಲ್ಲ ಹೇಳ್ತಾ ಇಲ್ಲ. ನೀವ್ ಯಾಕೆ ಅದಕ್ಕೆ ಮನಸ್ಸು ಹೋತ್ರಿ ಆ ಒಂದು ಟೀಮ್ಗೆ? ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ ಟೀಮ್ ಮೆಂಬರ್ಸ್ ಕೈಲೇ ಹೇಳಿಸ್ತೀನಿ. ನಿಮ್ ಬೇಕಾದ್ರೆ ಅವರೇ, ನಾನು ಬೇಕಾದ್ರೆ ನೆಕ್ಸ್ಟ್ ಲೈವ್ ನೋಡಿ ಸ್ನೇಹಿತರೆ, ಇದು ಫಸ್ಟ್ ಲೈವ್, ನೆಕ್ಸ್ಟ್ ಲೈವ್ ಕೊಡ್ತೀವಿ ಕನ್ಕ್ಲೂಷನ್. ಮಾರ್ಕೆಟ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಅರುಣ್ ಸರ್ ಏನಪ್ಪಾ ಗ್ರೋ ಆಗುವಂತ ಟೈಮಲ್ಲಿ ಇಷ್ಟು ಏನಾದ್ರೂ ಮಿಸ್ ಮಾಡ್ಕೊಂತ ಇದಾರ? ಚಾನ್ಸೇ ಇಲ್ಲ. ನೀವು ಹಾನೆಸ್ಟ್ ಅಷ್ಟು ವರ್ಕ್ ಮಾಡಿದೀರಾ ಅಂದ್ರೆ ನೀವು ಯಾರಿಗೂ ಭಯ ಪಡ್ಬೇಕಾಗಿಲ್ಲ. ನಾನು ಈಗಲೂ ಲೈವ್ ಏನಕ್ಕೆ ಹೋಗ್ತಾ ಇದ್ದೀನಿ ಹೇಳಿ? ಫೀಸ್ ಎಷ್ಟು ಮಾಡಿದೀನಿ ಅಂದ್ರೆ ಅಡ್ಮಿಷನ್ ಆಗ್ಬಾರ್ದು ಅಂತ ಡಬಲ್ ಮಾಡಿದೀನಿ ಸ್ನೇಹಿತರೆ. ನನ್ಗೆ ಒಂದೇ ಸ್ಟೂಡೆಂಟ್ ಸಾಕು. ಓಕೆ, ಒಂದೇ ಸ್ಟೂಡೆಂಟ್ ಕಲ್ತ್ರೆ ಸಾಕು.
ಅಷ್ಟು ಹಾನೆಸ್ಟ್ ಆಗಿ ಮಾಡಕ್ ಬಂದಿರೋ ಅಂತ ಸಂಸ್ಥೆ ನಮ್ದು. ನೋ ಹೈಡ್, ನಥಿಂಗ್. ಲೈವ್ ಹೋಗ್ತಾ ಇದೀವಿ. ರಾ ಏನಾದ್ರೂ ಇದೆಯಾ ಸ್ನೇಹಿತರೆ? ಲೈವ್. ಬ್ಯಾಡ್ ಕಮೆಂಟ್ ಬಗ್ಗೆ ವರಿ ಮಾಡಂಗ್ ಬೇಡ, ಪಾಸಿಟಿವ್ ಮಾತ್ರ ತಗೊಳ್ಳೋಣ. ಒರಿಜಿನಲ್ ಐಡಿನ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ನಾನೇ, ನನ್ನ ಹತ್ರನೂ ಒಂದು ಲಾಗಿನ್ ಇದೆ. ಬ್ಯಾಡ್ ಕಮೆಂಟ್ ಇವಾಗ ಯೂಟ್ಯೂಬ್ ಅಲ್ಲೂ ಬ್ಯಾಡ್ ಕಮೆಂಟ್ ಬಂತಾ? ನೋ, ಇಗ್ನೋರ್. ಪಾಸಿಟಿವ್ ಮಾತ್ರ ಥಿಂಕ್ ಮಾಡ್ಬೇಕು ನಾವು. ತುಂಬಾ ಇಂಪ್ಯಾಕ್ಟ್ ಆಗ್ತಿದ್ಯಾ? ನೀವ್ ಯಾರಾದ್ರೂ ಒರಿಜಿನಲ್ ಐಡಿಯೋರಾ? ಬನ್ನಿ ಕಮೆಂಟ್ ಮಾಡಿ. ನೀವು ನೋಡೋರ್ಗೂ ಅಷ್ಟೇ ಯಾರಿಗಾದ್ರೂ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋ ತರ ಫೀಲ್ ಆಗ್ಬಾರ್ದು. ನೀವ್ ಇವಾಗ ಮಾತಾಡ್ತಿದ್ದೀರಲ್ಲ, ಇದು ಪಕ್ಕ, ಇದು ಲೈವ್ ಅಂದ್ರೆ. ಗ್ರೂಪ್ ಅಲ್ಲಿ ಕುತ್ಕೊಂಡಿರೋದು ಒಂದು ಒಪಿನಿಯನ್ ಕೇಳಕ್ಕಷ್ಟೇ, ಡಿಸಿಷನ್ ಮಾಡಕ್ಕಲ್ಲ. ನಾನು ಸ್ಕೂಲು ಕಾಲೇಜ್ ಮಾಡಿಲ್ಲ, ಒಂದ್ 50 ಜನ ಹಿಂಗ್ ಕೂರ್ಸ್ಬಿಟ್ಟು ಒಬ್ಬೊಬ್ರಿಗೆ ಕೇಳಕ್ಕೆ. ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ ನಾನು. ಈ ಲೈವ್ ಬರಕ್ಕಿಂತ ಮುಂಚೆ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿದೀನಿ ನೋಡಿ. ಹೇಳಿಲ್ವಾ ನಾನು ನಿಮ್ಗೆ? ಹೇಳಿದೀನಾ ಇಲ್ವಾ? ಅಷ್ಟು ಲವ್ ಮಾಡ್ತೀನಿ ಅಂತ. ಯಾರು ಮಾಡ್ತಾರೆ ನಿಮ್ಗೆ? ನೀವು ಯಾರಂತ ಗೊತ್ತಿಲ್ಲ, ನಾನ್ ಯಾರು ಅಂತ ಗೊತ್ತಿಲ್ಲ, ಅಷ್ಟು ಲವ್ ಮಾಡ್ತೀನಿ ಇವ್ರಿಗೆ ನಾನು. ನೋಡಿ ಅವ್ರ ಮುಖದಲ್ಲಿ ಕಳೆ. ಒಂದು ಕೈ ಆಕ್ಷನ್ ಮಾಡ್ಬೇಕಂದ್ರು ನಾನು ಲೈವ್ ಅಲ್ಲಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಕೊಡಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾದಲ್ಲಿ ಅಂದ್ರೆ ಅರುಣ್ ಸರ್ ಒಬ್ರೆ. ಆಂಕರ್ ಅರುಣ್ ಸರ್. ನೀವು ಯಾರನ್ನು ಇಂಪ್ರೆಸ್ ಮಾಡಬೇಡಿ, ಇನ್ಸ್ಪೈರ್ ಆಗ್ಬೇಡಿ, ನನ್ನನ್ನು ಮಾಡಿ ಸಾಕು. ನನ್ಗೆ ಗೊತ್ತಿರೋದ್ರಲ್ಲಿ ನಿಮ್ಮನ್ನ ನಾನು ಹೆಂಗ್ ಗ್ರೋ ಮಾಡ್ಬೇಕು ನನ್ಗೆ ಗೊತ್ತಿದೆ. ಒಂದು ನನ್ನ ಮುಖ ನೋಡಿ ಸ್ನೇಹಿತರೆ, ರೆಸ್ಟೇ ಮಾಡಿಲ್ಲ. ಹೆಂಗಾಗೋಗಿದ್ದೀನಿ ನೋಡಿ. ಝೂಮ್ ಮಾಡಬೇಡಿ ಮ್ಯಾಮ್, ಸ್ವಲ್ಪ ದೂರನೇ ಇರಿ. ಅವ್ರ ಆಮೇಲೆ ಏನ್ ಸರ್ ನೀವು ಲೈವ್ ಅಲ್ಲೂ ಹೇಳ್ತಾರೆ ರೆಸ್ಟ್ ಮಾಡಿ ಸರ್ ಅಂತ. ಆಗ್ತಾ ಇಲ್ಲ, ಅಷ್ಟು ವರ್ಕ್ ಇರೋದು ಪ್ರೆಸರ್. ಆದ್ರೂ ಇವ್ರು ಬೆಳಿಬೇಕು. ನಿಮ್ ಕನ್ಕ್ಲೂಷನ್ ಸಿಕ್ಕಿದ್ಯಾ? ನೋಡಿ, ಸೈನ್ ಮಾಡಿದ್ರೆ ಮುಗೀತಂತೆ. ಮಾತಾಡಕ್ ಆಗಲ್ಲ, ಸೈನ್ ಮಾಡಿದ್ರೆ ಮುಗೀತು. ಬೇರೆದೇನ್ ಮುಂದೆ ಪ್ರೊಸೆಸ್ ಇದೆ ಅದು ಮಾಡ್ಕೊಂಡು ನೋಡಿ. ಇದು ಕಲಿಬೇಕು ನೀವು. ಇದು ಎಲ್ಲಾ ಕಡೆನೂ ಅಪ್ಲೈ ಆಗ್ಲಿ ಸ್ನೇಹಿತರೆ. ನಾವ್ ಸುಮ್ನೆ ಕೂಗ್ಬಿಟ್ರೆ, ನಾವ್ ಕಿರ್ಚ್ಬಿಟ್ರೆ ವರ್ಕ್ ಆಗಲ್ಲ. ರಿಯಲ್ ಲೈಫ್ ಇದು. ಇದೆಲ್ಲ ಮನೇಲಿ ಇಟ್ಕೋಬೇಕು ನಾವ್ ಅಷ್ಟೇ. ನಾನು ಅಷ್ಟೇ ಕೂಗ್ಬಿಟ್ಟೆ ಕಿರ್ಚ್ಬಿಟ್ಟೆ ವರ್ಕ್ ಆಗಲ್ಲ. ಎಷ್ಟ್ ದಿನ ಆಯ್ತು ಇವಾಗ ಟೋಟಲ್ ಕ್ಲಾಸ್ ಮಿಸ್ ಆಗಿ? 1 ವೀಕ್ ಮೇಲೆ ಆಯ್ತಾ? ಇನ್ನ ಜಾಸ್ತಿ ಆಯ್ತಾ ಮೇಡಮ್? 1 ವೀಕ್ ಮೇಲೆ ಆಯ್ತು. ಹಾ, 1 ವೀಕ್ ಮೇಲೆ ಆಯ್ತು. ಬಂದಿಲ್ಲ ಅವರು. ಪೇರೆಂಟ್ಸ್ ಎಲ್ಲ ಖುಷಿ ಇದಾರ ತಾನೆ ನಿಮ್ ವರ್ಕ್ ಮಾಡ್ತಾ ಇದ್ದಿದ್ದು. ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಇಲ್ಲಿ ಬಂದ್ ಯಾವ್ದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಆಗ್ಲಿ ಮತ್ತೊಂದು ಏನು ಬೇಡ ಉದಯ್. ಎಷ್ಟೊಂದು ಫ್ಯಾಮಿಲಿ, ಎಷ್ಟೊಂದು ಕಂಪನಿಗಳು ಲಾಸ್ ಆಗಿರೋದು ಫ್ಯಾಮಿಲಿ ಅಟ್ಯಾಚ್ ಆಗಿ. ನನ್ನ ಕಂಪನಿ, ನನ್ನ ಎಂಪ್ಲಾಯ್ ಎಲ್ಲ ಫ್ಯಾಮಿಲಿ ಅನ್ಕೊಂತಾರೆ, ಅಲ್ಲೇ ಲಾಸ್. ನಮ್ಮ ಇನ್ಸ್ಟಿಟ್ಯೂಟ್ ಕಾನ್ಸೆಪ್ಟ್ ಏನು ಅಂದ್ರೆ, ಯು ಥಿಂಕ್ ಲೈಕ್ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಪರ್ಸನ್ ತರ ಥಿಂಕ್ ಮಾಡ್ಬೇಕು ನೀವು. ಒಂದು ಸೋಲ್ತೀರಾ ಇಲ್ಲ ಗೆಲ್ತೀರಾ. ಸೋತ್ರೆ ಅನುಭವ, ಗೆದ್ರೆ ನೆಕ್ಸ್ಟ್ ಯಾವ ತರ ಗೆಲ್ಬೇಕು ಅದನ್ನೇ ಮೇಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಫಾರ್ಮೆಟ್ ಅಲ್ಲಿ ನಾವು ಇನ್ಸ್ಟಿಟ್ಯೂಟ್ ನ ಮಾಡ್ತಾ ಇರೋದು. ನೆಕ್ಸ್ಟ್ ಫಾರ್ಮೆಟ್ ಲೈಕ್ ಯು ಥಿಂಕ್ ಲೈಕ್ ಆರ್ಮಿ. ನಮ್ ದೇಶ ಅಂತ ಬಂದ್ರೆ ನೀವೆಷ್ಟು ಪಣ ತೊಟ್ಕೊಂಡು ನಿಂತ್ಕೊಂಡಿರ್ತಾ ಹೇಳಿ. ಆ ತರ ನಿಮ್ ಲೈಫಲ್ಲಿ ನಾನು ಗ್ರೋ ಆಗ್ಬೇಕು ಅನ್ನೋದು ಛಲ ಇರಬೇಕು. ಫ್ಯಾಮಿಲಿ ಅಂತ ಬಂದ್ರೆ ಎಲ್ಲಾನು ಗ್ರಾಂಟೆಡ್. ನಾ ಅದನ್ನ ಕ್ರಿಯೇಟೇ ಮಾಡಿಲ್ಲ. ನಾನು ಸಿಕ್ಕಾಪಟ್ಟೆ ಲಾಸ್ ಆಗಿದ್ದೀನಿ. ನಾನು ಹೋಗಿ ನಮ್ ಸ್ಟೋರಿ ನೋಡ್ರಿ. ನಾವು ಬೆಳೆದು ಬಂದ ಹಾದಿನ ನೋಡಿ. ಸುಮ್ನೆ ಇಲ್ಲಿ ಬ್ಲೇಸರ್ ಹಾಕೊಂಡ್ ಬಂದಿಲ್ಲ ನಾನು ಸುಮ್ನೆ ಮಾತಾಡಕ್ಕೆ. 33 ವರ್ಷ ನನ್ನ ವಯಸ್ಸಲ್ಲಿ ನಾನು ಕಷ್ಟಪಟ್ಟಿದ್ದೀನಿ. ಈಗ ನಿಮ್ಗೆ ಸ್ಟೇಜು 25. ನೀವು ಕಷ್ಟಪಟ್ಟಿಲ್ವಾ? ನೀವು ಮೋಸ ಹೋಗಿಲ್ವಾ? ನಿಮ್ಗೆ ಲಾಸ್ ಆಗಿಲ್ವಾ? ಸ್ನೇಹಿತರೆ, ಎಲ್ಲರ ಲೈಫಲ್ಲೂ ಮೋಸ ಹೋಗಿರ್ತಾರೆ, ಲಾಸ್ ಆಗಿರ್ತಾರೆ. ಮೋಸ ಹೋಗೋದ್ರಲ್ಲೂ ಯಾವ್ದ್ರಲ್ಲಿ? ಫೈನಾನ್ಷಿಯಲಿ ಮೋಸ ಹೋಗಿರ್ತಾರೆ ಯಾರಾದ್ರೂ ಆಗ್ಲಿ. ದುಡ್ಡಿನ ವಿಷಯದಲ್ಲಿ ಮೋಸ ಹೋಗಿರ್ತಾರೆ. ನೆಕ್ಸ್ಟ್ ಯಾವ್ದ್ರಲ್ಲಿ ಮೋಸ ಹೋಗಿರ್ತಾರೆ? ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ. ಇದ್ರಲ್ಲಿ ಯಾರು ಮೋಸ ಹೋಗಿಲ್ಲ ಹೇಳಿ? ಎಲ್ಲರೂ ಮೋಸ ಹೋಗಿರ್ತಾರೆ. ನಾನು ಆಗಿದ್ದೀನಿ. ನೀವು ಆಗಿಲ್ವಾ ಸರ್? ಅದಾಗಬಾರ್ದು ಅಂತ ತಾನೇ ನಾನು 0% ಹೈಡು 100% ಟ್ರಾನ್ಸ್ಪರೆಂಟ್ ಮಾಡಿರೋದು.
ಮತ್ತೆ ನಾನು ಮೋಸ ಮಾಡಿದ್ರೆ ಮಾರ್ಕೆಟ್ ಏನ್ ಕೊಟ್ಟಂಗೆ ಉದಯ್ ಸರ್ ನಾನು? ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾನ್ ಮತ್ತೆ ನಿಮ್ ಮೋಸ ಮಾಡಿದ್ರೆ ದುಡ್ಡು ಇಸ್ಕೊಂಡು ಏನು ಹೇಳ್ಕೊಂಡಿರಾ, ಸುಮ್ನೆ ಬಿಲ್ಡಪ್ ಕೊಟ್ಕೊಂಡು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಅಂದ್ರೆ ಮತ್ತೆ ಮೋಸ ಹೋಗ್ತೀರಾ ತಾನೆ? ಮತ್ತೆ ಯಾರನ್ನ ಬಿಲೀವ್ ಮಾಡ್ತೀರಾ ನೀವು? ಹೇಳಿ ಉದಯ್ ಸರ್. 25 ವರ್ಷ, ಇನ್ನ ಎಷ್ಟೋ ಲೈಫ್ ಇದೆ. 25 ವರ್ಷಕ್ಕೆ ಎಷ್ಟೋ ಜರ್ನಿ ನೋಡ್ಬಿಟ್ಟಿದ್ದೀರ ನೀವು. ನಾನು ಅದನ್ನ ಮಾಡಬಾರ್ದು ಅಂತ ಸಂಸ್ಥೆ ಮಾಡಿರೋದು ಉದಯ್ ಸರ್. ನಿಮ್ ದುಡ್ಡಲ್ಲಿ ಮೋಸ ಹೋಗ್ಬಾರ್ದು, ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲಿ ಆಗ್ಬಾರ್ದು ಅಂತ. ನಾನ್ ಮಾಡಂಗಿದ್ರೆ ಯಾಕೆ ಲೈವ್ ಬರ್ತೀನಿ? ಇನ್ನೊಂದು ಅನ್ಕೋಬಹುದು, ಲೈವ್ ಬಂದ್ರೆ ಏನೋ ನಮ್ಗೆ ಅಡ್ಮಿಷನ್ ಗೆಲ್ಪೋ, ನಾನ್ ಹೆಸರು ನಾನ್ ಲೈವ್ ಬರೋದು ನಿಮ್ಗೋಸ್ಕರ ರೀ. ತೋರ್ಸಿ, ನನಗೇನು ಆಗ್ಬೇಕಾಗಿಲ್ಲ ರೀ. ಉದಯ್ ಸರ್ ನೋಡಿ, ಆ ಮುಗುಳ್ನಾಗೆ ಆ ಕಣ್ಣು ನೋಡಿ, ಐ ಕಾಂಟ್ಯಾಕ್ಟ್ ನೋಡಿ ಮಾತಾಡ್ತಿದ್ದೀರಲ್ಲ, ನಿಮ್ ಗ್ರೋತ್ಗೆ ನಾನು ಲೈವ್ ಬರೋದು, ನಿಮ್ಗೊಂದು ಧೈರ್ಯ ಬರ್ಲಿ ಅಂತ. ನನಗೇನ್ರಿ, ಪೇಡ್ ಆಡ್ಸ್ ಮಾಡ್ತೀನಿ, ಸ್ನೇಹಿತರಿದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು, ಅಡ್ಮಿಷನ್ ಬಗ್ಗೆ ಮಾಡಿ ಅಂದ್ರೆ ಮಾಡ್ತಾರೆ, ಚಾನೆಲ್ಸ್ಗಳಿದೆ. ಕೆಲವೊಂದು ಪೇ ಮಾಡ್ತೀನಿ, ಕೆಲವೊಂದು ಪೇನೆ ಮಾಡಿಸ್ಕೊಳಲ್ಲ. ನನ್ನ ಸ್ನೇಹಿತರು ಟ್ರೋಲ್ ಪೇಜ್ಗಳಿದೆ, ಅವ್ರು ಟ್ರೋಲ್ ಹೇಳಿದ್ರೆ ಇವತ್ತು ನಾಳೆ ಟ್ರೋಲ್ ಮಾಡಿಸ್ತೀವಿ, ಮೇ ಬಿ ಟ್ರೋಲ್ ಮಾಡಿಸ್ತೀವಿ. ಇನ್ನೇನ್ ಬೇಕು ಉದಯ್ ಸರ್ ನಮ್ಗೆ? 1.5 ಕೋಟಿ ಲಾಸ್ ಆಗಿದ್ದೀವಿ, ಪರವಾಗಿಲ್ಲ. ಬ್ಯಾಂಕ್ ಅವ್ರು ಬರ್ತಾರೆ, ಬ್ಯಾಂಕ್ ಅವರೇ ಖುಷಿ ಪಡ್ತಾರೆ. ನಿಮ್ ತರ ಹಾಸ್ಪಿಟಾಲಿಟಿ ಯಾರು ಮಾಡಲ್ಲ ನಮ್ಗೆ ಅಂತ. ಅದು ಒಂದು ಲೈವ್ ಮಾಡ್ಬೇಕು. ಅಷ್ಟು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ನನ್ಗೆ ಆಸ್ ಎ ಫೌಂಡರ್ ಆಗಿ. ಅವ್ರಿಗೆ ಬ್ಯಾಂಕ್ ಅವ್ರು ಬಂದ್ರು ಕೂಡ ಅವ್ರಿಗೆ ನೀವೇ ನೋಡಿರ್ತೀರಾ, ತೋರಿಸಿ, ಅವ್ರಿಗೆ ಒಳ್ಳೆ ಹಾಸ್ಪಿಟಾಲಿಟಿ ಕೊಡ್ತೀವಾ ಇಲ್ವಾ? ಜ್ಯೂಸ್ ಬೇಕಾ, ವಾಶ್ರೂಮ್ಗೆ ಹೋಗ್ಬೇಕಾ, ಸ್ನಾಕ್ಸ್ ಬೇಕಾ, ಏನ್ ಬೇಕು ಎಲ್ಲ ಕೇಳ್ತೀವಿ. ಅವ್ರು ಆರಾಮಾಗಿ ಒಂದು ಮೂವಿ ನೋಡ್ತಾ ಇರ್ತಾರೆ. ಅಷ್ಟು ಪ್ರೀತಿ ಮಾಡ್ತೀವಿ. ಬ್ಯಾಂಕ್ ಅವ್ರಿಗೆ ಪ್ರೀತಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆ ಹೌದಾ ಇಲ್ವಾ? ನೀವು ಗ್ರೋ ಆಗ್ಬೇಕು ಸರ್. ಇಲ್ಲಿ ಬಂದ್ಮೇಲೆ ನನಗ್ ಬಹಳ ಖುಷಿ ಇದೆ. ನಿಮ್ ಗರ್ಲ್ ಫ್ರೆಂಡ್ ಇದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ನಿಮ್ ಗ್ರೋತ್ ಅವ್ರಿಗಿಂತ ಇಷ್ಟಪಡೋ ನಾನೇ. ಇದಾರ ಇಲ್ವೋ ನನ್ಗೆ ಗೊತ್ತಿಲ್ಲ, ಲೈವ್ ಅಲ್ಲಿ ಹೇಳ್ಬೇಡಿ. ಬಟ್ ನೀವು ಗ್ರೋತ್ ಆದ್ರೆ ನಿಮ್ ಫ್ಯಾಮಿಲಿ ಅವ್ರು ಬಿಟ್ರೆ, ನೀವು ತುಂಬಾ ಇಷ್ಟಪಡೋರು ಬಿಟ್ರೆ ನಾನೇ. ಅವ್ರನ್ನ ತೋರಿಸಿ, ಅವ್ರ ಮುಖ ನೋಡಿ. ನೀವು ಉದಯ್ ಸರ್ ಇಲ್ಲಿ ಬಂದು ಬೇರೆಯವ್ರಿಗೆ ಮನ ಸೋತ್ಬೇಡಿ, ಬೇರೆಯವ್ರಿಗೆ ಮನ ಸೋಲ್ಲೇಬೇಡಿ. ಫ್ರೆಂಡ್ಶಿಪ್ ಮಾಡಬೇಡಿ ಸರ್. ಇಲ್ಲಿ ಯಾರು ಅಲ್ಲ. ಕೋರ್ಸ್ ಮುಗೀತಾ ನೀವು ದಾವಣಗೆರೆಗೆ ಹೋಗ್ಬಿಡ್ತೀರಾ, ಇಲ್ಲ ಎಲ್ಲೋ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ನೀವು ಕಷ್ಟಪಡ್ಬೇಕು, ನಿಮ್ಮನ್ನು ಮಾತ್ರ ನೋಡ್ಬೇಕು ಸರ್. ನಿಮ್ಗೇನೇ ಇದ್ರು ನನ್ನ ಹತ್ರ ಮಾತ್ರ ಮಾತಾಡಿ. ನನ್ಗೆ ಗೊತ್ತು ನಿಮ್ ಸ್ಟ್ರಗಲ್ ಸ್ಟೋರಿ, ಬೇರೆಯವ್ರಿಗೆ ಏನ್ ಗೊತ್ತು ಅಲ್ವಾ ಸರ್? ಹಾಗಾಗಿ ಬಿ ಪೇಷಂಟ್. ಈ ತಾಳ್ಮೆ, ನೀವು ಮಾತಾಡಿರೋದೇನು ತಪ್ಪಿಲ್ಲ. ನಾನೇನು ಅದನ್ನ ನನ್ನ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ನಿಮ್ಮನ್ನ ಹೊಗಳ್ತಾ ಹೇಳೋರು ನೀವು ಬೇಗ ಹಾಳಾಗ್ಲಿ ಅಂತ ಸರ್. ಪೇರೆಂಟ್ಸು ಯಾವತ್ತಾದ್ರೂ ತುಂಬಾ ಹೊಗಳ್ತಾರ? ನೀವೇ ಹೇಳಿ. ಬರೇ ಬೈತಾರೆ, ಹೊಡಿತಾರೆ, ಬರೇ ಬೈಯೋದು. ನಮ್ಮಮ್ಮ ನಮ್ಮಪ್ಪ ಏನಕ್ಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಅನ್ಸ್ಬಿಡಲ್ವಾ ಒಂದೊಂದ್ಸಲಿ? ನೋಡಿ, ಅನ್ಸುತ್ತಾ ಇಲ್ವಾ? ಏಕೆ ಸರ್? ಅವ್ರು ಚೆನ್ನಾಗಿರ್ಲಿ ಅಂತ. ನಮ್ಗಾಗಿರೋ ಪರಿಸ್ಥಿತಿ ಅವ್ನಿಗೆ ಆಗೋದ್ ಬೇಡ ಅನ್ನೋದು. ನನ್ಗೂ ಅಷ್ಟೇ. ಉದಯ್ ಸರ್ ಬಂದಿದ್ದಾರೆ, ಇಲ್ಲಿ ಗ್ರೋ ಆಗ್ಬೇಕು. ನನ್ಗೇನು ನೀವು ಲಾಸ್ ಆದ್ರೆ ನನಗೂ ಲಾಸೇ. ಈ ಕ್ಲಾಸ್ ಯಾವ್ದಾವ್ದು ಮಿಸ್ ಆಗಿದೆ ಅದೆಲ್ಲ ಕವರ್ ಮಾಡ್ಕೊಳ್ಳಿ ನೀಟಾಗಿ. ಇಂಡಿವಿಜುವಲ್ ಆಗಿ ಬನ್ನಿ, ಅಟೆಂಡ್ ಮಾಡಿ. ಗ್ರೂಪ್ ಮಾಡ್ಕೋಬೇಡಿ, ಇಲ್ಲಿ ಹಾಳಾಗ್ಬಿಡ್ತೀವಿ ನಾವು. ಹೆಂಗೆ ನಮ್ಮ ಸವಾಸ ದೋಷ ಇರಬೇಕು ಅಂದ್ರೆ ಓಡೋರ್ ಜೊತೆ ಇರ್ಬೇಕು ನಾವು, ಮಾತಾಡೋರ್ ಜೊತೆ ಇರಬಾರ್ದು. ಬರೇ ಮಾತಾಗ್ಬಿಡುತ್ತೆ. ಓಡ್ತಾ ಇರ್ಬೇಕು, ಕೆಲ್ಸ ಕೆಲ್ಸ ಕೆಲ್ಸ. ನೀವು ಮೊನ್ನೆ ಸೋಲೋರಲ್ಲ, ಸೋತ್ಬಿಟ್ಟಿದ್ದೀರ ಆ ವಿಷಯದಲ್ಲಿ. ಗ್ರೂಪ್ ಮಾಡಬೇಡಿ. ಯಾವ್ದಾದ್ರು ನಂಬರ್ ಯಾರ್ದು ಇದೆ ನಂಬರು? ಇವಾಗ ಯಾರ್ದು ನಂಬರ್ ಇದೆ ನಿಮ್ಮ ಹತ್ರ? ಡಿಲೀಟ್ ಮಾಡಿ, ಈಗಲೇ ಡಿಲೀಟ್ ಮಾಡಿ, ತೆಗಿ. ಅವ್ರು ಬಂದ್ರೆ ಅವ್ರು ಮಾತ್ರ ಗ್ರೋ ಆಗ್ಬೇಕು. ಏನ್ ಕಾಂಟ್ಯಾಕ್ಟ್ ಬೇಕು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಆ ಒಂದು ನೆಟ್ವರ್ಕ್ನ. ನಾನು ಕೊಡ್ತೀನಲ್ಲ, ನನಗಿಂತ ಬೇಕೇನ್ರಿ ನಿಮ್ಗೆ? ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ರಾ? ಡಿಲೀಟ್ ಮಾಡಿದ್ರಾ? ಹಾ,
ಸ್ನೇಹಿತರೆ, ನನ್ನ ಉದ್ದೇಶ ಏನ್ ಗೊತ್ತಾ ರೀ, ಒಂದು ಸ್ಕೂಲ್ ಮಗುನು ಅದ್ರದ್ದೇ ಆದಂತದ್ದು ಒಂದು ಸ್ಟ್ರಗಲ್ ಇರತ್ರಿ. ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಲಿ, ಒಂದು ಎಂಪ್ಲಾಯ್ ಆಗಿರ್ಲಿ, ಸೆಲ್ಫ್ ಎಂಪ್ಲಾಯ್ ಆಗಿರ್ಲಿ, ಅನ್ಎಂಪ್ಲಾಯ್ ಆಗಿರ್ಲಿ, ಅವ್ರದ್ದೇ ಆದಂತದ್ದು ಒಂದು ಸ್ಟ್ರಗಲ್ ಸ್ಟೋರಿ ಇರುತ್ತೆ. ಈಗ ನಂದೇ ಆದಂತದ್ದು ಒಂದು ಸ್ಟ್ರಗಲ್ ಸ್ಟೋರಿ ಇರುತ್ತೆ, ಉದಯ್ ಸರ್ದು ಒಂದು ಸ್ಟ್ರಗಲ್ ಸ್ಟೋರಿ ಇರುತ್ತೆ. ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಬೇಕು ಸ್ನೇಹಿತರೆ. ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಕಲಿಯೋದಿದೆ, ಎಷ್ಟೊಂದು ಡಿಮೋಟಿವೇಟ್ ಆಗೋದು ಇದೆ. ಅದನ್ನ ನಮ್ಗೆ ಏನ್ ಬೇಕು ಅದನ್ನ ತಗೊಳ್ಳೋಣ ಸ್ನೇಹಿತರೆ. ನೀವು ಪೇಷನ್ಸ್ ಆಗಿ ಇರ್ಬೇಕು ಸರ್. ಮಾತಾಡ್ಬೇಕಾರೆ ಈ ಉದಯ್ ಬೇಕು ನನಗೆ. ತಪ್ಪು ನಡೀತಾ ಇದೆಯಾ, ಓಕೆ, ನಾನೇ ಅಗ್ರಿ ಆಗ್ತೀನಿ. ನಾನೇ ಸರ್ 14,000 ಉಳಿಸ್ಬಿಟ್ಟು ನಾನು ಏನ್ ಸರ್ 4 ಜನನ ತಗೊಂಡಿದ್ದಿದ್ ನೀವು? ಎಷ್ಟು ಜನ? ನೀವೊಬ್ರು, ಅಜಯ್ ಸರ್, ಪ್ರಸನ್ನ ಅವರು, ಆಮೇಲೆ ಇನ್ಯಾರು? 3 ಜನ. ನಾನ್ ಮೇಡಮ್ ಕೊಟ್ಟಿದ್ದು 8 ಜನಕ್ಕೆ ಕೊಡ್ತೀನಿ ಅಂತ. ಕೆಲವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಟ್ಟು ಮಾಡಿಸ್ತೀನಿ. 14,000 ಇಂಟು 3 ಜನ ಏನ್ ಸರ್? ಸರ್ ನಮ್ಗೆ ದುಡ್ಡು ಮಾಡಬೇಕು, ಕರೆಕ್ಟ್, ರೈಟ್ ವೇಲ್ ಮಾಡಕ್ ಹೊರಟಿರೋದು ನಾನು. ನಾನೇ ಎಷ್ಟೋ ಜನದ ನಾನು ಹೇಳಲ್ಲ, ನಾನು ಹೆಲ್ಪ್ ಮಾಡಿರೋದು. ನನಗೆ ಬಹಳ ಇದೆ ಕೊಡುಗೆ ಕೊಡಬೇಕು ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಂತ. ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ನಾನು ಲೈವಲ್ಲೆಲ್ಲ ಹೇಳಕ್ ಇಷ್ಟಪಡಲ್ಲ. ನಾನು 3 ಜನದ್ದು ನನಗೆ ನಿಮ್ ವೇ ಆಫ್ ಟಾಕಿಂಗು ರೈಟ್ ನಾವು ಚೇಂಜ್ ಮಾಡ್ಕೊಳ್ಳಿ. ಪ್ರೊಫೆಷನಲ್ ಆಗಿ ಥಿಂಕ್ ಮಾಡಿ, ಪ್ರೊಫೆಷನಲ್ ಆಗಿ ಮಾತಾಡಿ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಕಂಟೆಂಟ್, ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ಹೇಳಿ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಹತ್ರ ಕಂಟೆಂಟ್ ಇದೆ, ಅವಾಗ ಮಾತ್ರ ಮಾತಾಡಕ್ಕಾಗೋದು. 1 ವಾರ ಆಗಿದೆ ನಿಮ್ಗೆ ನಾನು ಸಿಗ್ನೇಚರ್ ಕೊಟ್ಟಿದ್ದೀನಾ? ಇನ್ನ ಮೇಡಮ್ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ ಬಂದ್ರಿ, ನಾನು ಮಾಡಿಸಿದ್ದೀನಾ? ನಾನು ಎಲ್ಲಿ ಮಾಡಿದ್ದೀನಿ? ಇಲ್ಲಿ ಸಿಗ್ನೇಚರು ಎಲ್ಲಿ ಮಾಡಿದ್ದೀನಿ? ಇಲ್ಲಿ ಮಾಡೇ ಇಲ್ಲ ನೋಡಿ, ಇಲ್ಲಿ ನಾನು ಮಾಡೇ ಇಲ್ಲ. ಪೇಷನ್ಸ್, ತಾಳ್ಮೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವೊಂದು ಬಿಸ್ನೆಸ್ ಮಾಡಿದೀರಾ, ಒಂದು ರೆಂಟ್ಗೆ ಒಂದು ವೇರ್ ಹೌಸ್ ತಗೊಂಡಿದ್ದೀರಾ, ಒಂದು ಲೀಸ್ಗೆ ಒಂದು ಜಾಗ ತಗೊಂಡಿದ್ದೀರಾ ಅನ್ಕೊಳ್ಳಿ. ಓನರ್ಗೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡ್ತಿದ್ದಾರೆ. ಮ್ಯೂಚುವಲ್ ಅಲ್ಲಿ ಹೋಗಿ ಯಾವ ಟೈಮಿಂಗ್ಸ್ ಇದೆ, ಯಾವಾಗಿದೆ ಅಂತ ಕೇಳ್ಕೊಂಡು ನೀವು ಮ್ಯೂಚುವಲ್ ಅಲ್ಲಿ ಕ್ಯಾನ್ಸಲ್ ಮಾಡಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದಿದ ತಕ್ಷಣ ಆ ಡೇನೆ ಕ್ಯಾನ್ಸಲ್ ಮಾಡಿ ಅನ್ನಕ್ಕೆ ಆಗಲ್ಲ. ಅದು ತಾಳ್ಮೆ ನಿಮ್ಗೆ ಬಂದಿದೆ ಅಂತ ಅನ್ಕೊಂತೀನಿ, ಕೆಲವೊಂದು ವಿಷಯಗಳೆಲ್ಲ ಅರಿವಾಗಿದೆ ಅಂತ. ಈ ಗ್ಯಾಪ್ ಅಲ್ಲಿ ಏನ್ ತಿಳ್ಕೊಂಡ್ರಿ ನೀವು? ಏನ್ ಅನ್ನಿಸ್ತು ಈ ಒಂದಿಷ್ಟು ದಿನದಲ್ಲಿ? ಈ ಪ್ರೋಸೆಸ್ ಎಲ್ಲ ನೋಡ್ತಾ ಇದ್ರಿ, ಇವತ್ತು ಡಿಸ್ಕಷನ್ ಮಾಡಿದ್ವಿ, ಲೈವ್ ಹೋಗ್ತಾ ಇದೆ. ಏನ್ ಅನ್ನಿಸ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತ? ಅದು ಯಾವ ಟೈಮಿಗೆ ಆಗ್ಬೇಕು ಆ ಟೈಮಿಗೆ ಆಗುತ್ತೆ ಅಂತ ಅನಿಸ್ತು ಅಲ್ವಾ? ವೆರಿ ಗುಡ್ ಪಾಯಿಂಟ್. ಒಂದೇ ಒಂದು ಬುಕ್ ಪಾಯಿಂಟ್. ಹರಿ ಸರ್ ಇದನ್ನ ಎಡಿಟ್ ಮಾಡಿ, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಇದೇ ಲೈಫ್ ಸರ್. ನಾವ್ ಏನ್ ವರ್ಕ್ ಮಾಡ್ತೀವಿ, ಯಾವ ಟೈಮ್ಗೆ ನಾವು ನಿಮ್ಗೆ ಅದನ್ನ ಹೇಳಿ ಮಾಡಿಸ್ತೀವಿ ಅನ್ನೋದು ಐ ನೋ. ಸಿಕ್ತು ಆ ಟೈಮು, ಯಾವ ಟೈಮ್ಗೆ ಆಗ್ಬೇಕು ಆ ಟೈಮ್ಗೆ ಆಗುತ್ತೆ ಅನ್ನೋದು ಅವ್ರು ತಿಳ್ಕೊಂಡು ನೋಡಿ. ಆ ಜರ್ನಿ, ಆ ಒಂದು ವರ್ಡ್ ಸಾಕು, ಬ್ಯೂಟಿಫುಲ್ ವರ್ಡ್ ಅದು. ಲರ್ನ್ ಟು ವೇಟ್. ನಾವು ವೇಟ್ ಮಾಡೋದನ್ನೇ ಕಲಿಬೇಕು. ಸುಮ್ಮನೆ ಬೇಗ ಎಕ್ಸ್ಪ್ಲೋರ್ ಆಗಬಾರ್ದು. ನಾವು ಅರ್ಥ ಮಾಡ್ಕೊ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರಲ್ಲ, ಆ ಥರ ನಾವು ಹೆಂಗ್ B2B ವರ್ಕ್ ಮಾಡ್ತೀವಿ ಅಂತ ನಾಲೆಜೇ ಇರಲ್ಲ ಕೆಲವ್ರಿಗೆ. ನನ್ನ ರ್ಯಾಪೋಗೆ ಫ್ರೀಯಾಗೆ ಮಾಡ್ಬಿಡ್ತಾರ್ರಿ ಎಷ್ಟೊಂದು ಜನ. ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ, ಕೆಲವ್ರು ದುಡ್ಡೇ ಕೇಳಲ್ಲ, ಯಾಕಂದ್ರೆ ಅವ್ರು ಬ್ರ್ಯಾಂಡಿಂಗ್ ಮಾಡ್ತೀವಿ ನಾವು, ಬೇರೆ ಕಡೆ ಬಿಸ್ನೆಸ್ ಕೊಡ್ತೀವಿ. ಇದನ್ನ ಅರ್ಥ ಮಾಡ್ಕೊಂಡಿರೋರು ಎಷ್ಟೊಂದು ಜನ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಆಗ್ತಿದ್ದೀರಾ ಸ್ನೇಹಿತರೆ. ಮತ್ತೆ ಈ ಲೈವ್ ನೋಡ್ತಾ ಇರೋರು ಅಷ್ಟೇ, ಕಂಟೆಂಟೇ ಗೊತ್ತಿರಲ್ಲ ನಿಮ್ಗೆ, ಕಮೆಂಟ್ ಹಾಕ್ಬಿಡ್ತೀರಾ. ನೋ, ಬ್ಯೂಟಿಫುಲ್ ಕಂಟೆಂಟ್, ನಂಬರ್ 1 ಕಂಟೆಂಟ್ ನಮ್ದು, ನಾಟ್ ನಂಬರ್ 2, ನಂಬರ್ 3. ಅಷ್ಟು ಕಂಟೆಂಟ್ ಇದೆ ಇದರಲ್ಲಿ. ಹೋಗಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳೋದೇ ಇಲ್ಲ, ನಿಮ್ ಕಂಟೆಂಟ್ ಅರ್ಥ ಆದ್ರೆ ಮಾತ್ರ ಅದನ್ನೆಲ್ಲ ಮಾಡಿ. ನಾನು ಹೇಳೋದು ರೈಟ್ ಟೈಮ್ಗೆ ಲಾಗಿನ್ ಲಾಗೌಟ್ ಹಾಕಿ, ಲೀವ್ ಬೇಕಂದ್ರೆ ಪರ್ಮಿಷನ್ ತಗೊಳ್ಳಿ, ಮಿಸ್ ಆಗಿರೋ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಬಂದು ಕಲ್ತ್ಕೊಳ್ಳಿ. ನನ್ಗೆ ದುಡ್ಡು ಕೊಡಬೇಡಿ, ಫ್ರೀಯಾಗಿ ಬಂದು ಕಲ್ತ್ಕೊಳ್ಳಿ, ನೀವು ಬೆಳೀರಿ. ಇಲ್ಲಿ ಗ್ರೂಪಿಸಮ್ ಮಾಡಬೇಡಿ. ನಿಮ್ಮ ಇಂಡಿವಿಜುವಲ್ ಅಟೆನ್ಷನ್ ನನ್ಗೆ ಬೇಕು, ನೀವು ಮಾತ್ರ ಗ್ರೋ ಆಗ್ಬೇಕು.
ಎಲ್ಲರೂ ಇಂಡಿವಿಜುವಲ್ ಗ್ರೋತ್ ಆಗ್ಬೇಕು ಉದಯ್ ಸರ್. ನಿಮ್ದೇ ಆದಂತ ಒಂದು ಕನ್ಸು ಹೊತ್ತು ಬಂದಿದ್ದೀರಾ, ಆ ಕನ್ಸ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ಮಾಡಿ. ಯಾರ ನಂಬರು ಕನೆಕ್ಟ್ ಮಾಡ್ಕೋಬೇಡಿ. ಇಲ್ಲಿ ಯಾರು ಫ್ಯಾಮಿಲಿಗಳಲ್ಲ ಸರ್. ನಾನು ನಿಮ್ಮ ಅಣ್ಣ ತಮ್ಮ ಅಲ್ಲ, ನೀವು ಅಲ್ಲ. ನನ್ಗೆ ಗೊತ್ತಿರೋದು ನಿಮ್ಗೆ ಹೇಳ್ಕೊಡಕ್ ಬಂದಿದ್ದೀನಿ. ನಾನು ತುಂಬಾ ರಿಯಾಲಿಟಿ ಸರ್. ನಾನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಬಂದಿರೋ ನನಗೇನು ನೀಡಿಲ್ಲ. ನನಗೆ ಇವಾಗ ಕ್ಲೋಸ್ ಆಯ್ತಾ ಇನ್ಸ್ಟಿಟ್ಯೂಟ್, ನೋ ಪ್ರಾಬ್ಲಮ್. ನನ್ನಿಂದ 100 ಜನ ಬೆಳೆಯಲ್ಲ ಅಷ್ಟೇ. ನಾನು ಕ್ಲೋಸ್ ಮಾಡಿದ್ರೆ ನನ್ನಿಂದ 100 ಜನ ಬೆಳೆಯಕ್ಕಾಗಲ್ಲ. ಮುಂದುವರ್ಸ್ಕೊಂಡು ಹೋದ್ರೆ 100 ಜನ ಬೆಳೀತಾರೆ. ಈ ತರ ರಾ ಕಂಟೆಂಟ್ ಕ್ಲೋಸ್ ಆಗುತ್ತೆ ಅಷ್ಟೇ. ಜನಕ್ಕೆ ಎಲ್ಲರೂ ಮೋಸ ಹೋಗಿರೋರೆ. ನಾನ್ ಮತ್ತೆ ಮೋಸ ಮಾಡಕ್ ಬರಕ್ಕಾಗಲ್ಲ. ನಾನು ಯಾಕೆ ಮೋಸ ಮಾಡ್ಬೇಕು ಅವ್ರಿಗೆ? ನಿಮ್ಗೆ ಇಲ್ಲಿ ರಿಯಾಲಿಟಿಗೆ ವ್ಯಾಲ್ಯೂ ಇರೋದು. ಎಲ್ಲ ಬಂದ್ಬಿಟ್ಟಿದೆ, ನಿಮ್ಗೆ ಗೊತ್ತಿಲ್ದಿರೋದು ಏನಿಲ್ಲ. ಈಗ ಜನಕ್ಕೆ ಬೇಕಾಗಿರೋದು ಓನ್ಲಿ ಒನ್ ಥಿಂಗ್. ಏನ್ ಬೇಕು ಹೇಳಿ? ಟ್ರಸ್ಟ್. ಟ್ರಸ್ಟ್, ನಂಬಿಕೆ, ಟ್ರಸ್ಟ್. ಆ ಟ್ರಸ್ಟ್ ನ ಬಿಲ್ಡ್ ಮಾಡ್ತಾ ಇರುವಂತ ಕಂಪನಿ ನಮ್ದು, ಇನ್ಸ್ಟಿಟ್ಯೂಟ್ ನಮ್ದು. ಅರುಣ್ ಸರ್ ನಾನ್ ಕೆಲಸ ಮಾಡ್ತೀನಿ ಅಂದ್ರೆ ಕಣ್ಣು ಮುಚ್ಕೊಂಡ್ ಕೆಲಸ ಕೊಡ್ತಾರ್ರಿ. ಆ ಟ್ರಸ್ಟ್, ಹಾನೆಸ್ಟ್. 16 ವರ್ಷ ಆಗಿದೆ, ಒಂದೇ ಒಂದು ಕ್ರಾಸ್ ಪ್ರಮೋಷನ್ ಮಾಡಿಲ್ಲ. ಅರುಣ್ ಸರ್ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಮಾಡ್ತೀನಿ ನಾನು. ಪರವಾಗಿಲ್ಲ, ಲಾಸ್ ಇದೆಯಾ ಗೊತ್ತು. ನಾನೇ ಹೇಳ್ತಾ ಇದ್ದೀನಿ, 1.5 ಕೋಟಿ ಲಾಸ್ ಆಗಿದ್ದೀನಿ ನಾನು. ಅದನ್ನು ಮಾರ್ಕೆಟಿಂಗ್ ಮಾಡ್ತೀನಿ, ಅದನ್ನು ಪ್ರಮೋಷನ್ ಮಾಡ್ತೀನಿ, ಅದನ್ನು ಟ್ರೋಲ್ ಮಾಡಿಸ್ತೀವಿ. ಸ್ನೇಹಿತರೆ, ಇದನ್ನೆಲ್ಲ ಟ್ರೋಲ್ ಮಾಡಿ ಕನ್ನಡದ ಸಂಸ್ಥೆ ಮಾಡಿ, ಕನ್ನಡದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಮಾಡಿ 2 ವರ್ಷಕ್ಕೆ 1.5 ಕೋಟಿ ಲಾಸ್ ಆಗಿದ್ದೀನಿ. ಏಕೈಕ ವ್ಯಕ್ತಿ ನಾನೇ. ಅದು ಯಾಕೆ? ಕ್ವಾಲಿಟಿ ವರ್ಕ್ ಮಾಡಿ ಹೋಗಿ, ಕ್ವಾಲಿಟಿ ಎಜುಕೇಶನ್, ಕ್ವಾಲಿಟಿ ಅಂತ ಹೋಗಿ 1.5 ಕೋಟಿ ಲಾಸ್ ಮಾಡ್ಕೊಂಡಿರೋಂತ ಏಕೈಕ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಅದು V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಆಂಕರ್ ಅರುಣ್ ಸರ್. ಸುಮ್ಮನೆ ಫೇಕ್ ಏನೋ ದುಡ್ಡು ಮಾಡಕ್ಕೆ ಅವೆಲ್ಲ ಇಲ್ಲ. ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ನನ್ಗೆ ಬಹಳ ಖುಷಿ. ನಾನು ನೆಕ್ಸ್ಟ್ ಆರ್ಡರ್ ಕೊಡ್ಬೋದು ಉದಯ ಅವರೇ. ನೀವು ನಿಂತ್ಕೊಂಡು ಕೆಲಸ ಮಾಡ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ ಇತ್ತ ಕೇಳಿ, ನನಗೆ ಓಪನ್ ಆಗಿ ಕೇಳಿ. ಈಗ ನಾನು ಅದು ಫ್ರಾಡ್ ಮಾಡಂಗಿದ್ರೆ ನಾನೇ ಕೇಳ್ಬೇಕು ನಿಮ್ಗೆ. ನನಗೆ ಅವ್ರು ಫ್ರೀಯಾಗೆ ಮಾಡ್ತಾರೆ, ನಾನು ನಿಮ್ಗೆ ಯಾಕೆ ಹೇಳ್ಬೇಕು, ಡಿಸ್ಕ್ಲೋಸ್ ಮಾಡ್ಬೇಕು? ಒಂದು ಕ್ವಶನ್ ನನ್ನ ಕಡೆಯಿಂದ. ಡು ಯು ಅಗ್ರಿ? B2B ನಿಮ್ಮ ಹತ್ರ 18,000 ತಗೊಂಡಿದ್ದೀನಿ, 4,000 ಖರ್ಚು ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಕೊಡ್ಬೇಕು ಸರ್ವಿಸಸ್ ನ ಲಿಸ್ಟ್ ಔಟ್ ಮಾಡಿದೀನಿ, ಎಷ್ಟು ತಿಂಗಳು ಕೊಡ್ತೀನಿ ಅಂತ ಲಿಸ್ಟ್ ಔಟ್ ಮಾಡಿದೀನಿ. ಕರೆಕ್ಟ್? ಅದಾದ್ಮೇಲೆ ನಾನು ಅವ್ರ ಹತ್ರ ಫ್ರೀ ಆಗಾದ್ರೂ ಮಾಡಿಸ್ಕೊಂತೀನಿ, ಕಾಸ್ಟ್ ಆದ್ರೂ ಕೊಡ್ತೀನಿ. ನಾನು ಯಾಕೆ ಹೇಳ್ಬೇಕು ನಿಮ್ಗೆ? ನನ್ನ ಕ್ವಶನ್ ಆನ್ಸರ್ ಮಾಡಿ. ಹೇಳಿ, ಹೇಳ್ಬೇಕಾ? ನೀಡಿಲ್ವಲ್ಲ, ನಿಮ್ಗೆ ಬೇಕಾಗಿರೋ ಸರ್ವಿಸ್ ತಾನೆ. ಎಸ್ ಸರ್ ನೋ ಮಾತಾಡಿ ಸರ್. ನಾನು ಇವಾಗ ನಿಮ್ಗೆ ಹೇಳಂಗೆ ಅವಶ್ಯಕತೆ ಇಲ್ಲ. ಎಸ್ ಸರ್ ನೋ ಅಷ್ಟೇ ನಂಗೆ ಬೇಕಾಗಿರೋದು. ಹೇಳಿ, ಹೇಳ್ಬೇಕಂತ ಏನಾದ್ರು ಇದೆಯಾ? ಇಲ್ಲ ತಾನೆ? ಏನು ಏನಕ್ಕೆ ಹೇಳಲಿ ನಾನು? ನೋ ನೀಡ್. ನನ್ ನೀಡೇ ಇಲ್ಲ B2B. ನಿಮ್ಗೆ ನೋಡು, ಆರ್ಗ್ಯೂ ಅಲ್ಲ ನಾನು ಹೇಳೋದು. ಇವಾಗ ನಿಮ್ ಕನ್ಕ್ಲೂಷನ್ ಸಿಕ್ಕಿದ್ಯಾ? ನಾನು ಒಂದೇ ಕೇಳೋದು, B2B ಅಷ್ಟೇ. ನೀವ್ ಎಲ್ಲ ಮಾಡ್ಬೇಕಂತ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿದ್ದದು. ನಾನು ಇವಾಗ ಇಷ್ಟು ಪೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ನಾನು ಬುದ್ಧಿವಂತ ಸರ್, ನಾನು ದಡ್ಡ ಅಲ್ಲ. ನೀವು ಅಷ್ಟೇ, ನಿಮ್ಮ ಹತ್ರ ಬುದ್ಧಿ ಇದ್ರೆ ನೀವು ಬುದ್ಧಿವಂತ ಅಂತ ಹೇಳ್ಕೊಳ್ಳಿ. ನೀವ್ ಹೇಳ್ಕೊಳ್ದಿರೋದಕ್ಕೆ ನಿಮ್ಗೆ ಬಿಸ್ನೆಸ್ ಸಿಗ್ತಾ ಇಲ್ಲ ಸ್ನೇಹಿತರೆ. ಎಷ್ಟೊಂದ್ ಜನಕ್ಕೆ ಟ್ಯಾಲೆಂಟ್ ಇದೆ, ನನ್ಗೇನು ಗೊತ್ತಿಲ್ಲ ಅಂತ ಅನ್ನಕ್ಕೆ ಇದೇನು ಪ್ರಾಡಕ್ಟ್ ಸೆಲ್ ಅಲ್ಲ, ರಿಯಲ್ ಲೈಫ್. ನಿಮ್ಗೆ ಗೊತ್ತಿರೋದನ್ನ ಹೇಳ್ಕೊಂಡ್ರೇನೆ ನಿಮ್ ಬಿಸ್ನೆಸ್ ಸಿಗೋದು, ನಿಮ್ಮನ್ನ ಗುರ್ತಿಸೋದು. ನನ್ಗೇನು ಗೊತ್ತಿಲ್ಲ, ನೋ, ನಿಮ್ಮನ್ನ ಯಾರು ಗುರ್ತಿಸಲ್ಲ. ನಿಮ್ಗೇನ್ ಗೊತ್ತಿದೆ ಹೇಳ್ಕೋಬೇಕು. ಫೈನಲಿ ಎನಿಥಿಂಗ್ ಎಲ್ಸ್? ಏನಾದ್ರೂ ಹೇಳೋದಿದ್ಯಾ? ಕ್ಲಾಸಸ್ ಏನೇನ್ ಬರುತ್ತೆ ಅದನ್ನೆಲ್ಲ ಪ್ರಾಪರ್ ಆಗಿ. ಸರ್ ನಮ್ಗೆ ಕನ್ಕ್ಲೂಷನ್ ಸಿಗೋವರೆಗೂ ಲೈವ್ ಬರಲ್ಲ. ಸರ್ ನೀವು ಲೈವ್ ಬರ್ಲಿ ಅಂತ ನಾನು ಮಾಡ್ತಿಲ್ಲ ಸರ್. ಒಂದು ಕ್ವಶನ್, ನಿಮ್ಮಿಂದ ನಾನು ಗ್ರೋ ಆಗ್ಬೇಕನ್ನೋದಿಲ್ಲ ಸರ್. ಅಷ್ಟು
ಇಷ್ಟು ಜರ್ನಿ ಮಾಡಿದೀನಿ ನಿಮ್ಗೆ, ನಾನು ಆ ಕಂಟೆಂಟ್ ಕೊಡಕ್ ಬಂದಿರೋದು. ನಿಮ್ ಪೇಜ್ಗೆ ನಾನು ಮಾರ್ಕೆಟಿಂಗ್ ಪರ್ಸನಲ್ ಬ್ರ್ಯಾಂಡ್ ಮಾಡಕ್ ಏನಕ್ಕೆ ಮಾಡಿರೋದು ಗೊತ್ತಾ? ನಮ್ಮ ಕ್ರೆಡಿಬಿಲಿಟಿ ಇದೆ, ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ ಅಂತ. ಇಷ್ಟು ಜರ್ನಿಯಲ್ಲಿ ಮಾಡ್ಕೊಂಡ್ ಬಂದು ಟಕ್ ಅಂತ ಲ್ಯಾಂಡ್ ಆಗ್ತಾ ಇದೀರಾ ನಮ್ ಪೇಜ್ಗೆ. ನಿಮ್ಗೆ ಅಡ್ವಾಂಟೇಜ್ ಸರ್, ನೀವು ಬೆಳಿಲಿ ಅಂತ. ನೀವು ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಹೋಗಿ ನಾನು ಈವೆಂಟ್ ಆರ್ಗನೈಸರ್ ಅಂತ ಹೇಳಿದ ತಕ್ಷಣ ಆರ್ಡರ್ ಬಂದ್ಬಿಡುತ್ತಾ? ನೀವೇ ಹೇಳಿ, ಹೋಗಿ ಬಂದ್ಬಿಡುತ್ತಾ ಸರ್? ಬಂದ್ಬಿಡುತ್ತೆ. ಮಾತಾಡೋಕೇನು ಬರುತ್ತಾ ಸರ್? ಅದಕ್ಕೊಂದು ರ್ಯಾಪೋ ಬೇಕಲ್ಲ ಸರ್, ಅದಕ್ಕೊಂದು ಕಂಟೆಂಟ್ ಬೇಕಲ್ಲ ಸರ್. ನಿಮ್ಮ ಹತ್ರ ಏನ್ ಪ್ರೊಡಕ್ಷನ್ ಇದೆ, ಹೆಂಗ್ ಮಾಡ್ತೀರಾ ಅಂತ ಎಲ್ಲ ಕ್ವಶನ್ ಕೇಳ್ತಾರ ಇಲ್ವಾ ಸರ್? ಒಂದು ಇವೆಂಟ್ ಕೊಡ್ಬೇಕಂದ್ರೆ ಕೇಳ್ತಾರೆ, ಏನ್ ಮಾಡಿದ್ವಿ, ಹಿಂದೆ ಏನ್ ಮಾಡಿದ್ಯಾ, ಅದಿದೆಯಾ ಸರ್ ನಿಮ್ಮ ಹತ್ರ ಕಂಟೆಂಟು? ಓನ್ಲಿ ಕೋರ್ಸ್ ಮಾಡ್ಕೊಂಡು ಹೋದ್ರೆ ಆ ಕಂಟೆಂಟ್ ಎಲ್ಲ ಬಿಲ್ಡ್ ಮಾಡಕ್ಕೆ ಅಲ್ವಾ ಸರ್ ನಾವು ಮಾಡೋದು ನಿಮ್ಗೆ ಹೆಲ್ಪ್. ಈಗ ವಿಸ್ತಾರ ಮಾಡಿದ್ರಿ, ಮತ್ತೊಂದೆಲ್ಲ ಮಾಡ್ತೀರಾ ಅನ್ಕೊಳ್ಳಿ ವೆಡ್ಡಿಂಗ್, ಆ ಕಂಟೆಂಟ್ ಎಲ್ಲ ಇದ್ದಾಗ ತಾನೇ ನಿಮ್ಗೆ ಎಂಕ್ವೈರಿ ಬರೋದು ಸರ್. ಅದನ್ನ ಬಿಲ್ಡ್ ಮಾಡಕ್ ತಾನೇ ನಾನು ಅವಕಾಶ ಕೊಟ್ಟಿದ್ದು. ನೀವು ಅದನ್ನೆಲ್ಲ ಯೋಚನೆ ಮಾಡಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನ ಬೆಳೆಸ್ಬೇಕು ಅಂತ ಅಂದ್ರೆ ತುಂಬಾ ಯೋಚನೆ ಮಾಡಿರ್ತಾನ್ರಿ. ಯಾರು ಕೂಡ ಸಡನ್ ಆಗಿ ಇದೇನು ಕಾಕ ಅಂಗಡಿನ ಹೋಗಿ ತಂದ್ಬಿಡಕ್ಕೆ ಟಕ್ ಅಂತ ದುಡ್ಡು ಕೊಟ್ಟಿ. ರಿಯಲ್ ಲೈಫ್ ಉದಯ್ ಸರ್, ನಿಮ್ಮನ್ನ ಹೆಂಗ್ ಗ್ರೋ ಮಾಡ್ಬೇಕು, ಯಾವ ತರ ಸ್ಟೆಪ್ ಹೋಗ್ಬೇಕು ಅಂತ. ಸ್ಟಿಲ್ ನಾವು ನನ್ಗೆ ಎಷ್ಟು ಪೇಷನ್ಸ್ ಇದೆ ಗೊತ್ತಾ? ನಿಮ್ಗೆ ಇರ್ಬೇಕು ಅಂತಾನೆ ಏನಿಲ್ಲ. ನಿಮ್ ಜರ್ನಿನೇ ಬೇರೆ, ನನ್ನ ಜರ್ನಿನೇ ಬೇರೆ. ಅಟ್ಲೀಸ್ಟ್ ಯು ರೆಸ್ಪೆಕ್ಟ್ ಅಪೋಸಿಟ್ ವ್ಯಕ್ತಿ ಏನ್ ಹೇಳ್ತಾರೆ ಅಂತ. ಈಗ ಏನ್ ಮಾಡ್ತೀರಾ? ಇವಾಗ ನೀವೇ ಬಿಲ್ಡ್ ಮಾಡ್ಕೊಂತೀರಾ, ಇಲ್ಲ ನೀವೇ ಕೊಡ್ತೀರಾ? ಆ ಒಂದ್ ಜರ್ನಿ ಅವ್ರಿಗೆ ಗೊತ್ತಿರತ್ತ ಪ್ರಾಪರ್ ಆಗಿ ಹೆಂಗ್ ಬಿಲ್ಡ್ ಮಾಡ್ಬೇಕು, ಹೆಂಗ್ ತಗೊಂಡು ಹೋಗ್ಬೇಕು ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಸಡನ್ ಡಿಸಿಷನ್ ತಗೊಳ್ಳೋದಲ್ಲ. ಇವಾಗ ನೋಡಿ ಹೆಂಗೆ ಕೂಲ್ ನನ್ಗೆ ಇದು ಬೇಕು. ಈಗ ನಾನು ತಪ್ಪು ಮಾಡ್ತಾ ಇದ್ರೆ ನೀವು ಹೇಳ್ಬೇಕು, ಸರ್ ನೀವು ತಪ್ಪು ಮಾಡ್ತಾ ಇದ್ದೀರಾ. ಈಗ ತಪ್ಪು ಮಾಡು ಕೂಡ ನಾನು ಯಾಕೆ ಲೈವ್ ಬರ್ತಾ ಇದ್ದೆ ನಿಮ್ ಜೊತೆ ಕನ್ಕ್ಲೂಷನ್ಗೆ? ನಿಮ್ ಕ್ವಶನ್ ಏನು ಹೇಳ್ಬೇಕಾಗಿತ್ತು, ನಾನು ಹೇಳಲ್ಲ. ನನ್ಗೆ ಗೊತ್ತು ಯಾವಾಗ ಹೇಳ್ಬೇಕು ಅಂತ. ನೀವೇ ಹೇಳಿದ್ರಲ್ಲ ಸರ್, ಯಾವ ಟೈಮ್ಗೆ ಆಗ್ಬೇಕಾಗಿತ್ತು ಅದು ಟೈಮ್ಗೆ ಆಗಿದೆ. ನನ್ನ ತುಂಬಾ ಹಾನೆಸ್ಟ್. ಇನ್ನ ಲಾಸ್ ಆದ್ರೂ ಪರವಾಗಿಲ್ಲ, ನಂಗೆ ಕನ್ನಡ ಬಿಟ್ಟು ಹೋಗೋದೇ ಇಲ್ಲ. ನಾನು ಕನ್ನಡ ಮಾರ್ಕೆಟ್ ಅಂದ್ರೆ ಅಷ್ಟು ಪ್ರೀತಿ ಪ್ರಾಣ. ಇನ್ನ ಕಂಟೆಂಟ್ ಕ್ರಿಯೇಟರ್ಗೆ ಅಂತಾನೆ ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದೀವಿ. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಇಂದ ಮಾತ್ರ ಅರ್ನ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ, ನೀವು ಬ್ರ್ಯಾಂಡ್ ಪ್ರಮೋಷನ್ ಮಾತ್ರ ಮಾಡಿದ್ರೆ ಬರುತ್ತೆ. ನೀವು ಕಂಟೆಂಟ್ ಅಪ್ಲೋಡ್ ಮಾಡೋದ್ರಿಂದ ಬರಲ್ಲ. ಅಪ್ಲೋಡ್ ಮಾಡೋದ್ರಿಂದ ಹೆಂಗೆ ದುಡ್ಡು ಅರ್ನ್ ಮಾಡಬೇಕು ಅಂತಾನು ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದೀವಿ. KCC ಇಂದ ಪಾಡ್ಕ್ಯಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಗ್ರೋ ಟುಗೆದರ್ ಅನ್ನೋ ಒಂದು ಸ್ಟುಡಿಯೋ ಮಾಡಿ. ಇದೆಲ್ಲ ನೀವು ಹತ್ರದಿಂದ ಗೊತ್ತಿರೋರು ಮಾತ್ರ ಇದೆಲ್ಲ ಫೀಲ್ ಆಗುತ್ತೆ. ನೀವು ತುಂಬಾ ದೂರ ಇದ್ಕೊಂಡು ನೀವು ಫೀಲ್ ಮಾಡಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒನ್ ಬೈ ಒನ್ ಅರ್ಥ ಮಾಡ್ಕೊಂತ ಹೋಗಿ ಸ್ನೇಹಿತರೆ ಅಂತ ಹೇಳ್ತಾ, ಕೊನೆಗೆ ಏನಾದರೂ ಹೇಳೋದಿದ್ರೆ ನಮ್ಮ ಉದಯ್ ಸರ್ ಕೇಳೋಣ. ಕೊನೆಗೆ ಏನಾದರೂ ಹೇಳಿ. ನಮ್ಮ ಇನ್ಸ್ಟಿಟ್ಯೂಟ್ ಫ್ರಾಡಾ? ಹತ್ರ ಬನ್ನಿ, ಓಪನ್ ಆಗಿ ಹೇಳಿ. ಯಾಕೆ ಅಂದ್ರೆ ಬೇರೆಯವ್ರಿಗೆ ನೆಕ್ಸ್ಟ್ ಅಡ್ಮಿಷನ್ ಆಗೋರ್ಗೆ ಇಲ್ಲ ಆಡಿಯನ್ಸ್ ನೋಡೋರ್ಗೂ ಗೊತ್ತಾಗ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಫ್ರಾಡಾ. ನಿಜ ಹೇಳಿ ಸರ್. ನೋಡೋಣ ಸರ್, ಇನ್ನೂ ಟೈಮ್ ಐತೆ. ಏನ್ ಟೈಮ್ ಐತೆ ಅಂದ್ರೆ ಏನು ಹೇಳಕ್ ಆಗಲ್ಲ ಸರ್. ಹಾಡು ಗೀಡು ಇನ್ನೊಬ್ರ ಮೇಲೆ ಅದೇನು ಹೇಳಕ್ ಆಗಲ್ಲ. ಅಲ್ಲ, ನೀವ್ ಈ ಜರ್ನಿಲ್ ಹೇಳಿ. ಇವಾಗ ನಿಮ್ಗೆ ಅನ್ಸಿದ್ಯಾ ಇದುವರೆಗೂ ಫ್ರಾಡ್ ಅನ್ಸಿದ್ಯಾ? ಹೇಳಿ ಸರ್, ಮಾತಾಡಿ. ಕಂಟೆಂಟ್ ಬೇಕಲ್ಲ, ನಾವು ಎಡಿಟ್ ಮಾಡ್ಬೇಕಲ್ಲ. ಅಲ್ಲ, ನಿಮ್ಗೇನು ಅನ್ಸಿಲ್ಲ ಅಂದ್ರೆ ನನ್ನ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ನಿಮ್ಗೆ ಅನ್ನಿಸ್ತಿದ್ಯಾ V.9 ಇವೆಂಟ್ಸ್ ಫ್ರಾಡ್ ಅಂತ? ಮಾತಾಡಿ ಹೇಳಿ, ಹಿಂಗ್ ಅನ್ಬೇಡಿ. ಇಲ್ಲ ಸರ್, ಅದು ಏನು ಹೇಳಕ್ ಆಗಲ್ಲ. ಯಾರನ್ನೂ ಇದನ್ ಮಾಡಕ್ ಆಗಲ್ಲ ಸರ್. ಫ್ರಾಡ್, ಮೋಸ, ಅದು ಇದು ಏನು ಮಾಡಕ್ ಆಗಲ್ಲ. ಅವ್ರವ್ರ ವ್ಯಕ್ತಿತ್ವ ಸರ್ ಅದು. ನಾನ್ ಕೇಳ್ತಾ ಇರೋದ್ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯದಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ದಿನದಲ್ಲಿ ಅಡ್ಮಿಷನ್ ಆಗಿದ್ರಿ ಅಂತ ಹೇಳ್ತಿಲ್ಲ ಸರ್. ನಮಗೆ ಅದು ಸರ್, ನಾನು ಕೇಳ್ತಾ ಇರೋ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫ್ರಾಡ್ ಅಂತ ಹೇಳ್ತಿಲ್ಲ. ನನಗೆ ಅದೇನಿತ್ತಲ್ಲ ನಂದು ಅಗ್ರಿಮೆಂಟ್ ಇಂದ ಅದನ್ನ ಹೇಳಿದ್ರೆ ಸಾಕಿತ್ತು ಅಷ್ಟೇ. ನನಗೆ ಫ್ರಾಡ್ ಗೀಡ್ ಎಲ್ಲ ಬೇಡ ಸರ್. ಹಂಗಿದ್ರೆ ನಾ ಸೇರ್ಕಂತಿದ್ದೆ. ನಮಗೆ ಅದು ಒಂದು ಮಿಸ್ಟೇಕ್ ಆಗಿತ್ತು, ಅದು ನಮಗೆ ಹೇಳಿದ್ರೆ ಕರೆಕ್ಟ್ ಆಗೋದು ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಅದು ತಾಳ್ಮೆಯಿಂದ ಇದ್ದಿದ್ರೆ ಸಿಕ್ತಿತ್ತು.
ತಾಳ್ಮೆಯಿಂದ ಇರಲಿಲ್ಲ. ಪೇಷನ್ಸ್ ತುಂಬಾ ಇಂಪಾರ್ಟೆಂಟಾ? ಆ ಟೈಮಿಗೆ ಹೆಂಗಿರ್ಬೇಕು ಹಂಗಿರ್ತೀವಿ ಸರ್. ಪೇಷನ್ಸ್ ಅಲ್ಲ, ಇವಾಗ ನಿಮ್ ಪ್ರಕಾರ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ? ಕೆಲವೊಂದ್ಸತಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಕೆಲವೊಂದು ಟೈಮು ಇಂಪಾರ್ಟೆಂಟ್ ಆಗುತ್ತೆ. ಪೇಷನ್ಸ್ ಇಂಪಾರ್ಟೆಂಟ್ ಸರ್ ಅಲ್ವಾ? ಮತ್ತೆ ಅರುಣ್ ಸರ್ ಸುಳ್ಳು ಹೇಳ್ತಾರಾ? ಬ್ಲೇಸರ್ ಹಾಕೊಂಡು ಬಿಲ್ಡಪ್ ಕೊಡ್ತೀರಾ? ಸರ್ ಅದೇ ನಾನ್ ಕೇಳ್ತಾ ಇದ್ದೀನಿ, ನನ್ ಬಗ್ಗೆ ನಾನ್ ಪರ್ಸನಲ್ ಬ್ರ್ಯಾಂಡ್ ಮಾಡ್ಕೋಬೇಕಲ್ಲ ಸರ್. ಕಂಟೆಂಟ್ ಸರ್, ಇವತ್ತು ಏನಿದ್ರು ಕಂಟೆಂಟ್ ಅದು ನಾನ್ ಕಂಟೆಂಟ್ ಹೆಂಗ್ ಮಾಡ್ತಿದ್ದೀನಿ ಅಂದ್ರೆ ಫೀಲಿಂಗ್ ಜೊತೆ ಕಂಟೆಂಟ್ ಮಾಡ್ತಿದ್ದೀನಿ. ನಾನ್ ಸುಮ್ನೆ ತೋರ್ಪಡಿಕೆಗಲ್ಲ. ನಾನ್ ಶೋ ಆಫ್ ಮಾಡಂಗಿದ್ರೆ ನಾನು ಗಿವ್ ಅವೇ ಯಾವ ತರ ಮಾಡ್ತಿದ್ದೀನಿ ಹೇಳಿ? ನಾನು ಲೈಫ್ ಜೊತೆ ಗಿವ್ ಅವೇ, ಫೀಲಿಂಗ್ ಜೊತೆ ಗಿವ್ ಅವೇ. ಒಂದೇ ಒಂದು ಇನ್ಸ್ಟಾಗ್ರಾಮ್ ಇಲ್ಲಿ ಸ್ಟೋರಿ ಹಾಕಿದ್ರು ಅವ್ರ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಹೆಂಗ್ ಹೇಳ್ತಾ ಇದ್ದೀನಿ? ನಿಮ್ ಜೊತೆನೆ ಲೈವ್ ಮಾಡಿದ್ದೀನಿ. ಪೇ ಮಾಡೋದ್ ಸೆಕೆಂಡ್ರಿ. ಅವ್ರು ಹೆಂಗ್ ಕನೆಕ್ಟ್ ಆದ್ರು, ಅವ್ರ ಕೃತಜ್ಞತೆ, ಅವ್ರು ಹೆಂಗ್ ಕನೆಕ್ಟ್ ಆದ್ರು, ಆ ಕೃತಜ್ಞತೆ ಯಾರಿಗ್ ಬರುತ್ತೆ ರೀ? ಅದು ಈ ಒಂದು 2025 ಯುಗದಲ್ಲಿ ನನ್ಗೆ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಗಳು ಕಾಲ್ ಮಾಡಿ ಮಾತಾಡಿದ್ರು, ಅರುಣ್ ಸರ್ ಯಾಕೆ ನಿಮ್ಗೆ ಇಷ್ಟು ಬೇಕು, ಇಷ್ಟು ಡೀಪ್ ಆಗಿ ಹೋಗ್ತಾ ಇದ್ದೀರಾ ಅಂತ. ಪರವಾಗಿಲ್ಲ, ಕೊಡೋಣ. 100 ಜನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗುತ್ತಾ? ಸಾಕು. ಸ್ಟೋರಿ ಬಂದಿದೆ ಮೊನ್ನೆ ಕನ್ನಡ ಟೆಕ್ ಫಾರ್ ಇದರಲ್ಲಿ. ನನ್ ಕಾಲ್ ಮಾಡಿ ನಮ್ ಟೀಚರ್ ಕಾಲ್ ಮಾಡಿ ಎಮೋಷನಲ್ ಆಗೋಗ್ಬಿಟ್ರು. ಉದಯ್ ಸರ್, ಹೇ ನಾನ್ ಅವಾಗ್ಲೇ ಅನ್ಕೊಂಡೆ ನನ್ ಸಾರ್ಥಕಪ್ಪ ನಾನ್ ಕೆಲಸ ಮಾಡ್ತಾ ಇರೋದು, ನನ್ ಶಿಷ್ಯ ಅನ್ಕೊಳಕ್ ಹೆಮ್ಮೆ ಆಗುತ್ತೆ ಅಂತ ಅನ್ಬಿಟ್ರು ರೀ. ಅವರು ಟೀಚ್ ಮಾಡ್ಬೇಕಾದ್ರೆ ನನ್ ಬಗ್ಗೆ ಎಕ್ಸಾಂಪಲ್ ಹೇಳ್ಕೊಂತಾರಂತೆ ಉದಯ್ ಸರ್. ಈ ತರ ಅರುಣ್ ಅಂತ ಇದ್ರು, ಕಬಡ್ಡಿ ಆಡ್ತಾ ಇದ್ದ, ಇವತ್ತು ಅವಂದೇ ಆದಂತ ಒಂದು ಸಂಸ್ಥೆ ಮಾಡಿದ್ದಾನೆ ರೀ. ಇದಕ್ಕಿಂತ ಅವಾರ್ಡ್ ಇನ್ನೇನ್ರಿ ಬೇಕು? ಥ್ಯಾಂಕ್ ಯು ಸೋ ಮಚ್. ನನ್ನ ಟೀಚರ್ಗೆ ನನಗೆ ಆ ಸ್ಥಾನ ಕೊಟ್ಟಿದಾರಲ್ಲ, ಬೇರೆ ಲೆವೆಲ್ ಅದು. ಗುರು ನನ್ನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಮ್ಮ ಗುರುಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಹೋಪ್, ನಿಮ್ಮ ಒಂದು ಟ್ರಸ್ಟ್, ನಿಮ್ಮ ಒಂದು ಬಿಲೀಫ್ ಏನಿದೆ ನನ್ನ ಮೇಲೆ, ನಾನು ಇನ್ನ ಜಾಸ್ತಿ ಮಾಡ್ತೀನಿ ಸರ್, ಮೇಡಮ್. ಇನ್ನ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀನಿ ನಾನು ಇರೋವರೆಗೂ. ನನ್ಗೇನ್ ಗೊತ್ತಿದೆ ಅದು ಈ ಕನ್ನಡ ನೆಲಕ್ಕೆ, ಕನ್ನಡಿಗರಿಗೋಸ್ಕರನೇ ದಾರ ಎರೆದ್ಬಿಟ್ಟು ಹೋಗ್ತೀನಿ. ನಾನು ಲಾಸ್ಟ್ ಬ್ರೆತ್ ಇರೋವರೆಗೂ ನಾನು ಒಳ್ಳೇದನ್ನೇ ಮಾಡಿ ಸಾಯ್ತೀನಿ ಹೊರತು ಕೆಟ್ಟದಂತೂ ನನ್ ಯೋಚನೆನೇ ಬರಲ್ಲ. ಅಂತ ಹೇಳ್ತಾ ನಾನು ಒಂದೇ ಹೇಳೋದು, ನನ್ನ ಜೊತೆ ಬಿಸ್ನೆಸ್ ಮಾಡಬೇಕು ಅಂದ್ರೆ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೆ, ನಮ್ಮ ಸಂಸ್ಥೆ ಜೊತೆ ಬಿಸ್ನೆಸ್ ಮಾಡಬೇಕು, ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂದ್ರೆ ತಾಳ್ಮೆ ಇರೋರು ಮಾತ್ರ ಉಳ್ಕೊಂತಾರೆ. ತಾಳ್ಮೆ ಇಲ್ದಿರೋರು ಚಾನ್ಸೇ ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡುತ್ತೆ, ಅವರೇ ಕ್ವಿಟ್ ಮಾಡ್ಕೊಬಿಡ್ತಾರೆ. ನೀವೇನಾದ್ರೂ ಅನ್ಕೊಳ್ಳಿ, ಈ ಒಂದು 16 ವರ್ಷದ ಜರ್ನಿಲಿ ನಾನೊಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಸಾಕು. ನನ್ನ ಮೇಲೆ ಯಾರ್ಯಾರು ನಂಬಿಕೆ ಇದೆ, ನಮ್ಮ ಸಂಸ್ಥೆ ಮೇಲೆ ಯಾರ್ಯಾರು ನಂಬಿಕೆ ಇದೆ, ಅವರೆಲ್ರಿಗೂ ಥ್ಯಾಂಕ್ ಯು. ಇದೆಲ್ಲ ವಿಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ, ಇಮ್ಮಿಡಿಯೇಟ್ ಟಕ್ ಅಂತ ಸಾಲ್ವ್ ಮಾಡೋವಂಥದ್ದು. ಬಟ್ ನೆಕ್ಸ್ಟ್ ಬರೋರ್ಗೆ ಇಂಪ್ಯಾಕ್ಟ್ ಆಗ್ಬಾರ್ದು. ಅವ್ರಿಗೆ ಇಂಪ್ಯಾಕ್ಟ್ ಹೆಂಗಿರ್ಬೇಕು ಅಂದ್ರೆ, ಈ ತರಾನು ಇದೆಯಾ ಇನ್ಸ್ಟಿಟ್ಯೂಟು ಅನ್ಸ್ಬೇಕು. ಹೌದಲ್ಲ? ಏನಪ್ಪ ಅಲ್ಲಿ ತಪ್ಪೇ ನಿಮ್ಗೆ ಗೊತ್ತಾ? ತಪ್ಪು ಕಂಡು ಹಿಡಿಯಕ್ಕೆ ನಾವು ಅಡ್ಮಿನ್ ಇಟ್ಕೊಂಡಿದೀವಿ. ಅಡ್ಮಿನ್ ಅವರು ತಪ್ಪನೆ ಕಂಡು ಹಿಡಿತಾರ. ಅವರು ಜಾಸ್ತಿ ತಪ್ಪು ಕಂಡು ಹಿಡಿಯಕ್ಕೆ ಯಾರಾದ್ರೂ ಕೆಲಸ ಕೊಡ್ತಾನ ಅಂತ ಅಂದ್ರೆ ಚಾನ್ಸೇ ಇಲ್ಲ. ನಾವು ಮಾಡಿದ್ವಿ ಆ ಕಾನ್ಸೆಪ್ಟ್. ತುಂಬಾ ವಿಷಯಗಳಿದೆ, ಮುಂದಿನ ದಿನಗಳಲ್ಲಿ ಒಂದೊಂದೇ ತಿಳಿಸ್ತಾ ಹೋಗ್ತೀವಿ. ನನ್ನ ಉದ್ದೇಶ ಒಂದೇ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಗ್ರೋ ಆಗ್ಬೇಕು, ಎಲ್ಲರೂ ದುಡ್ಡು ಮಾಡಬೇಕು ಅಂತ ಹೇಳ್ತಾ, ಸರ್ ಇನ್ನ ಕೊನೆದಾಗ ಏನಾದ್ರು ಹೇಳೋದಿದ್ರೆ ಮೈಕ್ ಹಿಡ್ಕೊಳ್ಳಿ. ಹಾ, ಏನಾದ್ರು ಹೇಳೋದಿದ್ರೆ? ಆರ್ ಯು ಹ್ಯಾಪಿ? ಲರ್ನಿಂಗ್ ಪ್ರೋಸೆಸ್ ತುಂಬಾ ಚೆನ್ನಾಗಿ ಕಲಿತಿದ್ದೀರಾ. 2 ಕೈ ಆಕ್ಷನ್ ಮಾಡ್ಕೊಂಡು ಮಾತಾಡಿ ನೋಡಿ. ಇಲ್ಲೂ ಕೂಡ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಲರ್ನಿಂಗ್ ಪ್ರೋಸೆಸ್ ಹೇಗಿದೆ? ನಿಮ್ಗೆ ಟೇಕ್ ಕೇರ್ ಮಾಡ್ತಿರೋದು ಹೇಗಿದೆ? ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವ ಚೆನ್ನಾಗೆ? ನಿಮ್ಮನ್ನ ಕೇರ್ ಮಾಡ್ತಿದೀವ? ನೀವು ಲಾಗಿನ್ ಲಾಗೌಟ್ ಹಾಕಿಲ್ಲ ಅಂದ್ರೂ ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಾ ಇದೀವ? ಚೆನ್ನಾಗಿ ಕಲ್ತ್ಕೊಳ್ಳಿ. ನೀವು 4 ಜನಕ್ಕೆ ಮಾದರಿ ಆಗುವಂತ ವ್ಯಕ್ತಿಯಾಗಿ. ನನ್ನಿಂದ ಏನಾದರೂ ಬೇಜಾರಾಗಿದೆಯಾ?
ಕೋಪ ಇದೆಯಾ ನನ್ನ ಮೇಲೆ, ಪರ್ಸ್ನಲಿ ಪ್ರೊಫೆಷ್ನಲಿ ಏನಾದರೂ ಬೇಜಾರಿದೆಯಾ, ನಮ್ಮ ಸಂಸ್ಥೆ ಏನಾದರೂ ತಪ್ಪು ಮಾಡ್ತಾ ಇದೆಯಾ, ತಪ್ಪು ಮಾಡ್ತಾ ಇದ್ರೆ ಅದನ್ನು ಹೇಳಿ ಅದನ್ನು ಕರೆಕ್ಷನ್ ಮಾಡ್ಕೊತೀವಿ. ನಮ್ಮ ಟ್ರೈನರ್ ಎಲ್ಲ ಕೋಚ್ ಮಾಡ್ತಿದ್ರ ಪ್ರಾಪರ್? ನಿಜ ಹೇಳಿ, ಹಾನೆಸ್ಟ್ ಆಗಿ. ಚೆನ್ನಾಗಿ ಮಾಡ್ತೀವಿ. ನೀವು ಚೆನ್ನಾಗಿ ಕಲ್ತ್ಕೊಂತ ಇದ್ದೀರಾ, ಫ್ಯಾಮಿಲಿ ಖುಷಿಯಾಗಿದೆಯಾ, ಅಪ್ಡೇಟ್ ಮಾಡ್ತಿದ್ದೀರಾ ಅವ್ರಿಗೆ? ಇದನ್ನೇನು ಇವಾಗ ಸಿಗ್ನೇಚರ್ ಹಾಕಿ ಕ್ಲೋಸ್ ಮಾಡೋಣವಾ? ಈಗ ಒಂದು ಅಗ್ರಿಮೆಂಟ್ ಮಾಡಿದ್ವಿ ಅಲ್ವಾ ಮಾರ್ಕೆಟಿಂಗ್ದು, ಉದಯ್ ಸರ್ದು ಅಗ್ರಿಮೆಂಟ್ನ ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇವಾಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ, ಯಾವ ಥರ? ನೋಡೋಣ ಸರ್, ಅಷ್ಟು ನಾನೇ ಮಾಡಬೇಕಿಲ್ಲ, ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಬ್ರದರ್ ಕೊಡಿ. ಮತ್ತೆ ಏನಾದರೂ ಕನೆಕ್ಟ್ ಬೇಕು ಅಂದ್ರೆ ನಾನು ಇನ್ನೊಂದು ಕನೆಕ್ಟ್ ಕೊಡ್ತೀನಿ ನಿಮಗೆ. ಓಕೆ, ಅದು ಮಾಡಿ. ಮತ್ತೆ ಸ್ನೇಹಿತರೆ ಏನು ಗೊತ್ತಾ, ನೀವು ತುಂಬಾ ಅಟೆನ್ಷನ್ ಅಲ್ಲಿ ಇರಬೇಕು. ಇವರ ಡೇಟ್ ಎಷ್ಟು ಸರ್? 1/12/2025 ನಿಮ್ದಾಕಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾರ್ಕೆಟಿಂಗ್ ಏಜೆನ್ಸಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮೇಘನಾ ಮೇಡಮ್, ನಿಮ್ಮ ಫಾಲೋಅಪ್ ತುಂಬಾ ಚೆನ್ನಾಗಿತ್ತು. ಅದೇ ಡೇಟಾ ಎಲ್ಲ ಸ್ವಲ್ಪ ಕೊಡೋದ್ರಲ್ಲಿ ಡಿಲೇ ಆಯ್ತು ಅಂತ ಅಂದ್ರಿ. ಎಸ್, ನಮ್ಮ ಸ್ಟೂಡೆಂಟ್ಗೂ ಸ್ವಲ್ಪ ಪೇಷನ್ಸ್ ಇರಬೇಕಾಗಿತ್ತು. ನೋ ಪ್ರಾಬ್ಲಮ್. ನೆಕ್ಸ್ಟ್ ಬೇರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡೋಣ. ಆ್ಯಂಡ್ ಈ ಪ್ರಾಜೆಕ್ಟು ಇವತ್ತಿಗೆ ಇವ್ರದ್ದು ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಕೂಡ ವರ್ಕ್ ಮಾಡೋಣ ಅಂತ ಹೇಳ್ತಾ, ಉದ್ದೇಶ ಒಂದೇ, ನೀವು B2B ಮಾಡ್ತಿದ್ದೀರಾ, B2C ನ ಮಾರ್ಕೆಟ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ವರ್ಕ್ ಮಾಡಬೇಕು. ಯಾಕೆಂದ್ರೆ ಎಷ್ಟೊಂದು ಜನ ಎಲ್ಲರೂ ಕಂಪನಿ ಮಾಡಿರೋದೆ ಅವ್ರ ಕಂಪನಿನ ಗ್ರೋ ಮಾಡೋಕ್ಕೆ, 4-6 ಜನಕ್ಕೆ ಕೆಲಸ ಕೊಡೋಕ್ಕೆ, ಅದರಿಂದ ದುಡ್ಡು ಮಾಡೋಕ್ಕೆ, ಅವ್ರ ಫ್ಯಾಮಿಲಿ ಮತ್ತು ಬೇರೆ ಫ್ಯಾಮಿಲಿನೂ ಕೂಡ ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಅಂತ. ಸೊ ನನ್ನ ಒಂದು ಫೈನಲ್ ಟಾಕ್ ನಿಮಗೆ ಉದಯ್ ಸರ್, ನೀವು ಈ ಕೋರ್ಸ್ ಆದಮೇಲೂ ಕೂಡ ಅಷ್ಟೇ, ಬಿ ಪೇಷನ್ಸ್. ಯಾರೇ ಆಗಿರಲಿ, ಅವ್ರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಏನೇ ಒಂದು ಬಿಸ್ನೆಸ್ ಮಾಡಿ ಉದಯ್ ಸರ್, ನೀವು ಪೇಷನ್ಸ್ ಆಗಿದ್ರಾ ಎಲ್ಲ ಸಾಧ್ಯ. ಬಿಸ್ನೆಸ್ ಬೇಕಾಗಿರೋದೇ ಪೇಷನ್ಸ್ ಉದಯ್ ಸರ್. ವೈಯಕ್ತಿಕವಾಗಿ ನೀವು ಪರ್ಸನಲ್ ಬ್ರ್ಯಾಂಡ್ ಮಾಡಿದ್ರೆ, ಒಂದು ಬ್ರ್ಯಾಂಡ್ಗೆ ಏನೋ ಒಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ಅವಾಗೇನು ನೀಡಿರಲ್ಲ, ಅದು ನಿಮ್ಮ ಪರ್ಸ್ನಲ್. ಅದು ಒಂದು 4-6 ಜನ ವರ್ಕ್ ಮಾಡ್ತಾರೆ ನಿಮ್ಮ ಜೊತೆಗೆ, ಸರ್ವಿಸ್ ಕೊಡ್ತೀರಾ ಅಂದರೆ ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೆ ಒಂದು 3-4 ದಿನ ನಿಮ್ಮ ಪೇಷನ್ಸು ಚೆಕ್ ಮಾಡಿದ್ದೀನಿ. ನಾನು ನಿಮ್ಗೆ ತುಂಬ ಬ್ಯುಸಿ ಇದೆ, ನಾನು ನಿಮ್ಗೆ ಗೊತ್ತಿರ್ಬೋದು, ಬಟ್ ಅದರಲ್ಲೂ ಕೂಡ ನೀವು ಹೆಂಗೆ ಫಾಲೋ ಅಪ್ ಮಾಡ್ತೀರಾ ಅಂತ ನಾನು ಚೆಕ್ ಮಾಡಿದೆ. ಗುಡ್, ಅದರಲ್ಲಿ ಪೇಷನ್ಸ್ ಆಗಿದ್ದೀರಾ, ಇನ್ನೂ ಕಲ್ತ್ಕೊಳ್ಳಿ. ಅವತ್ತು ಲೈವಲ್ಲಿ ಮಾತಾಡಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಆ ಟಾಪಿಕ್, ಯಾಕೆಂದ್ರೆ ಸಡನ್ ಆಗಿ ಎಷ್ಟೊಂದು ಜನಕ್ಕೆ B2B ಅಂದ್ರೇನೆ ಗೊತ್ತಿಲ್ಲ. ಬರೀ B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅನ್ಕೊಂಡಿಲ್ಲ. ಅದು ಹೆಂಗೆ ಆಕ್ಚುಲಿ ರನ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಅಂತ ಗೊತ್ತಿಲ್ಲ. ದಿನೇ ದಿನೇ ಕಲ್ತ್ಕೊಳ್ಳಿ. ಓಕೆ, ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ಆಲ್ವೇಸ್ ವಿತ್ ಯು, ಅದನ್ನ ಕರೆಕ್ಷನ್ ಮಾಡೋಣ. ಈ ಲೈವ್ ಮಾಡಿರೋ ಉದ್ದೇಶ ಏನು ಗೊತ್ತಾ, ಇಂಪ್ಯಾಕ್ಟ್ ಆಗಲಿ, ನೀವು ಅದರಿಂದ ಕಲ್ತ್ಕೊಳ್ಳಿ. ನೀವು ನೋಡಿ, ಇಷ್ಟೆಲ್ಲ ಮಾಡ್ತಾ ಇದೀವಿ ನಾವು, ನಾನು ನೋಡಿಲ್ಲ ಅಂತ ಅಂದ್ರಿ, ಅದು ಹೇಳ್ಬೇಡಿ ಎಲ್ಲೂ ಕೂಡ. ನೋಡಿ, ಅದು ನೋಡಿ ಮಾಡ್ಬೇಕಲ್ವಾ. ನೋಡಿ, ಫುಲ್ ವಿಡಿಯೋ ನೋಡಿ, ಇದನ್ನು ನೋಡಿ, ಶಾರ್ಟ್ ವಿಡಿಯೋಸ್ಗಳು ನೋಡಿ, ನಾವು ಯೂಟ್ಯೂಬಲ್ಲೂ ಹಾಕಿದೀವಿ, ಅದೆಲ್ಲ ನೋಡಿ. ಅದು ಬರಬಾರ್ದು. ಎಷ್ಟೊಂದು ಜನ ಇವಾಗ ವಿಡಿಯೋ ನೋಡ್ತಾ ಇರೋರ್ಗು ಅನ್ಸುತ್ತೆ, ಈಗ ನೋಡಪ್ಪ ನಾವೇನೋ ತಿಳ್ಕೊಂಡಿರಾ ನಾವು ಸುಮ್ಮನೆ ಕಮೆಂಟ್ ಮಾಡ್ಬಿಟ್ವಿ V.9 ಇವೆಂಟ್ಸ್ಗೆ ಅರುಣ್ ಸರ್ಗೆ ಅಂತ. ಅದಕ್ಕೆ ಹೇಳೋದು ಸ್ನೇಹಿತರೆ, ಸ್ವಲ್ಪ ಪಾಸ್ ಕೊಡಿ, ಇನ್ನ ಲೈವ್ಸ್ಗಳು ಬರುತ್ತೆ ಈಗ, ಅದನ್ನೆಲ್ಲ ನೋಡಿ. ಈ ಥರ ಕಂಟೆಂಟ್ ಕೊಡ್ತಾ ಇಲ್ಲ ಯಾರು ಕನ್ನಡದಲ್ಲಿ, ಬೇರೆ ಬೇರೆ ಥರ ಕೊಡ್ತಿದ್ದಾರೆ, ಬಟ್ ಇದು ಡಿಫ್ರೆಂಟ್ ಲೆವೆಲ್, ಇನ್ನ ಬರುತ್ತೆ. ನಿಮ್ಮ ಗ್ರೋತ್ನು ತೋರ್ಸೋಣ. ನಾವೇನೋ ತಪ್ಪು ಮಾಡ್ತಾ ಇದ್ರೆ ಹೇಳಿ, ಬನ್ನಿ ಕರೆಕ್ಷನ್ ಮಾಡಿ. ನಾವು ಕನ್ನಡಿಗರ್ರಿ, ಕನ್ನಡನೇ ನಂಬ್ಕೊಂಡಿರೋರ್ ಬ್ರ್ಯಾಂಡ್ಗಳು ನೋಡಿ, ಬನ್ನಿ. 1.5 ಕೋಟಿ ಅಷ್ಟೇ ಲಾಸ್ ಆಗಿರೋದು, ಜಾಸ್ತಿ ಏನಿಲ್ಲ. ರಿಕವರಿ ಮಾಡೋಣ, ಧೈರ್ಯ ಇದೆ. ನಮ್ಮ ಸ್ಟೂಡೆಂಟ್ಗಳಿದ್ದಾರೆ, ಹಂಗನ್ಬಿಟ್ಟು ಜಾಸ್ತಿ ಅಡ್ಮಿಷನ್ ತಗೊಳಲ್ಲ, 10 ಅಷ್ಟೇ, ಬಟ್ ಪ್ರೈಸ್ ಜಾಸ್ತಿ ಮಾಡಿದೀವಿ, ಕ್ವಾಲಿಟಿ ಕೊಟ್ಟಿ. ನೀವು ಕೊಡೋ ದುಡ್ಡಿಗೆ ಇಲ್ಲಿ ವ್ಯಾಲ್ಯೂ ಇದೆಯಾ? ತಗೊಳ್ಳಿ. ಯಾಕೆಂದ್ರೆ ಕಂಟೆಂಟ್ ಬೇಕು ನೋಡ್ತಾ ಇರೋರಿಗೆ. ನಿಮ್ಗೆ ಅನ್ಸಿದ್ಯಾ ನೀವು ಕೊಡೋ ದುಡ್ಡಿಗೆ ವ್ಯಾಲ್ಯೂ ಇದೆ ಇಲ್ಲಿ ಅಂತ? ಅಷ್ಟು ಸ್ಪೆಂಡ್ ಮಾಡ್ತಾ ಇದೀವಿ, ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಅನ್ಸುತ್ತಾ ಉದಯ್ ಸರ್? ತಗೊಳ್ಳಿ, ಕೊಡಿ. ನಿಮ್ಗೆ ಅನ್ಸುತ್ತೆ? ಹಾ, ಹೇಳಿ, ಏನು ಆಗ್ತಿದೆ? ಏನು, ಯಾಕೆ ಡಲ್ ಆಗಿದ್ದೀರಾ ಇವತ್ತು? ಹುಷಾರಿಲ್ಲ? ಕೋಲ್ಡ್ ಆಗಿದೆಯಾ?
ಬ್ರೇಕ್ಫಾಸ್ಟ್ ಮಾಡಿದ್ರ ಬೆಳಿಗ್ಗೆ? ಹೋಗ್ರಿ ರೀ, ಫಸ್ಟ್ ಊಟ ಮಾಡಿ ಮೇಡಮ್, ತರಿಸಿ ಮೇಡಮ್, 2 ಆರ್ಡರ್ ಮಾಡಿ ಬನ್ನಿ. ಇದು ಅಗ್ರಿಮೆಂಟ್ ಇಟ್ಕೊಳ್ಳಿ, ಬನ್ನಿ ಇಲ್ಲಿ ಬನ್ನಿ, ಊಟ ಮಾಡಬೇಕು ಬನ್ನಿ, ಇಟ್ಕೊಳ್ಳಿ ಮೈಕು. ಈಗ ಇದನ್ನ ಒಂದೊಂದು ಜೆರಾಕ್ಸ್ ತಂದ್ಬಿಡಿ. ಈಗ ಇದನ್ನ ಇವಾಗ ಇದ್ರದ್ದು ಒಂದು ಜೆರಾಕ್ಸ್ ತಂದ್ಬಿಡಿ ಮೇಡಮ್. ಹಂಗೆ ಇರ್ಲಿ, ಮೂವ್ ಮಾಡ್ತಾ ಹೋಗಿ, ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೋಡಿ ನಮ್ದು ಅಗ್ರಿಮೆಂಟ್ ಮೀಟಪ್ ಆಗ್ಲೇ ಮಾಡ್ಬಿಟ್ಟಿದೆ ನಾನು. ನೋಡಿ ಎಲ್ಲ ಕೊಟ್ಟಿದ್ದೀವಿ, ಏನಿಲ್ಲ, ಬ್ರ್ಯಾಂಡ್ ಟು ಬ್ರ್ಯಾಂಡ್. ಇವಾಗ ನೋಡಿ ಎಕ್ಸಾಂಪಲ್, ಈಗ ಮಾರ್ಕೆಟಿಂಗ್ ಏಜೆನ್ಸಿ ಇವಾಗ ಅವರು ಮಾಡ್ತಾ ಇಲ್ಲ ವರ್ಕ್, ನಾವು ಮಾಡ್ತಾ ಇಲ್ಲ ಅನ್ಕೊಳ್ಳಿ. ಈಗ ಈ ಪ್ರಾಜೆಕ್ಟ್ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಆದ್ರೂ ನಾನು ನೋಡಿ ಬ್ರ್ಯಾಂಡ್ ಟು ಬ್ರ್ಯಾಂಡ್ ನೋಡಿ 0% ಬ್ರ್ಯಾಂಡ್ ಟು ಬ್ರ್ಯಾಂಡ್ ಗಾಸಿಪ್, 100% ಟ್ರಾನ್ಸ್ಪರೆಂಟ್. ಈಗ ಮೇಘ ಮೇಡಮ್ ಅವರು ಇವಾಗ ಮಾಡ್ತಾ ಇಲ್ಲ, ಕರೆಕ್ಟಾ? ನಾವು ಬ್ರ್ಯಾಂಡ್ ಬಗ್ಗೆ ಎಲ್ಲಾದ್ರೂ ಒಂದೇ ಒಂದು ಮೈನಸ್ ಆಗಿ ಮಾತಾಡ್ತಾ ಇದ್ದೀನಾ? ನನ್ ಮಾತಾಡಲ್ಲ, ಯಾಕೆಂದ್ರೆ ನನ್ಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಅಷ್ಟೇ, ನೀವು ವರ್ಕ್ ಮಾಡಿಲ್ಲ ಅಂದಿದ ತಕ್ಷಣ ಬ್ರ್ಯಾಂಡ್ ಬಗ್ಗೆ ಅದು ಹಂಗಂತೆ, ಬ್ರ್ಯಾಂಡ್ ಈ ಬ್ರ್ಯಾಂಡ್ ಹಿಂಗಂತೆ. ನೋ, ಐ ರೆಸ್ಪೆಕ್ಟ್, ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಮಾರ್ಕೆಟ್ಗೆ. ಮತ್ತೆ ನಿಮ್ಮೇಲೆ ನಾನು ಬ್ಲೈನ್ ಮಾಡ್ದನಾ? ನಿಜ ಹೇಳಿ, ನಗಿ, ಸ್ಮೈಲ್ ಮಾಡಿ, ಸ್ಮೈಲ್ ಮಾಡ್ಬೇಕ್ರಿ, ಖುಷಿಯಾಗಿರ್ಬೇಕು. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ನೋಡಿ. ಇವಾಗ ಉದಯ್ ಸರ್ ಅವತ್ ಕೂಗ್ಬಿಟ್ರು, ನಾನು ಬೇಜಾರ್ ಮಾಡ್ಕೊಂತ ಇದ್ದೀನ? ಇವ್ರಿಗೆ ಗೊತ್ತಿಲ್ಲ, ನಾವು ತಿಳಿಸ್ಬೇಕು, ತಾಳ್ಮೆಯಿಂದ ಹೇಳ್ಬೇಕು. ನನಗೆ ನೀವು ಗುರು ಆದ್ರೆ ಬಹಳ ಖುಷಿ ಆಗೋದು ಏನ್ ಹೇಳಿ, ನಿಮ್ ಪೇರೆಂಟ್ಸ್ ಬಿಟ್ರೆ ನಾನೇ. ಹಾಗಾಗಿ ಚೆನ್ನಾಗಿ ಮಾಡಿ. ನೆಕ್ಸ್ಟ್ ದಾವಣಗೆರೆ ಕಡೆ ಎಲ್ಲ ನಾವು ವೆಡ್ಡಿಂಗ್ ಆರ್ಡರ್ ಕೊಡ್ಬೇಕು ನಿಮ್ಗೆ. ಶಿವರಾಜ್ ಸರ್ ಟೀಮ್ಗೆ ಹಾಕ್ಬೇಕು ನಿಮ್ಗೆ, ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ, ನೋಡಿದ್ರ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಸರ್ ದೊಡ್ಡ ಮನೆ ಇವೆಂಟ್ಸ್ ಚೆನ್ನಾಗಿ ಮಾಡ್ತಿದ್ರ ಶಿವರಾಜ್ ಸರ್, ನಿಮ್ದು ಬರ್ತಾ ಇದೆ ಆಡ್ಸ್ ಎಲ್ಲ, ನಾನು ನಿಮ್ಗೆ ಫಾಲೋ ಮಾಡ್ತಾ ಇದೀವಿ ನಮ್ ಮೇನ್ ಪೇಜ್ ಇಂದ, ಚೆನ್ನಾಗಿ ಮಾಡ್ತಿದ್ರ, ಮಾಡಿ. ಇದನ್ನು ಕಟ್ ಮಾಡಿ ನಿಮ್ ಪೇಜ್ಗೆ ಹಾಕೊಳ್ಳಿ. ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಡೂ ಎನಿಥಿಂಗ್ ಸ್ನೇಹಿತರೆ. ಕನ್ನಡ ಮಾರ್ಕೆಟ್ ಅಂತೂ ಹ್ಯೂಜ್ ಮಾರ್ಕೆಟ್ ಇದೆ. ನೀವು ಹಾನೆಸ್ಟ್ ಆಗಿದ್ರೆ ಮಾತ್ರ ಬಿಸ್ನೆಸ್ ಮಾಡಕ್ಕಾಗೋದು, ಫ್ರೆಂಡ್ಶಿಪ್ ಮಾಡಕ್ಕಾಗದು. ನೀವು ಫೇಕ್ ಮಾಡ್ಬಿಟ್ರೆ ಕಂಡಿಡ್ದು ಬಿಡ್ತಾರ್ರಿ. ನೀವ್ ಈ ತರ ರಾ ಇದ್ರೇನೆ ಲೇಟ್ ಅವ್ರು ಇಷ್ಟಪಡೋದು, ಬಟ್ ಪರ್ಮನೆಂಟ್ ಆಗಿ ಪಡ್ತಾರೆ. ನೀವು ಹಂಗೆ ಇರಿ, ಓಕೆ? ಇದನ್ನ ಇವಾಗ ಇದನ್ನ ಜೆರಾಕ್ಸ್ ತಗೊಂಬನ್ನಿ, ಒಂದ್ ಸೆಟ್ ನನ್ನ ಹತ್ರ ಇಲ್ಲಿ, ನಿಮ್ಮ ಹತ್ರ ಹಂಗೆ ಇಟ್ಕೊಳ್ಳಿ ಹಿಂಗೆ ಪೋಸ್. ಇವತ್ತು ಅಗ್ರಿಮೆಂಟ್ ನ ಉದಯ್ ಸರ್ದು ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ ಮಾರ್ಕೆಟಿಂಗ್. ನೆಕ್ಸ್ಟ್ ಮಾರ್ಕೆಟಿಂಗ್ ನೀವೇ ಮಾಡ್ಕೊಂತಿದ್ದೀರಾ? ನಿಮ್ ಬ್ರದರ್ ಇದಾರೆ, ನೀವೇ ಮಾಡಿ. ಆಗಿಲ್ಲ ಅಂದ್ರೆ ನನ್ ಕಡೆಯಿಂದ ಇನ್ನ ಕನೆಕ್ಟ್ ಕೊಡ್ತೀನಿ. ಹಂಗಿದ್ರೆ ನಾನು ಕೋಪ ಮಾಡ್ಕೊಡ್ಬೇಕು ಇವ್ರ ಮೇಲೆ. ನಿಮ್ಮೇಲೆ ಕೋಪ ಇಲ್ಲ, ಬೇಜಾರಿಲ್ಲ, ಏನೂ ಇಲ್ಲ, ಪ್ರೀತಿ ಜಾಸ್ತಿ ಇದೆ. ಯಾಕೆ ಗೊತ್ತಾ? ಬೆಳಿಬೇಕು ನೀವು ಅಷ್ಟೇ. ಆಲ್ ದ ಬೆಸ್ಟ್. ಇದೆಲ್ಲ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಉದಯ್ ಅವರೇ. ಮತ್ತೆ ನೀವು ಪೇಷನ್ಸ್ ಆಗಿದ್ರಿ. ಈಗ ಹೋಗಿ ನೋಡಿ ವಿಡಿಯೋ, ಕ್ಲೀನ್ ಆಗಿ ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ. ಎಸ್ ನೋಡಿ, ಇದೆಲ್ಲ ಕರೆಕ್ಷನ್ ಯಾರಾದ್ರೂ ಮಾಡ್ತಾರಾ? V.9 ಇವೆಂಟ್ಸ್ ಆಂಕರ್ ಅರುಣ್ ಸರ್ ಒಬ್ರೇ ಮಾಡಕ್ಕಾಗೋದು. ಯಾಕೆ ಹೇಳಿ? ನೀವು ಬೆಳೆದ್ರೆ ಜಾಸ್ತಿ ನನ್ಗೆ ಅಡ್ವಾಂಟೇಜ್, ನಿಮ್ಮನ್ನ ತುಳಿದ್ರೆ ನನ್ಗೆ ಅಡ್ವಾಂಟೇಜ್ ಅಲ್ಲ. ಅಯ್ಯೋ, ನಾನು ಡಿಸಪಾಯಿಂಟ್ ಆಗ್ಬಿಡ್ತೀನಿ. ನೀವು ಚೆನ್ನಾಗಿ ಮಾತಾಡಿ, ನನ್ಗೆ ನಿಮ್ ಕಂಟೆಂಟ್ ಸೇಲ್ ಮಾಡಿ, ನಾನೇ ತಗೊಂತೀನಿ. ಓಕೆ, ಪೇಜ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ, ಟ್ಯಾಗ್ ಮಾಡಿ. ನಮ್ ಟ್ಯಾಗ್ ಮಾಡಿದ್ರೆ ಎಷ್ಟೊಂದು ಜನ ನಮ್ಮ ಆಡಿಯನ್ಸ್ ಇರ್ತಾರಲ್ಲ, ಅವ್ರು ನೋಡ್ತಾರೆ ಬಂದು, ಇಷ್ಟ ಆದ್ರೆ ಮತ್ತೆ ಈವೆಂಟ್ಸ್ ಕೊಡ್ತಾರೆ. ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಒಂದ್ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ, ಬನ್ನಿ ಹತ್ರ. ನಿಮ್ ಪೇಜಲ್ಲಿ ನಮ್ ಕಂಟೆಂಟ್ ಹಾಕೋದ್ರಿಂದ ನನ್ಗೆ ಅಡ್ವಾಂಟೇಜ್ ಆಗುತ್ತೆ. ಏನಾದ್ರೂ ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಏನಾದ್ರು ಇದೆಯಾ? ಆರ್ಡರ್ ಇವ್ರಿಗೆ ಹೋಗ್ಬಿಟ್ರೆ V.9 ಇವೆಂಟ್ಸ್ಗೆ, ಅರುಣ್ ಸರ್ಗೆ, ನಮ್ ಫಾಲೋವರ್ ಎಲ್ಲ ಇವ್ರಿಗೆ ಫಾಲೋ ಮಾಡ್ಬಿಟ್ರೆ ಅಂತ ಏನಾದ್ರು ಇದೆಯಾ ಅಂತ ನಾನು ಕೇಳ್ತಾ ಇದ್ದೆ. ಇಲ್ವಾ? ನೋಡಿ, ಇಲ್ಲ ಅಂತ. ಸ್ನೇಹಿತರ, ಮೈಂಡ್ ಇಟ್ಕೋಬೇಡಿ. ನಾವು ಫಾಲೋವರ್ಸ್ ವರ್ಕ್ ಮಾಡ್ತಾ ಇಲ್ಲ, ಫೀಲಿಂಗ್, ಈ ಹಾರ್ಟ್ ಇದೆಯಲ್ಲ, ಇದಕ್ಕೆ ವರ್ಕ್ ಮಾಡ್ತಾ ಇರೋದು. ಕನೆಕ್ಟ್ ಮಾಡ್ತಾ ಇದೆ ಹಾರ್ಟ್ ಟು ಹಾರ್ಟ್. ನೋಡಿ, ಸ್ಮೈಲ್ ನೋಡಿ, ಅವರು ಅಷ್ಟು ಚೆನ್ನಾಗಿದೆ. ನಮ್ಮ ಬಗ್ಗೆ ಸ್ಟೋರಿ ಎಲ್ಲ ಮಾಡಿದ್ದಾರೆ. ಚರಿತ್ರೆ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ, ಸೂಪರ್ ಆಗಿ ಮಾಡಿದ್ದಾರೆ ಸ್ಟೋರಿ. ನಿತಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟೋರಿ ಮಾಡಿದ್ದಕ್ಕೆ ನಮ್ಮ ಕಂಪನಿ ಬಗ್ಗೆ ಇನ್ನೂ ಜನಕ್ಕೆ ತಿಳಿಸಂಗಾಯ್ತು. ಪ್ರಕಾಶ್ ಸರ್, ನಿಮ್ ವಾಯ್ಸ್ಗೆ ನಾನು ನೆಕ್ಸ್ಟ್ ಲೆವೆಲ್ ಫ್ಯಾನ್. ಕನ್ನಡ ಟೆಕ್ ಫಾರ್ ಯು ಅವ್ರ ವಾಯ್ಸ್ಗೆ ಬಿಗ್ ಫ್ಯಾನ್ ನಾನು.
ನೀವು ನಮ್ಮ ಸ್ಟೋರಿ ಮಾಡಿದಿರ, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಟ್ರೋಲ್ ಪೇಜಸ್ ನನ್ನ ಸ್ನೇಹಿತರು ಎಷ್ಟೊಂದು ಜನ ಮಾಡ್ತಿದ್ದಾರೆ. ನಾನು ಪೃಥ್ವಿ ಸರ್ ಥ್ಯಾಂಕ್ ಯು ಅಂಡ್ ತರುಣ್ ಸರ್ ಥ್ಯಾಂಕ್ ಯು. ಇವತ್ತು ನಾಳೆಯಲ್ಲಿ ಇನ್ನ ಟ್ರೋಲ್ ಮಾಡ್ಸೋಣ ಅನ್ಕೊಂಡಿದೀವಿ, ನಿಮ್ಗೆ ಆರ್ಡರ್ ಕೊಡೋದು. ಇನ್ನ ತುಂಬಾ ಜನ ಟ್ರೋಲ್ ಮಾಡೋರು ಇದ್ರೆ ಬನ್ನಿ, ನಾನು ಬಿಸ್ನೆಸ್ ಕೊಡ್ತೀನಿ ಬನ್ರಿ. ಎಷ್ಟೊಂದು ಟ್ಯಾಲೆಂಟ್ಗಳು ಪೀಪಲ್ ಇದ್ದೀರಾ, ಸುಮ್ಮನೆ ನೀವು ಅಪ್ ಮಾಡ್ತಾ ಇದ್ದೀರಾ, ನಿಮ್ಗೆ ರೆವಿನ್ಯೂ ಇರಲ್ಲ. ನಾನು ಕೊಡ್ತೀನಿ, ನನ್ನ ಹತ್ರ ಬ್ರ್ಯಾಂಡ್ಗಳಿದೆ, ಬನ್ನಿ ನಮ್ ಬ್ರ್ಯಾಂಡು ಮಾಡಿ, ನಾನು ದುಡ್ಡು ಕೊಡ್ತೀನಿ. ವಿಡಿಯೋ ಎಡಿಟರ್, ಗ್ರಾಫಿಕ್ ಡಿಸೈನರ್ ಅವರೆಲ್ಲ ಬನ್ನಿ. ನೀವು ಕಂಟೆಂಟ್ ಹಾಕ್ತಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಕಂಟೆಂಟ್ ವ್ಯೂ ಸಿಗ್ತಾ ಇದೆ, ಕಮೆಂಟು ಶೇರು ಸೇವು, ದುಡ್ಡು ನೀವು ಎಡಿಟ್ ಮಾಡಕ್ ದುಡ್ಡು ಬೇಡವಾ? ಅದರಿಂದ ಒಂದ್ 5,000 ಸಿಗ್ಲಿ ಬಿಡಿ ಪರ್ ಮಂತ್, ಯಾವ್ದಕ್ಕೂ ಒಂದು ಯೂಸ್ ಆಗಲ್ಲ ಹೋದೆ ಸರ್, ನಾನ್ ಕೊಡ್ತೀನಿ ಬನ್ನಿ. ಯಾರು ಹೇಳ್ತಾರೆ ಸ್ನೇಹಿತರೆ, ಹೇಳೋರೆ ಸಿಗಲ್ಲ. ಅದ್ರಲ್ಲಿ ನಾನು ಹೇಳಿ ಕೂಡ ನಿಮ್ಗೆ ಮಾಡ್ತೀನಿ ಅಂದ್ರೆ ಬನ್ನಿ, ಶೇರ್ ಮಾಡಿ, ಈ ತರ ಕಂಟೆಂಟ್ ಕಟ್ ಮಾಡಿ. ಹರೀಶ್ ಸರ್, ನಾನು ಅವಾಗ್ಲೇ ಕಾಲ್ ಮಾಡಿ ಹೇಳ್ದೆ, ತುಂಬಾ ಬೇಗ ಗ್ರೋ ಆಗ್ಬೇಕನ್ನೋ ಮೈಂಡ್ ಸೆಟ್ ನಿಮ್ಗೂ ಇಲ್ಲ, ನನ್ಗೂ ಇಲ್ಲ. ಒಳ್ಳೆ ಬ್ಯೂಟಿಫುಲ್, ಒಳ್ಳೆ ಬಾಂಡಿಂಗ್ ಅಲ್ಲಿ, ಕೊಲಾಬ್ರೇಷನ್ ಅಲ್ಲಿ ಹೋಗೋಣ ವರ್ಕ್. ರೀಲ್ಸ್ ನೀವು ಎಡಿಟ್ ಮಾಡ್ತಿರೋದು ಸೂಪರ್ ಆಗಿದೆ. ಇನ್ನ 3-4 ಏಜೆನ್ಸಿ ಅವ್ರು ಕನೆಕ್ಟ್ ಆಗಿದ್ದಾರೆ, ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್. ಇನ್ನ ಬೇರೆಯವರು ಬನ್ನಿ, ವರ್ಕ್ ಮಾಡೋಣ ಬನ್ನಿ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರಾಗ್ಲಿ ಎಲ್ರೂ ಬನ್ರಿ, ಕೆಲಸ ಕೊಡ್ತೀನಿ, ಕೆಲಸ ಇದೆ, ಈಗಲೇ ಬನ್ರಿ. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್ ಮಾಡೋರು ಕೊಡ್ತೀನಿ. ಉದ್ದೇಶ ಒಂದೇ, ಗ್ರೋ. ಉದಯ್ ಸರ್ ತಾಳ್ಮೆಯಿಂದ ಇರಿ. ಯಾರು ಹೇಳಲ್ಲ, ಇನ್ನೊಂದು ತಿಂಗಳು 1.5 ತಿಂಗಳು ನಿಮ್ ಕೋರ್ಸ್ ಮುಗ್ದೋದ್ರೆ ನಾನ್ ನಿಮ್ ಒಬ್ಬ ಬಿಟ್ರೆ ಇನ್ ಯಾರಾದ್ರೂ ಹೇಳ್ತಾರ ಸ್ನೇಹಿತರೆ? ಯಾರು ಹೇಳಲ್ಲ. ನಾವಿಬ್ರು ಕನೆಕ್ಟ್ ಆಗ್ಬೇಕು. ಉದಯ್ ಸರ್, ನನ್ನಿಂದ ಬೇಜಾರಾಗಿದ್ಯಾ, ನಾನ್ ಸಾರಿ ಕೇಳ್ಬೇಕಾ? ಕೇಳೋಣ ಬಿಡಿ, ತಪ್ಪೇನು? ನಾನ್ ಮಾಡೋದೇ ಇಲ್ವಲ್ಲ ಆತರ ಕೆಲ್ಸ. ನನ್ ಸ್ವಲ್ಪ ಕೋಪಿಷ್ಟ, ನಾನು ಕೋಪ ಮಾಡ್ಕೊಂತೀನಿ. ನಮ್ ಟ್ರೈನರೇ ಹೇಳ್ತಾರೆ, ಒಂದೊಂದ್ಸಲಿ ನೀವು ತುಂಬಾ ಹೊಗಳ್ತೀರ ಸರ್, ಒಂದೊಂದ್ಸಲಿ ಕೋಪ ಮಾಡ್ಕೊಂಡು. ಹೌದು, ಕೋಪ ಮಾಡ್ಕೊಂತೀನಿ, ಬೈತೀನಿ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೈತೀನಿ. ನನಗೆ ಎಲ್ಲಾ ಟೈಮ್ ಇಲ್ಲೇ ಕೆಲಸ ಕೊಟ್ರೆ ನಾನು ಬೇರೆ ಕೆಲಸ ಮಾಡ್ಬೇಕಾ ಬಿಡೋದೇ ಸರ್? ನಮ್ ಕ್ಲೈಂಟ್ ನೋಡಿ ಎಷ್ಟು ಕಾಲ್ ಬರ್ತಿದೆ, ನಾವು ಲೈವ್ ಆಗಿ ಹೋಗ್ಬೇಕಾದ್ರು ಎಷ್ಟು ಕಾಲ್ ಬಂತು, 10 ಕಾಲ್ ಬಂದಿಲ್ವಾ? ಬೇರೆ ಬಿಸ್ನೆಸ್ ಮಾಡಕ್ ಬಿಡ್ಬೇಕಪ್ಪ ನೀವು, ಒಂದೇ ಬಿಸ್ನೆಸ್ ಮಾಡಿಸ್ತೀರಾ ನೀವು. ನಮ್ ಟ್ರೈನರ್ಸ್ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಹಾನೆಸ್ಟ್ ಒಂದು ಬುಕ್ ತರ ಮಾಡಿದೀವಿ ಇನ್ಸ್ಟಿಟ್ಯೂಟ್. ನಾನು ಬೆಳಿಬೇಕು, ನಾನು ಯಾಕೆ ಬೆಳಿಬೇಕು ಅಂತ ಹೇಳ, 100 ಜನ ಬೆಳೆಸ್ತೀನಿ ನಾನು ಬೆಳಿಲಿಲ್ಲ ಅಂದ್ರೆ 100 ಜನ ಬೆಳೆಯಲ್ಲ. ಯಾಕೆ ಹೇಳಿ? ನಾನು ಬೆಳೆದಿಲ್ವಲ್ಲ. ಅದಕ್ಕೆ ನೀವೆಲ್ಲರೂ ಸೇರಿ ಬೆಳೆಸ್ಬೇಕು ಆಂಕರ್ ಅರುಣ್ ಸರ್ನ. ಈಗ ಉದಯ್ ಸರ್ ಬೆಳೆದ್ರೆ ನನ್ಗೆ ಅಡ್ವಾಂಟೇಜ್, ಖುಷಿ ನನ್ಗೆ. ಯಾಕೆ ಹೇಳಿ? ನಾನು ಆರ್ಡರ್ ಕೊಡ್ಬೋದು. 10 ಲಕ್ಷ ಆರ್ಡರ್ ಬಂತು, ನಿಮ್ಗೆ 7 ಲಕ್ಷ 8 ಲಕ್ಷಕ್ಕೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಇಲ್ವಾ? ನನ್ ಖುಷಿ ಆಗುತ್ತಾ? 7 ಲಕ್ಷ ಸಿಗುತ್ತಾ ನನ್ಗೆ? ಇವ್ರು ಬೆಳಿಲಿಲ್ಲ ಅಂದ್ರೆ 10 ಲಕ್ಷ ಯಾರು ಕೊಡ್ಲಿ ರೀ? ಯು ಥಿಂಕ್ ಲೈಕ್ ದಿಸ್. ಹೆಂಗ್ ಥಿಂಕ್ ಮಾಡಿದ್ದೀನಿ ನೋಡಿ. ಯಾರು ಥಿಂಕ್ ಮಾಡ್ದಿರೋ ಕಂಟೆಂಟ್ ಥಿಂಕ್ ಮಾಡಿದೀನಿ ನಾನು. ನಿಮ್ಮನ್ನ ಬೆಳೆಸಿದಷ್ಟು ನನಗೆ ಅಡ್ವಾಂಟೇಜ್ ಉದಯ್ ಸರ್. ಈಗ ಮೇಡಮ್ ಜಸ್ಟ್ ಹಂಗ್ ಟರ್ನ್ ಮಾಡಿ, ಭಾರತಿ ಮೇಡಮ್ ಅಲ್ಲಿ ಕುತ್ಕೊಂಡಿದ್ದಾರೆ, ಅಡ್ಮಿಷನ್ ಆಗಕ್ ಬಂದಿದ್ದಾರೆ ಆಯ್ತಾ. ನಾನು ಅವ್ರಿಗೆ ಲಾಸ್ಟ್ ಬ್ಯಾಚ್ ಅಲ್ಲೇ ಅವ್ರ ಅಡ್ಮಿಷನ್ ಆಗ್ಬೇಕಾಗಿತ್ತು. ಮೇಡಮ್ ಒಂದು ಕ್ಲಾಸ್ ಮಾಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್ ಬನ್ನಿ, ಮ್ಯಾಮ್ ಬನ್ನಿ. ನಿಮ್ಮ ಸ್ಫೂರ್ತಿ ಎಷ್ಟೋ ಹೆಣ್ಮಕ್ಳಿಗೆ ಬೇಕು. ಬನ್ನಿ ಉದಯ್ ಸರ್. ಮೇಡಮ್ ಬರ್ತಿದ್ದಾರೆ. ಮೇಡಮ್ ಈ ಲೈವ್ ನಿಮ್ಗೆ ಡೆಡಿಕೇಟೆಡ್ ಮ್ಯಾಮ್ ಇಟ್ಕೊಳ್ಳಿ. ಮ್ಯಾಮ್ ತುಂಬಾ ಖುಷಿ ಆಗುತ್ತೆ. ಮೇಡಮ್ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿ ಆ ಜರ್ನಿನೂ ಮಾಡಿ, ಮತ್ತೆ ತುಂಬಾ ಐಡಿಯಾಸ್ಗಳಿದೆ. ಮೇಡಮ್ ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ ಬಂದಿದ್ದಾರೆ. ಮೇಡಮ್ ಏನ್ ಅನಿಸ್ತಾ ಇದೆ ಈ ಲೈವ್ ಎಲ್ಲ ನೋಡಿ? ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದು ನೀವು ವಿಡಿಯೋ ನೋಡ್ಬಿಟ್ಟು. ಬಟ್ ನನಗೆ ಖುಷಿ ಆಗ್ತದೆ ನೀವು ಅಪ್ರೋಚ್ ಮಾಡ್ತಿರೋದು, ಕನ್ನಡಕ್ಕೆ ಇಷ್ಟೊಂದು ಆದ್ಯತೆ ಕೊಡ್ತಿರೋದು. ಎಲ್ಲೆಲ್ಲೋ ಯಾವ್ಯಾವ ಊರಲ್ಲಿ ಇದ್ದಾರೆ ಟ್ಯಾಲೆಂಟ್ ಇವರು, ಬಟ್ ಅವರೆಲ್ಲ ಹಾನೆಸ್ಟ್ ಆಗಿ ಬನ್ನಿ ಅಂತ ಹೇಳ್ಕೊಂಬ. ಎಸ್ ಮ್ಯಾಮ್, ಈಗ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನ್ಗೆ ಬಹಳ ಖುಷಿ ಆಯ್ತು. ನೀವೊಂದು ಮಾತು ಹೇಳಿದ್ರಿ, ಸರ್ ನಮ್ ಕನ್ನಡದಲ್ಲಿ ತುಂಬಾ ಟ್ಯಾಲೆಂಟ್ಗಳಿದ್ದಾರೆ, ಅವ್ರಿಗೆ ಹೇಳ್ಕೊಡೋರು ಇಲ್ಲ, ಸಿಗ್ತಾ ಇಲ್ಲ. ಕಂಪೇರ್ ಟು ಬೇರೆ ಲ್ಯಾಂಗ್ವೇಜ್, ಬೇರೆ ನಾರ್ತ್ ಅವರು ಮತ್ತೆ ಬೇರೆ ಬೇರೆಯವ್ರನ್ನೇ ತಗೊಂತಾರೆ ಹೋಟೆಲ್ ಫೀಲ್ಡ್ ಅಲ್ಲಿ. ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮತ್ತೆ ಅವ್ರ ಸ್ಕಿಲ್ ಆಗಿರ್ತಾರೆ, ಅವ್ರು ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ. ಬಟ್ ನಮ್ಮವರು ಮಾಡೋರು ಇದಾರೆ, ಬಟ್ ಹೇಳ್ಕೊಡೋರಿಲ್ಲ. ಯಾರು ಹತ್ರ ಬನ್ನಿ ಮ್ಯಾಮ್.
ಏನ್ ಮೇಡಮ್ ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಯಾರಾಗ್ಲಿ ಓಪನ್ ಅಪ್ ಆಗಲ್ಲ. ಬಟ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಫ್ರೀಡಮ್ ಇರಲ್ಲ ನಮ್ಗೆ ಅಂತ ಹೇಳ್ತಾರೆ. ಬಟ್ ಲರ್ನ್ ಮಾಡ್ಕೊಂಡ್ರೆ ಕಲ್ತ್ರೆ ಯಾವ್ದು ಕಷ್ಟ ಅಲ್ಲ. ಹಾನೆಸ್ಟ್ ಆಗಿ ಓಪನ್ ಅಪ್ ಆಗ್ಬಿಟ್ಟು ಯಾವ್ದೇ ಫೀಲ್ಡ್ ಅಲ್ಲಾಗ್ಲಿ ಬರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು, ನಾನು ಕಲಿಬೇಕು, ಯಾರೇನೇ ಅನ್ಲಿ ಕೇರ್ ಮಾಡಬಾರ್ದು. 1000 ಜನ 1000 ಮಾತಾಡ್ಲಿ, ನಮ್ ಓಪನ್ ಅಪ್ ಆಗಿದ್ರೆ ನಾವು ಏನೇ ಮಾಡಿದ್ರು ಬೆಳಿಬಹುದು ಅನ್ನೋದು ನನ್ನ. ಮೇಡಮ್ ನಿಮ್ ಅಬ್ಸರ್ವೇಷನ್ ಪ್ರಕಾರ ಹೋಟೆಲ್ ಫೀಲ್ಡ್, ಈ ಹಾಸ್ಪಿಟಾಲಿಟಿ ಫೀಲ್ಡ್ ಅಲ್ಲಿ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ, ಇದ್ರಲ್ಲಿ ಎಷ್ಟು ಜಾಬ್ಗಳಿದೆ ಮೇಡಮ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ? ತುಂಬಾ ಆಫರ್ಸ್ ಇದೆ, ತುಂಬಾ ಆಪರ್ಚುನಿಟೀಸ್ ಇದೆ, ತುಂಬಾ ಇದೆ. ಬಟ್ ಇವಾಗ ಮಾಡ್ತಾ ಇರೋ ಇದರಿಂದ ನಮ್ಮ ಕನ್ನಡದಲ್ಲಿ ಏನು ಹೇಳೋದಂದ್ರೆ ಯಂಗ್ ಗರ್ಲ್ಸ್ ಆಗಲಿ ಯಾರೇ ಆಗಲಿ ಮ್ಯಾನೇಜ್ಮೆಂಟ್ ಹೋಗಿ ಹೋಟೆಲ್ ಫೀಲ್ಡಿಂದ ಕಲ್ತ್ಕೊಂಡು ಬಂದೇ ನಾವು ಹೋಟೆಲ್ ಫೀಲ್ಡ್ ಬಂದರೆ ನಮಗೊಂದು ಪೋಸ್ಟ್ ಒಂದು ಗ್ರ್ಯಾಡೋ ಅಂತ ಸಿಗುತ್ತೆ ಅಂತ ಇಲ್ಲ. ನಾವು ಹಾಗೂ ಮಾಡ್ಬೋದು, ಬೇಸಿಂದಾನು ಕಲಿಬೋದು. ಕಲಿಯೋ ಇಂಟ್ರೆಸ್ಟ್ ನಿಮ್ಗಿದ್ರೆ, ಕಲಿಯೋಂಥವ್ರು ಇದ್ರೆ ಖಂಡಿತವಾಗ್ಲೂ ಮುಂದೆ ಬಂದು ಕೆಲಸ ಮಾಡ್ಬೋದು. ಎಸ್, ಸೂಪರ್ ಥಾಟ್ ನೋಡಿ, ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ನಾನು ಅದೇ ಹೇಳೋದು, ನೀವು ನಾಟ್ ಓನ್ಲಿ ಹಾಸ್ಪಿಟಾಲಿಟಿ ಫೀಲ್ಡ್, ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ನೋಡಿ ಈ ಥರ ಬಾಡಿ ಲ್ಯಾಂಗ್ವೇಜ್ ಇದ್ರೇ ಒಬ್ರನ್ನ ಗೆಸ್ಟ್ನ ಹೆಂಗೆ ಹಾನರ್ ಮಾಡಬೇಕು, ಅವ್ರ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡಬೇಕು, ಅದರಿಂದನೂ ಅನ್ ಮಾಡಬೇಕು. ಲಾಸ್ಟ್ ಇವೆಂಟ್ಸ್ ಎಲ್ಲ ನಾವು ಪ್ರಿಯಾಂಕಾ ಮೇಡಮು, ಪರಿಣಿತಾ ಮ್ಯಾಮು, ಆದರ್ಶ್ ಸರ್, ನಮ್ಮ ಚಿದಾನಂದ್ ಸರ್ ಎಲ್ಲರೂ ಮಾಡ್ತಿದಾರಲ್ಲ, ಇದನ್ನ ಕೋಚ್ ಮಾಡಕ್ ಬೇಕು. ಇನ್ನ ಜಾಸ್ತಿ ಸಂಸ್ಥೆಗಳು ಬರಬೇಕು. ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ನೀವು ಬನ್ನಿ, ಅಷ್ಟು ವೈಡ್ ಇದೆ ಈ ಮಾರ್ಕೆಟು. ಮೇಡಮ್ V.9 ಇವೆಂಟ್ಸ್ಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ಅನಿಸ್ತು? ಎಷ್ಟೊಂದು ಇನ್ಸ್ಟಿಟ್ಯೂಟ್ ಕೇಳಿದೆ ಅಂತ ಅಂದ್ರಿ, ಬಟ್ ತುಂಬ ಇನ್ಸ್ಟಿಟ್ಯೂಟ್ಗೆ ನಾನು ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ. ಬಟ್ ಆದರೆ ನೀವು ಕನ್ನಡಕ್ಕೆ ಆದ್ಯತೆ ಕೊಡ್ತೀರಾ ಅಂತ ಹೇಳಿ, ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಕಡೆ ಹೆಂಗೆ ಏನು ಫ್ರಾಡ್ ಮಾಡ್ತಾರೆ, ಹೇಗೆ ಚೀಟ್ ಮಾಡ್ತಾರೆ ಅಂತ. ನಾನು ತುಂಬ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ನೋಡಿ, ಎಲ್ಲರೂ ಚೀಟ್ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದೊಂದು ರೂಲ್ಸ್ ಅಂತ ಹಾಕ್ಕೊಂಡಿರ್ತಾರೆ, ಅದನ್ನೇ ಫಾಲೋ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ. ಬಟ್ ಆದರೆ ನೀವು ಓಪನ್ ಅಪ್ ಆಗಿ ಮಾತಾಡಿ, ನೀವು ಓಪನ್ ಆಗಿ ನೀವು ಬನ್ನಿ, ನಾವು ಕಲಿಸ್ತೀವಿ, ನೀವು ಆನೆಸ್ಟ್ ಆಗಿರೋರು, ಮತ್ತು ನಾವು ಪ್ರೌಡ್ ಫೀಲ್ ಆಗುತ್ತೆ ನೀವು ಮಾಡಿದ್ರೆ, ನಾವು ಹೇಳ್ಕೊಡ್ತೀವಿ, ನೀವು ಎಲ್ಲೇ ಇದ್ರು ಬನ್ನಿ ಅಂತ ಹೇಳಿ. ಅದು ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ನೋಡಬೇಕು, ನಾನು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಹೇಳಬೇಕು ಅನ್ನೋದು ನನಗಂತು. ವೆರಿ ನೈಸ್, ವೆರಿ ನೈಸ್. ನೆಕ್ಸ್ಟ್ ನಾವೊಂದು ಕೆಫೆ ತರ ಪ್ಲಾನ್ ಮಾಡ್ತಾ ಇದೀವಿ ಸ್ನೇಹಿತರೆ, ಅದನ್ನು ಡಿಸ್ಕ್ಲೋಸ್ ಮಾಡ್ತೀನಿ. ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಮತ್ತೆ ಆರ್ಗನೈಸರ್ಸ್ ಯಾರು ಇರ್ತಾರೆ ಅವ್ರನ್ನ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ. ಅವ್ರು ಕರೆಕ್ಟಾಗಿ ಟೈಮ್ ಊಟ ಮಾಡಿದ್ರ, ಇಲ್ಲ ಏನಾದ್ರು ತಗೊಂಡ್ರ, ಇಲ್ವಾ, ಏನೂ ಇಲ್ಲ. ಅವರು ಹೆಲ್ತ್ ಕಡೆ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ BP, ಶುಗರ್ ಈ ತರ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಈವೆಂಟ್ ಆರ್ಗನೈಸರ್ ಅಲ್ಲಿ ನಾಟ್ ಓನ್ಲಿ ಮೇಲ್, ಫಿಮೇಲ್ಸು ಇದ್ದಾರೆ. ಅವ್ರನ್ನ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ ಇಷ್ಟು ವರ್ಷದ ಜರ್ನಿಲಿ. ಅದೊಂದು ಗ್ಯಾಪ್ ನ ಫಿಲ್ ಮಾಡಕ್ ನಾವು ಬರ್ತಾ ಇದೀವಿ. ಅದಕ್ಕೆ ಒಂದು ಕೆಫೆ ತರ ಲಾಂಚ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೇನು ಜನವರಿಗೆ ಲಾಂಚ್ ಆಗ್ಬಿಡುತ್ತೆ. ಅದಕ್ಕೂ ಕೂಡ ಎಷ್ಟೊಂದು ಜನಕ್ಕೆ ಕೆಲಸ ಕೊಡ್ತೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಇದೆ. ಮೇಡಮ್ ಕೂಡ ಹೋಟೆಲ್ ಫೀಲ್ಡ್ ಅಲ್ಲಿ ಇರೋದು, ಈವೆಂಟ್ ಕಲ್ತ್ಕೊಂಡ್ರೆ ನಾವು ಅಲ್ಲೂ ಕನೆಕ್ಟ್ ಮಾಡ್ಬೋದಾ ಅನ್ನೋದೊಂದು ಥಾಟ್ ಇದೆ. ನೋಡೋಣ ಅವ್ರ ಎಕ್ಸ್ಪೆಕ್ಟೇಷನ್ ಏನೆಲ್ಲ ತಗೊಂಡ್ ಬಂದಿದ್ದಾರೆ, ನಾವು ಅದಕ್ಕೆ ಕನೆಕ್ಟ್ ಆಗ್ಬೋದಾ, ನಾವೆಲ್ಲರೂ ಸೇರಿ ಮಾರ್ಕೆಟ್ಗೆ ಅಡ್ವಾಂಟೇಜ್ ಕೊಡ್ಬೋದಾ ಅನ್ನೋದನ್ನ ಥಿಂಕ್ ಮಾಡ್ತಾ ಹೋಗೋಣ. ಏನಾದ್ರು ತಪ್ಪಿದ್ರೆ ಹೇಳಿ, ಕರೆಕ್ಷನ್ ಮಾಡ್ಕೊಳ್ಳೋಣ. ಮತ್ತೆ ರೀಚ್ ಆಗ್ಲಿ ಇಂಥ ಕಂಟೆಂಟು. ಮೇಡಮ್ ನೋಡಿ, ಅವ್ರು ಮಾತಾಡಿದ್ದು ವರ್ಡ್ ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ ವರ್ಡ್ ಏನ್ ಗೊತ್ತಾ, ನಾನು ಕಲ್ತ್ಕೋಬೇಕು, 4 ಜನಕ್ಕೆ ನಾನು ಇನ್ಸ್ಪೈರ್ ಮಾಡಬೇಕು ಅನ್ನೋದು. ಎಲ್ಲರೂ ಎಷ್ಟೊಂದು ಜನ ಸ್ವಾರ್ಥಿಗಳಿರೋಂಥ ಪ್ರಪಂಚದಲ್ಲಿ ನಾನು ಬೆಳೆದು ಇನ್ನೊಬ್ರಿಗೂ ನಾನು ಅನುಕೂಲ ಮಾಡ್ಕೊಡ್ತೀನಿ ಅನ್ನೋ ವರ್ಡ್ಸ್ಗಳು ಎಷ್ಟೊಂದು ಜನಕ್ಕೆ ಕಮ್ಮಿ ಬರುತ್ತದು ಇರುತ್ತೆ, ತೀರಾ ಕಮ್ಮಿ. ಅದರಲ್ಲಿ ಮೇಡಮ್ ಕೂಡ ಒಬ್ರು ಅನ್ನೋದ್ರಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಲೈಕ್ ಮೈಂಡ್ ಪೀಪಲ್ ಕನೆಕ್ಟ್ ಆಗ್ತಿದ್ದಾರೆ ಅನ್ನೋದು. ಒಂದು ಕ್ಲಾಸ್ ಬರಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಲೈವ್ ಎಲ್ಲ ನೋಡಿ ಇಷ್ಟು ಹಾನೆಸ್ಟ್ ಆಗಿ ನೀವು ನಿಮ್ಮನ್ನು ಜಾಯಿನ್ ಮಾಡ್ಕೊಂಡು ಮಾತಾಡ್ತಾ ಇದೀವಿ, ನಿಮ್ಗೆ ಅನ್ಸುತ್ತಾ ಅರುಣ್ ಸರ್ ಆಗ್ಲಿ, ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಲೈವ್ ಆಗಿ ಬಂದಿರೋದು. ಇದೇ ಫಸ್ಟ್ ಟೈಮ್ ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ನಾನು ಮಾಡಿದ್ದೀನಿ, ನನ್ನ ಸ್ಟಾಫ್ಗೆಲ್ಲ ನಾನು ಬ್ರೀಫಿಂಗ್ ಮಾಡ್ಬೇಕಾದ್ರೆ ಎಲ್ಲ ಮಾಡ್ತಾ ಇದ್ದೆ ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಬಟ್ ಲೈವ್ ಅಂತ ಬಂದು ನನ್ನ ಲೈಫಲ್ಲಿ ಇದೆ ಫಸ್ಟ್ ಲೈವ್ ಅರುಣ್ ಸರ್ ಕಡೆಯಿಂದ. ಬಟ್ ನನ್ಗೀಗ್ಲೂ ಅವ್ರು ಹೇಳ್ತದಿದ್ದು ಮಾತು ನಾನು ಬರಬಾರ್ದು ಅಂತ ನನ್ನ ಸೈಡ್ಗೆ ಹೋಗಿದೆ. ನನ್ಗೀಗ್ಲೂ ಬಂದಿದ್ದು ಅವ್ರು ಮಾತಾಡ್ತಿರೋದು, ಇದು ಅವ್ರು ಗೈಡೆನ್ಸ್ ಮಾಡ್ತಿರೋದು ನೋಡಿ ನಾನು ಯಾಕೆ ಮರೆ ಆಗ್ಬೇಕು, ನಾನು ಮುಂದೆ ಬರ್ಬೇಕು ಅನ್ನೋದು ಒಂದು ಫಸ್ಟ್ ಲೈವ್ ಇದೆ. ಸೂಪರ್. ನೋಡಿ ಇದೇ ರಾ ಅನ್ನೋದು, ಇದೇ ಎಡಿಟ್ ಇಲ್ದಿರೋ ಅಂತ ಕಂಟೆಂಟ್ ಅಂದ್ರೆ ಇದೇ ಸ್ನೇಹಿತರೆ. ಇದ್ ಬರ್ಬೇಕು ನಮ್ ಕನ್ನಡದಲ್ಲಿ. ನಮ್ ಕನ್ನಡ ಮಾರ್ಕೆಟ್ ಹ್ಯೂಜ್ ಮಾರ್ಕೆಟ್ ಮ್ಯಾಮ್. ಎಷ್ಟು ಜನಕ್ಕೆ ನಾಲೆಜ್ ಇದೆ ಅಂದ್ರೆ ಕ್ರಿಯೇಟರ್ಸ್ ಮ್ಯಾಮ್. ನಾನು ಯಾಕೆ ಕ್ರಿಯೇಟರ್ಸ್ ಅಂತೀನಿ ಅಂದ್ರೆ, ಈ ಟ್ರೋಲ್ ಮಾಡೋರ್ನು ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಮೇಡಮ್. ಎಷ್ಟು ನಾಲೆಜ್ ಇದೆ ಅವ್ರಿಗೆ. ನೀವು ಯಾವುದೇ ಒಂದು ಕಂಟೆಂಟ್ ಆಗಲಿ ಇಮಿಡಿಯೇಟ್ ರೀಚ್ ಔಟ್ ಮಾಡಿಸ್ಬಿಡ್ತಾರೆ ನಮ್ಮ ಪೇಜ್ಗೆ. ನಾವು ಜಸ್ಟ್ ಹಿಂಗ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಅದು ನಮ್ಗೆ ಆಲ್ಗರಿದಮ್ ಏನ್ ಮಾಡುತ್ತೆ, ಸಜೆಷನ್ ಕೊಟ್ಬಿಡುತ್ತೆ.
ಸೊ ನಿಮ್ ಕಡೆಯಿಂದ ಒಂದ್ ಹೆಣ್ಮಕ್ಳಿಗೆ ಒಂದ್ ಮೆಸೇಜ್ ಕೊಡೋದಾದ್ರೆ ಎಷ್ಟೊಂದ್ ಜನಕ್ಕೆ ಕನ್ಸಿರುತ್ತೆ, ಆಕ್ಷನ್ ಮಾಡ್ತಾ ಇರಲ್ಲ ಅಂತವ್ರಿಗೆ ಹೇಳಿ, ನಿಮ್ ಥಾಟಲ್ಲೇ ಹೇಳಿ. ನನ್ನ ಥಾಟಲ್ಲಿ ಹೇಳ್ಬೇಕಾದ್ರೆ ನಾನು ಒಂದು ವರ್ಡಲ್ಲಿ ಹೇಳ್ಬೋದು, ನಾನು ತುಂಬಾನೇ ಇರ್ಲಿ, ಎಮೋಷನಲ್ ಆಗ್ತಾರೆ, ಎಲ್ರು ಕೂಡ ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲರೂ ಅವ್ರವ್ರ ಲೈಫ್ ಸ್ಟೋರಿ ಒಂದೊಂದು ಇರುತ್ತೆ, ಲೈಫ್ ಜರ್ನಿ, ಅವ್ರು ಸ್ಟ್ರಗಲ್ ಪಟ್ಟಿರ್ತಾರೆ, ಹೇಳ್ಕೊಳಕ್ ಆಗಲ್ಲ, ಒಂದ್ ಸ್ಟೇಜ್ ಸಿಕ್ಕಿರಲ್ಲ, ಒಂದು ಬೇಸ್ ಸಿಕ್ಕಿರಲ್ಲ ಹೇಳ್ಕೊಳಕ್ಕೆ. ಎಲ್ಲರೂ ಇವಳೇನು ಹೀಗ. ನಾನು ತುಂಬಾನೇ ಟಿಲ್ಟ್ ಇಂದ ಬಂದಿರೋದು. ನನಗ್ ಗೊತ್ತು ಆ ಕಷ್ಟ ಏನು ಅಂತ, ಒಂದು ಹುಡುಗಿ ಬಗ್ಗೆ ಹೇಗ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಗ್ ಇದ್ ಮಾಡ್ತಾರೆ ಅಂತ. ಬಟ್ ನನ್ನ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಕೊಳಕ್ ಇಷ್ಟಪಡಲ್ಲ ಈಗ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ನನ್ನ ಸರ್ ಅರುಣ್ ಸರ್ ಹೇಳ್ತಾರೆ ನಾನು ಫಸ್ಟ್ ಟೈಮ್ ಲೈವ್ ಬಂದಿರೋದು ಅಂತಾನು ಹೇಳಿದ್ದೀನಿ. ಬಟ್ ಒಂದು ನಿಮ್ಮಲ್ಲಿ ಏನ್ ಶಕ್ತಿ ಇದೆ, ನಿಮ್ಮಲ್ಲಿ ಏನಿದೆ, ಇದೇ ಫೀಲ್ಡು ಅದೇ ಫೀಲ್ಡ್ ಅಂತಲ್ಲ, ಏನೇ ಇದ್ರು ಟ್ಯಾಲೆಂಟ್ ಓಪನ್ ಅಪ್ ಆಗಿ ತೋರಿಸ್ಕೊಳ್ಳಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಇಲ್ಲ ನಾನು ಇದು ಮಾಡಬೇಕು ಅಂತ ಏನಂದ್ರೆ ಸಪೋರ್ಟ್ ಮಾಡಿ, ಎಲ್ಲೋ ಒಬ್ರು ಇದ್ದೇ ಇರ್ತಾರೆ ಸ್ಮಾಲ್ ಡಾಟ್ ಆಗಿ. ಡಾಟ್ ಆಗಿ ಅದೇ V.9 ಇವೆಂಟ್ಸ್ ಇರುತ್ತೆ ನಿಮ್ ಜೊತೆ ಸದಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಲೈವ್ ಬಂದಿದ್ದಕ್ಕೆ. ಬನ್ನಿ ನೀವು ಜಾಯ್ನ್ ಆಗಿ ಮ್ಯಾಮ್ ಈ ಲೈವ್ ಅಲ್ಲಿ. ನಿಮ್ಗೂ ಕಂಗ್ರಾಸ್ ಹೇಳ್ತೀನಿ. ನೆಕ್ಸ್ಟ್ ಲೈವ್ ಬರ್ತಾ ಇದೆ ನಮ್ಮ ರಂಜಿತಾ ಮ್ಯಾಮ್, ಸಪ್ನಾ ಮೇಡಮ್ ಜೊತೆಗೆ. ಟ್ರೈನರ್ ಬನ್ನಿ, ನೀವು ಬನ್ನಿ ಜೊತೆಗೆ. ನೋಡಿ ನಮ್ಮ ಟ್ರೈನರ್ ಇನ್ನೇನು ನೆಕ್ಸ್ಟ್ ಇವಾಗ ಈ ಕಡೆ ಬನ್ನಿ, ಈ ಕಡೆ ಸರ್ ಬನ್ನಿ, ಉದಯ್ ಸರ್ ಇಲ್ಲಿ ಬನ್ನಿ. ಸೊ ನೋಡಿ ಇವಾಗ ಅಡ್ಮಿಷನ್ ಆಗಕ್ ಬಂದಿದ್ದಾರೆ. ನಮ್ಮ ಭಾರತಿ ಮೇಡಮ್ ಟಾಕ್ ಕೇಳಿದ್ರಿ, ಸಖತ್ತಾಗಿ ಮಾತಾಡಿದ್ರು, ಒಂದು ಕ್ಲಾಸ್ ಬರ್ಲಿ. ನೆಕ್ಸ್ಟ್ ಲೈವ್ ನಮ್ಮ ರಂಜಿತಾ ಮೇಡಮ್ ಜೊತೆ ಇರುತ್ತೆ, ಅವ್ರಿಗೂ ಒಂದು ಕ್ಲಾಸ್ ಬರ್ಲಿ. ಅದಾದ್ಮೇಲೆ ಸಪ್ನಾ ಮೇಡಮ್ ಜೊತೆ ಲೈವ್ ಇರುತ್ತೆ, ಅವ್ರಿಗೂ ಒಂದು ಕ್ಲಾಸ್ ಬರ್ಲಿ. ನಮ್ಮ ಟ್ರೈನರ್ ನಮ್ಮ ದೀಪಾ ಮ್ಯಾಮ್ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಿದ್ದಾರೆ, ಅಂಡ್ ವೆರಿ ನೈಸ್, ಒಂದು ಕ್ಲಾಸ್ ಬರ್ಲಿ. ಅಂಡ್ ಇವತ್ತು ಲೈವ್ ಹೋಗ್ತಾ ಇರೋದು ನಮ್ಮ ಇಲ್ಲೇ ಇದ್ದಾರೆ, ಕೊಡಿ ಯಾರು ಕಾಣಿಸ್ಕೊಂಡಿರ ಇರಬಾರ್ದು, ಬನ್ನಿ ಮುಂದೆ. ಮೇಡಮ್ ಒಂದು ಕ್ಲಾಸ್ ಮಾಡಿ. ಮೇಡಮ್ ಏನ್ ಗೊತ್ತಾ, ಒಂದು USP ಏನ್ ಗೊತ್ತಾ V.9 ಇವೆಂಟ್ಸ್ ಅಲ್ಲಿ, ಮೇಡಮ್ ನೋಡಿ ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ರು, ಅವರು ಹಿಂದೆನೆ ಇರಬಾರ್ದು ನೋಡಿ, ಅವ್ರನ್ನ ರೆಕಗ್ನೈಸ್ ಮಾಡಕ್ ನಮ್ ಇನ್ನೊಬ್ರು ಟ್ರೈನರು, ಮೇಡಮ್ ನೀವು ಮುಂದೆ ಹೋಗಿ, ಇದೇ ಗ್ರೋತ್. ಇದು ಬಿಟ್ರೆ ಇನ್ನೇನು ಇಲ್ಲ, ನೀವು ಕಾಣಿಸ್ಕೋಬೇಕು, ನೀವು ಬೆಳಿಬೇಕು, ಅಷ್ಟೇ ನಮ್ಮ ಉದ್ದೇಶ. ಅದ್ ಬಿಟ್ರೆ ಉದಯ್ ಸರ್ಗೆ ಥ್ಯಾಂಕ್ ಯು. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದೀನಿ ಫೀಲ್ಡ್ ನ. ನಿಧಾನಕ್ಕೆ ತಾಳ್ಮೆಯಿಂದ ಹೋಗಿ ಒನ್ ಬೈ ಒನ್ ಅಂತ ಹೇಳ್ತಾ, ಏನು ಗ್ರೂಪಿಸಮ್, ಯಾರು ಫ್ರೆಂಡ್ಶಿಪ್ ನಿಮ್ಗೆ ಬೇಡ, ನಿಮ್ಗೊಂದೇ ಫ್ಯಾಮಿಲಿ, ನಿಮ್ ಕ್ಲೋಸ್ ಸರ್ಕಲ್ ಬಿಟ್ರೆ V.9 ಇವೆಂಟ್ಸ್ ನಿಮ್ ಜೊತೆ ಇರುತ್ತೆ. ಕೋರ್ಸ್ ಆಗೋವರೆಗೂ ನೀವು ನನ್ನ ಜೊತೆಲಿ ಇರ್ಬೇಕು. ಅದಾದ್ಮೇಲೂ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಇದ್ರು ಮಾಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರು ಗ್ರೋ ಆಗಿ, ಎಲ್ರು ದುಡ್ಡು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಿಗ್ ಕ್ಲಾಸ್ ಬರ್ಲಿ. ಥ್ಯಾಂಕ್ ಯು. ಇದೊಂದು